ನಮಸ್ಕಾರ ವೀಕ್ಷಕರೇ, ಇದು HCN ವಾಹಿನಿ ಅರ್ಪಿಸುವ ಆರೋಗ್ಯ ಭಾಗ್ಯ ಕಾರ್ಯಕ್ರಮ. ಇವತ್ತು ನಮ್ಮೊಟ್ಟಿಗೆ ಮಂಗಳ ಹಾಸ್ಪಿಟಲ್ನಲ್ಲಿ ಕಾರ್ಡಿಯಾಕ್ ಸರ್ಜನ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಶ್ರೀನಿವಾಸ್ GC ಅವರು ನಮ್ಮೊಟ್ಟಿಗಿದ್ದಾರೆ. ಮೊದಲಿಗೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಕಿರು ಪರಿಚಯ. ಖಂಡಿತವಾಗ್ಲೂ ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ GC ಅಂತ. ನಾನು ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದವರು. ನನ್ನ ಬೇಸಿಕ್ ಎಜುಕೇಷನ್ ಎಲ್ಲ ಶ್ರೀನಿವಾಸಪುರದಲ್ಲೇ ಮಾಡಿದ್ದು, ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸಲ್ಲಿ ಮಾಡಿ ಅದಾದಮೇಲೆ ಕರ್ನಾಟಕ CET ಮುಖಾಂತರ KVG ಮೆಡಿಕಲ್ ಕಾಲೇಜು ಸುಳ್ಯ ಅಲ್ಲಿ ನಾನು MBBS ಕಂಪ್ಲೀಟ್ ಮಾಡಿರ್ತೀನಿ. ಅದಾದಮೇಲೆ ಮತ್ತು 2013ರಲ್ಲಿ ಕೋಲಾರನ ದೇವರಾಜ ಅರಸ್ ಮೆಡಿಕಲ್ ಕಾಲೇಜ್ನಲ್ಲಿ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ಆಗಿ 1 ವರ್ಷ ಸೇವೆ ಸಲ್ಲಿಸಿ ಅದಾದಮೇಲೆ ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ಚೆನ್ನೈನ ಪ್ರಸಿದ್ಧಿತ ಅಪೋಲೋ ಹಾಸ್ಪಿಟಲ್ ಗ್ರೀಮ್ಸ್ ರೋಡಲ್ಲಿ ಸೂಪರ್ ಸ್ಪೆಷಾಲಿಟಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಥೊರಾಸಿಕ್ ಸರ್ಜರಿ DRNB ಡಾಕ್ಟರೇಟ್ ಆಫ್ ನ್ಯಾಷನಲ್ ಬೋರ್ಡನ್ನು ಮುಗಿಸಿ ಅದಾದಮೇಲೆ ಅಲ್ಲೇ ಚೆನ್ನೈನ ಅಪೋಲೋ ಸ್ಪೆಷಾಲಿಟಿ ಹಾಸ್ಪಿಟಲ್ ವಾನಗರಮಲ್ಲಿ ಸ್ವಲ್ಪ ಕಾಲ ಜೂನಿಯರ್ ಕನ್ಸಲ್ಟೆಂಟಾಗಿ ಕೆಲಸ ಮಾಡಿ ಅದಾದಮೇಲೆ ಮತ್ತೆ ಕರ್ನಾಟಕಕ್ಕೆ ರಿಟರ್ನ್ ಬರಬೇಕು ಅಂತ ಡಿಸೈಡ್ ಮಾಡಿ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರಿನಲ್ಲಿ 2 ವರ್ಷ ಕನ್ಸಲ್ಟೆಂಟ್ ಕಾರ್ಡಿಯಾಕ್ ಸರ್ಜನ್ ಆಗಿ ಕೆಲಸ ನಿರ್ವಹಿಸಿ ಅದಾದಮೇಲೆ ಈಗ ಹಾಸನ್ ಮಂಗಳ ಹಾಸ್ಪಿಟಲಲ್ಲಿ ಕಾರ್ಡಿಯಾಕ್ ಸರ್ಜನ್ ಥರ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸರ್, ಮೊದಲಿಗೆ ನಮ್ಮ ವೀಕ್ಷಕರಿಗೆ ಹೃದಯ ಶಸ್ತ್ರಚಿಕಿತ್ಸೆ ಅಂದರೆ ಏನು, ಅದ್ರ ಬಗ್ಗೆ ಒಂದು ಕಿರು ಪರಿಚಯ ನೀಡಿ ಸರ್. ಸರ್, ಹೃದಯ ಶಸ್ತ್ರಚಿಕಿತ್ಸೆ ಅಂದರೆ ಹೇಗೆ ಅಂತ ಹೇಳಿದ್ರೆ, ಹೃದಯದಲ್ಲಿ ಟ್ರೀಟ್ಮೆಂಟ್ಸ್ ಅನ್ನೋದು 3 ಥರದ್ದು ಬರುತ್ತೆ. ಒಂದು ಬರೀ ಮೆಡಿಕೇಷನ್ಸ್ ಅಂತ, ಮಾತ್ರ ಇಂಜೆಕ್ಷನ್ಸ್ ಈ ಥರದ್ದು ಒಂದು. ಇನ್ನೊಂದು ಪರ್ಕ್ಯೂಟೇನಿಯಸ್ ಇಂಟರ್ವೆನ್ಷನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ ಬಾಡಿಯಲ್ಲಿ ಯಾವುದೇ ಥರದ್ದು ಕಟ್ ಅನ್ನೋದಿರೋದಿಲ್ಲ. ಅದು ಪರ್ಕ್ಯೂಟೇನಿಯಸ್ ಚರ್ಮದ ಮುಖಾಂತರನೇ ಸೂಜಿ ಹಾಕಿ ಅದ್ರ ಬ್ಲಡ್ ವೆಸಲ್ಸ್ ಒಳಗಡೆ ವೈರ್ ಅಂತ ಪಾಸ್ ಮಾಡಿ ಅದ್ರ ಒಳಗಡೆ ಅಂತ ಮಾಡೋ ಪ್ರೊಸೀಜರ್ಸ್ ಪರ್ಕ್ಯೂಟೇನಿಯಸ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಇನ್ನೊಂದೇನು ಅಂತ ಹೇಳಿದ್ರೆ ಬಾಡಿಯಲ್ಲಿ ಕಟ್ಟಿರುತ್ತೆ, ಇನ್ಸಿಷನ್ ಅಂತ ಹೇಳ್ತೀವಿ. ಅದಿರೋ ಇನ್ಸಿಷನ್ ಮಾಡಿ ಯಾವುದೇ ಪ್ರೊಸೀಜರ್ ಮಾಡಿದ್ರೆ ಹಾರ್ಟಿಗೆ ಅದು ಕಾರ್ಡಿಯಾಕ್ ಸರ್ಜರಿ ಅಂತ ಬರುತ್ತೆ. ಸೊ ಇದು ಹೇಗೆ ಅಂತ ಪರ್ಕ್ಯೂಟೇನಿಯಸ್ ಪ್ರೊಸೀಜರ್ಸು ಸ್ಟೆಂಟ್ ಹಾಕೋದು, ಪರ್ಕ್ಯೂಟೇನಿಯಸ್ ಟ್ರಾನ್ಸ್ಕ್ಯಾಥೆಟರ್ ಅಯೋಟಿಕ್ ವಾಲ್ವ್ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಇದೇನು ಅಂತ ಹೇಳಿದ್ರೆ ಪರ್ಕ್ಯೂಟೇನಿಯಸ್ ಇಂಟರ್ವೆನ್ಷನ್ಸ್ ಅಂತ ಹೇಳ್ತೀವಿ. ಹಾರ್ಟ್ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರೆ ಮೇನಾಗಿ ಬಾಡಿ ಮೇಲೆ ಕಟ್ಟಿರಬೇಕು, ಇನ್ಸಿಷನ್ ಮಾಡಿ ಮಾಡುವಂಥದ್ದು. ಹೃದಯದ್ದು ಯಾವುದೇ ಥರದ್ದು ಚಿಕಿತ್ಸೆ ಇರ್ಬೋದು, ಅದು ಹೃದಯ ಶಸ್ತ್ರಚಿಕಿತ್ಸೆ ಅನ್ನೋದಾಗುತ್ತೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಜನರಲ್ಲಿ ಎಷ್ಟು ಮುಖ್ಯ ಅಂತ ಹೇಳ್ತೀರಾ? ಅವೇರ್ನೆಸ್ ಇರೋದು ನೋಡಿ, ಈಗ ಹೃದಯ ಪ್ರಾಬ್ಲಮ್ ಅನ್ನೋದು ತುಂಬ ಕಾಮನ್ ಅಂತ ಎಲ್ರಿಗೂ ಜನರಿಗೆ ಗೊತ್ತಿರುತ್ತೆ. ಎಷ್ಟು ಜಾಸ್ತಿ ಇದೆ ಏನು ಅಂತ ನೋಡಿದ್ರೆ, ಇದು ಪ್ರಪಂಚ ಎಲ್ಲ ನಾವು ಒಂದು ಸ್ಟಡಿ ಮಾಡಿ ನೋಡಿದ್ರೆ ಮೋರ್ ದೆನ್ 20 ಮಿಲಿಯನ್ ಡೆತ್ಸ್ ಅಂತ ನಡೀತಿದೆ. ಈಗ 20 ಮಿಲಿಯನ್ ಡೆತ್ಸ್ ಪರ್ ಇಯರ್ ಪ್ರಪಂಚದಲ್ಲಿ. ಅದರಲ್ಲಿ 90% ಆಫ್ ದ ಡೆತ್ಸ್ ಈಸ್ ಬಿಕಾಸ್ ಆಫ್ ಹಾರ್ಟ್ ಪ್ರಾಬ್ಲಮ್ ಅಂತ. ಹೃದಯದ ಯಾವುದೇ ಥರದ್ದು ಒಂದು ಕಾಯಿಲೆ ಇರ್ಬೋದು, ಅಂಥ ಕಾಯಿಲೆಯಿಂದನೇ ಪ್ರಪಂಚದಲ್ಲಿ ಎಷ್ಟು ಜನ ಸಾಯ್ತಿದ್ದಾರೆ, ಅದರಲ್ಲಿ 90% ಜನರು ಹೃದಯದ ಪ್ರಾಬ್ಲಮಿಂದನೇ ಡೆತ್ ಆಗ್ತಿದೆ. ಇದು ಒಂದು ಹಾಗಾದರೆ ಇಂಥ ಒಂದು ತೊಂದರೆ ನಮಗೋ ಇಲ್ಲ ನಮ್ಮ ಅಕ್ಕಪಕ್ಕದಲ್ಲಿರೋರ್ಗೆ ನಮ್ಮ ಸಂಬಂಧಿಕರಲ್ಲೇ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇದು ವಾಸ್ತವ, ಬರಬೇಕು ಅಂತೆಲ್ಲ ಬರಬಾರ್ದು, ನಾವು ಅದನ್ನು ಪ್ರಿವೆಂಟ್ ಮಾಡಬೇಕು. ಬಟ್ ಇದು ವಾಸ್ತವ, ದಿಸ್ ಇಸ್ ದ ಸ್ಟ್ಯಾಟಿಸ್ಟಿಕ್ಸ್. ಇನ್ನೊಂದೇನು ಅಂತ ಹೇಳಿದ್ರೆ, ಹೃದಯದ ಅಂತ ಹೇಳಿದ್ರೆ ಸ್ವಲ್ಪ ಆಘಾತ ಉಂಟು ಮಾಡುವಂಥದ್ದು, ಭಯ ಉಂಟು ಮಾಡುವಂಥದ್ದು. ಹೃದಯದ ಪ್ರಾಬ್ಲಮ್ ಇದೆ ಅಂತ ಹೇಳಿದ ತಕ್ಷಣ, ಇವಾಗ ನಾನೇ ಇರಲಿ, ನನಗಿಷ್ಟೆಲ್ಲ ಗೊತ್ತಿದ್ರು, ಈಗ ನಮ್ಮ ಕ್ಲೋಸ್ ರಿಲೇಟಿವ್ಸ್ಗೋ ಇಲ್ಲ ಯಾರಿಗಾದ್ರು ಹೃದಯದ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನನಗೂ ಆತಂಕ, ಭಯ ಅನ್ನೋದು ಬರುತ್ತೆ. ವಿ ಗೋ ಬ್ಲ್ಯಾಂಕ್. ಇದು ಹೇಗೆ ಅಂತ ಹೇಳಿದ್ರೆ, ಎಕ್ಸಾಮ್ಗೆ ಪ್ರಿಪೇರ್ ಇಲ್ದಿರ ಎಕ್ಸಾಮ್ಗೆ ಹೋಗ್ಬಿಟ್ರೆ ಎಕ್ಸಾಮಲ್ಲಿ ಬ್ಲ್ಯಾಂಕ್ ಆಗಿಬಿಡ್ತೀವಿ, ಏನೂ ಗೊತ್ತಾಗೋದಿಲ್ಲ. ಅಂದರೆ ಎಕ್ಸಾಮ್ಗೆ ಅಂತ ಒಂದು ಸಪ್ರೇಟ್ ಪ್ರಿಪ್ರೇಷನ್ ಅನ್ನೋದು ಬೇಕಾಗತ್ತೆ. ಸೊ ಇದು ಇಷ್ಟು ಕಾಮನ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಏನೇನೋ ತಿಳ್ಕೊತಿದ್ವಿ ಪ್ರಪಂಚದಲ್ಲಿ. ದಿನನಿತ್ಯ ನಾವು ಅದು ನೋಡ್ತೀವಿ, ಏನೇನೆಲ್ಲ ತಿಳ್ಕೊತಿದ್ವಿ, ಹೊಸ ನಾಲೆಡ್ಜ್ ಅನ್ನೋದು ಕಂಟಿನ್ಯೂಸ್ ಆಗಿ ನಾವು ಪಡ್ಕೊತಾನೆ ಇದ್ದೀವಿ. ಅದರಲ್ಲಿ ನಮ್ಗೆ ಎಷ್ಟು ಉಪಯೋಗ ಇದೆ, ಎಷ್ಟು ಅವಶ್ಯಕತೆ ಇದೆ ಅಂತ ತಿಳ್ಕೊಂಡ್ರೆ ಇದನ್ನು ತಿಳ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಅನ್ನೋದು ಬೇಕು ಎಲ್ರಿಗೂ. ಆವಾಗ ನಮಗೆ ತುಂಬ ಹತ್ತಿರದವ್ರಿಗೆ ಯಾರಿಗಾದ್ರೂ ಹಾರ್ಟ್ ಪ್ರಾಬ್ಲಮ್ ಆದಾಗ ಅದು ಏನಾಗಿದೆ ಆ್ಯಕ್ಚುಲಾಗಿ, ಅದಕ್ಕೆ ಏನು ಮಾಡಬೇಕಾಗತ್ತೆ, ಏನು ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ, ಡಿಸಿಷನ್ ತೊಗೊಳೋದಕ್ಕೆ ಇದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ತಿಳ್ಕೋಬೇಕು ಹೃದಯದ ಪ್ರಾಬ್ಲಮ್ಸ್ ಯಾವ ಥರ ಇರುತ್ತೆ, ಹೃದಯ ಅಂದರೆ ಎಲ್ಲಿರುತ್ತೆ, ಏನೇನೆಲ್ಲ ಕನೆಕ್ಟ್ ಆಗಿರುತ್ತೆ, ಅದರಲ್ಲಿ ಯಾವ ಥರದ ಪ್ರಾಬ್ಲಮ್ಸ್ ಬರುತ್ತೆ, ಯಾವ ಥರ ಅವಾಯ್ಡ್ ಮಾಡಬೇಕು, ಪ್ರಾಬ್ಲಮ್ ಬಂದರೆ ಅದಕ್ಕೆ ಯಾವ ಥರದ್ದು ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ, ಎಲ್ಲ ಅವೈಲೇಬಲ್ ಇದೆ.
ಅದರಲ್ಲಿ ಯಾವ ಡಾಕ್ಟರ್ಸ್ ಚೆನ್ನಾಗಿದ್ದಾರೆ, ನಾವು ಎಲ್ಲಿ ಹೋಗಿ ಮಾಡಿಸ್ಕೋಬೇಕು, ಎಲ್ಲಿ ರಿಸಲ್ಟ್ಸ್ ಅನ್ನೋದು ಚೆನ್ನಾಗಿದೆ, ಸುಮಾರು ತಿಳ್ಕೊಂಡು ಆ ನಾಲೆಡ್ಜ್ ಅನ್ನೋದು ಅಕ್ವೈರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹುಚ್ಚೇಗೌಡ, ನಾನು ಎಚ್ ಬೈರಾಪುರ ಗ್ರಾಮದ. ನನಗೆ ಹೃದಯ ಅಪಘಾತ ಆದ ಕಾರಣದಿಂದ ನಾನು ಮಂಗಳ ಆಸ್ಪತ್ರೆಗೆ ಬಂದು ನಾನು ಹಾಸ್ಪಿಟ್ಲಿಗೆ ಬಂದು ಸೇರ್ಕೊಂಡ ಮೇಲೆ ನನಗೆ ಶ್ರೀನಿವಾಸು ಡಾಕ್ಟ್ರ್ ಅವರು ನನಗೆ ಒಳ್ಳೆಯ ಸಲಹೆ ಕೊಟ್ಟು ಆಪ್ರೇಷನ್ ಮಾಡಿದರು. ಆಪ್ರೇಷನ್ ಮಾಡಿದ ಒಂದು 3 ದಿವಸಕ್ಕೆ ನನಗೆ ಎಲ್ಲ ರೀತಿಯೂ ಚೇತರಿಸ್ಕೊಂಡೆ. ನಾನು ಚೇತರಿಸ್ಕೊಂಡಾದ್ಮೇಲೆ 4ನೇ ದಿವಸ 5ನೇ ದಿವಸಕ್ಕೆ ನನ್ನನ್ನು ಡಿಸ್ಚಾರ್ಜ್ ಮಾಡಿ ಕಳಿಸಿದರು. ನಾನು ಮೊದಲು ಯಾವ ಪ್ರಕಾರದಲ್ಲಿದ್ದೆ ಅದಕ್ಕಿಂತಲೂ ಹೆಚ್ಚುವರಿ ನಾನು ಚೆನ್ನಾಗಿದ್ದೇನೆ ಅಂತ ನಮ್ಮ ಮಂಗಳ ಹಾಸ್ಪಿಟ್ಲಿಗೆ ಇಲ್ಲಿ ಇರುವ ಎಲ್ಲರಿಗೂ ಕೂಡ ಅಭಿನಂದನೆಗಳು. ನನ್ನ ಹೆಸರು ಕಾವೇರಿ ಅಂತ, ಹುಚ್ಚೇಗೌಡ್ರ ಹೆಂಡ್ತಿ, ಬೈರಾಪುರ. ನಮ್ಮ ಮನೆಯವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಬಂದ್ವಿ. ಎದೆನೋವು ಅಂತ ಬಂದ್ವಿ. ನಮಗೆ ಹಿಂದಗಡೆ ಇದ್ದು ನಿಂತು ನೋಡೋರಿಲ್ಲ, ಇಲ್ಲೇ ಹಾಸನಲ್ಲಿ ಮನೆ ಹತ್ರ ಇದ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮಗಳಿಗೆ ಧೈರ್ಯ ಕೊಟ್ಟೆ. ಅವಳು ಇಲ್ಲ ಸರ್ ಹತ್ರ ಮಾತಾಡಿದ್ಲು. ಅವಾಗ ಅವ್ರು ಹೇಳಿದರು ಕೂರಿಸ್ಕೊಂಡು 2 ಸಲ 2 ದಿನ ವೆಯ್ಟ್ ಮಾಡಿ ನಾವು ಕೇಳ್ಕೊಂಡು, ಇಲ್ಲಮ್ಮ ತುಂಬ ಚೆನ್ನಾಗಿ ಆಗುತ್ತೆ, ಅವ್ರಿಗೆ ಓಪನ್ ಹಾರ್ಟ್ ಸರ್ಜರಿನೇ ಆಗಬೇಕು, ಸ್ಟೆಂಟ್ ಹಾಕಿದ್ರೆ ಆಗೋದಿಲ್ಲ ಅಂತ ಹೇಳಿದರು. ಅದಕ್ಕೆ ನಾವತ್ತೆ ಧೈರ್ಯ ಮಾಡಿ ನಮ್ಮ ಮನೆಯವ್ರಿಗೆ ಹೇಳಿದೆ. ನಮ್ಮ ಮನೆಯವರು ಎಲ್ಲ ಇಲ್ಲಿ ಬೇಡ ಅಂತ ಅಂದರು. ಆದ್ರೂ ಇಲ್ಲ, ನಾನು ಇಲ್ಲೇ ಮಾಡಿಸ್ತೀನಿ. ಡಾಕ್ಟ್ರು ಹೇಳಿದ ಮಾತಲ್ಲಿ ನಮಗೆ ತುಂಬ ಭರವಸೆ ಬಂತು. ಅದರಿಂದ ನಾವು ಶ್ರೀನಿವಾಸ್ ಡಾಕ್ಟ್ರನ್ನ ನಂಬ್ಕೊಂಡು ಹುಷಾರಾದರೆ ನನಗೆ ಇಲ್ಲೇ ಆಗಲಿ, ಇಲ್ಲ ಅಂದರೆ ಏನಾರು ಆಗಲಿ ನಾನು ಇಲ್ಲೇ ಮಾಡಿಸ್ತೀನಿ ಅಂತೇಳಿ ಇಲ್ಲಿ ತೀರ್ಮಾನ ತಗೊಂಡು ಡಾಕ್ಟ್ರು ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಅವ್ರ ಜೊತೆಲೇ 4 ಜನ ಡಾಕ್ಟ್ರಿದ್ರು. 4 ದಿನವೂ ತುಂಬ ಚೆನ್ನಾಗಿ ಕೇರ್ ಮಾಡ್ಕೊಂಡು ನಮ್ಮನ್ನು ಸ್ಪೆಷಲ್ ವಾರ್ಡಿಗೆ ಕೊಡಲೇ ಇಲ್ಲ. ಅವ್ರ ಜೊತೆನೇ ಇಟ್ಕೊಂಡು ಡಿಸ್ಚಾರ್ಜ್ ಆಗೋವರೆಗೂ ಅವ್ರ ಹತ್ರನೇ ಇದ್ದು ಕ್ಲೀನಾಗಿ ನೋಡಿ ಎಲ್ಲನೂ ನಮಗೆ ಮನೇಲಿ ಸೌಲಭ್ಯ ಇದ್ದಂಗೆ ನಮ್ಮನ್ನೇನು ಗೋಳುಕೊಳ್ಳಲ್ಲ. ಅವರು ಎಲ್ಲ ಪ್ರತಿಯೊಂದು ಅವರೇ ನೋಡಿ ಕಳಿಸ್ಕೊಟ್ರು. ಡಾಕ್ಟ್ರಿ ಶ್ರೀನಿವಾಸ್ ಡಾಕ್ಟ್ರಿಗೆ ಧನ್ಯವಾದಗಳು. ಸೊ ಮೇನ್ಲಿ ಈ ಕಾರ್ಡಿಯಾಕ್ ಸರ್ಜರಿ ಹಾಗೆ ಕಾರ್ಡಿಯಾಕ್ ಇಂಟರ್ವೆನ್ಷನ್ಸ್ಗೂ ಏನು ವ್ಯತ್ಯಾಸ ಡಾಕ್ಟರ್? ಇದು ಜನರಲ್ಲಿ ತುಂಬ ಸಾಮಾನ್ಯವಾಗಿರೋ ಒಂದು ಕನ್ಫ್ಯೂಷನ್. ನಮ್ಮ ರಿಲೇಟಿವ್ಸ್ಗೆ ಹಾರ್ಟಲ್ಲಿ ಆಪ್ರೇಷನ್ ಆಗಿದೆ, ನಮ್ಮ ರಿಲೇಟಿವ್ಸ್ಗೆ ಹಾರ್ಟಲ್ಲಿ ಆಪ್ರೇಷನ್ ಆಗಿದೆ, ಅವ್ರಿಗೆ ಹಾರ್ಟಲ್ಲಿ ಆಪ್ರೇಷನ್ ಆಗಿದ್ರೆ ಕೆಲವ್ರಿಗೆ ಹಾರ್ಟ್ ಆಪ್ರೇಷನ್ ಅಲ್ಲ, ಅದು ಬೇರೆ ಥರ ಸರ್ಜರಿ, ಈ ಥರ ಸುಮಾರು ಇದೆ, ಕನ್ಫ್ಯೂಷನ್ಸ್ ಇದೆ. ಸೊ ಹಾರ್ಟು ಮೇಲ್ಗಡೆಯಿಂದ ಹೊರಗಡೆಯಿಂದ ಬಾಡಿಯಲ್ಲಿ ಕಟ್ ಮಾಡಿ ಅಪ್ರೋಚ್ ಮಾಡಿದ್ರೆ ಅದು ಕಾರ್ಡಿಯಾಕ್ ಸರ್ಜರಿ ಅಂತ ಹೇಳ್ತೀವಿ. ಹೊರಗಡೆ ಕಟ್ ಮಾಡ್ದಿರ ಪರ್ಕ್ಯೂಟೇನಿಯಸ್ ಇಂಟರ್ವೆನ್ಷನ್ಸ್ ಅಂತ ಹೇಳ್ತೀವಿ. ಸೂಜಿ ಮುಖಾಂತರ ಆ ವೈರ್ ಮೇಲೆಯಿಂದ ಸ್ಟೆಂಟ್ ಹಾಕೋದು ಇಲ್ಲ ವ್ಯಾಲ್ವ್ ಹಾಕೋದು ಅದು ಮಾಡಿದ್ರೆ ಅದು ಪರ್ಕ್ಯೂಟೇನಿಯಸ್ ಇಂಟರ್ವೆನ್ಷನ್ಸ್ ಅಂತ ಹೇಳ್ತೀವಿ. ಪರ್ಕ್ಯೂಟೇನಿಯಸ್ ಇಂಟರ್ವೆನ್ಷನ್ಸು ಹಾರ್ಟ್ ಸರ್ಜರಿ ಅಲ್ಲ. ಅದರದ್ದು ರಿಸ್ಕ್ ಅಂತ ಹೇಳಿದ್ರೆ ಅದು ಸರ್ಜರಿ ಕೆಳಗಡೆ ಬರೋದಿಲ್ಲ ಅದು. ಸೊ ಹಾಗೆ ಹಾರ್ಟ್ ಆಪ್ರೇಷನ್ ಅಂತ ಹೇಳಿದ್ರೆ ಬಾಡಿ ಮೇಲೆ ಕಟ್ ಮಾಡಿ ಮಾಡುವಂಥದ್ದು. ಸೊ ಇದೊಂದು ಬೇಸಿಕ್ ನಾಲೆಡ್ಜ್ ತಿಳ್ಕೊಬೇಕು, ಇದು ಅವೇರ್ನೆಸ್ಗೆ. ಸೊ ಹಾಗೇನೆ ಈ ಹಾರ್ಟ್ ಅನ್ನೋದು ಜನರಲ್ ಆಗಿ ಎಲ್ಲರೂ ಹೇಳೋದು ಲೆಫ್ಟ್ ಭಾಗದಲ್ಲಿ ಇರುತ್ತೆ ಅಂತ ಹೇಳ್ತಾರೆ, ಇನ್ ಜನರಲ್ ಸೆನ್ಸ್. ಸೊ ಆಕ್ಚುಲ್ ಆಗಿ ಹಾರ್ಟ್ ಪೊಸಿಷನ್ ಏನಿರುತ್ತೆ, ಒಂದು ಅದ್ರ ಸುತ್ತ ಇರೋ ಆರ್ಗನ್ಸ್ ಅನಾಟಮಿ ಆಗ್ಲಿ ಸ್ಟ್ರಕ್ಚರ್ ಆಗ್ಲಿ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್. ಹೌದು, ಈಗ ನಾವು ಚಿಕ್ಕವಾಗಿಂದ ಓದ್ಕೊತಾ ಬಂದಿದ್ದೀವಿ ಹಾರ್ಟು ಯಾವ ಥರ ಇರುತ್ತೆ, ಏನು 4 ಕೋಣೆ ಇರುತ್ತೆ, ಒಂದು ಬಾಕ್ಸ್ ಥರ ಹಾಕಿ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಮಾಡ್ತಾರೆ. ಬಟ್ ಹಾರ್ಟ್ ಈಸ್ ವೆರಿ ವೆರಿ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಇನ್ ದ ಬಾಡಿ. So as such human beings are very complex structure on this earth. ಯಾವುದಾದ್ರು ಆರ್ಗಾನಿಸಮ್ಸ್ ಇದೆ ವರ್ಲ್ಡಲ್ಲಿ, ಎಲ್ಲ ಆರ್ಗಾನಿಸಮ್ಸ್ಗಿಂತ ಮೋಸ್ಟ್ ಎವಾಲ್ವ್ಡ್ ಆರ್ಗಾನಿಸಮ್ಸ್ ಆರ್ ದ ಹ್ಯೂಮನ್ ಬೀಯಿಂಗ್ಸ್. ಸೊ ಈ ಹ್ಯೂಮನ್ ಬಾಡಿಯಲ್ಲಿ ಹಾರ್ಟು ಅದೇ ಥರ ತುಂಬ ಎವಾಲ್ವ್ ಆಗಿತ್ತು, ತುಂಬ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ 90%, 95%, 98% ಆಗಿರ್ಬೋದು. ಇನ್ನು 100% ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೂ ಕಷ್ಟ ಇದೆ, ಅಷ್ಟು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಇದೆ ಅದು ಹಾರ್ಟು. ಸೊ ಇದು ಹಾರ್ಟ್ ನಾವು ಜನರಲಾಗಿ ಚೆಸ್ಟ್ ಓಪನ್ ಮಾಡಿ ನೋಡಿದಾಗ ವಿ ಸಿ ಫ್ರಮ್ ದ ಫ್ರಂಟ್. ಚೆಸ್ಟ್ ಓಪನ್ ಮಾಡಿ ನೋಡಿದಾಗ ಯಾವ ಥರ ಇರುತ್ತೆ ಅಂತ. ಚೆಸ್ಟ್ ಓಪನ್ ಮಾಡಿ ನೋಡಿದಾಗ ಹಾರ್ಟು ಸೆಂಟರಲ್ಲಿರುತ್ತೆ. ದಟ್ಸ್ ವೈ ವಿ ಗೋ ಫ್ರಮ್ ದ ಸೆಂಟರ್ ಪಾರ್ಟ್ ಆಫ್ ದ ಚೆಸ್ಟ್. ಹಾರ್ಟು ಸೆಂಟರಲ್ಲಿರುತ್ತೆ, ಬಟ್ ಇಟ್ ಈಸ್ ರೊಟೇಟೆಡ್ ಟುವರ್ಡ್ಸ್ ದ ಲೆಫ್ಟ್. ಅದು ನಿಮ್ಮ ಬಾಡಿ ಆಕಾರದ ಮೇಲೇನು ಹಾರ್ಟ್ ಪೊಸಿಷನ್ ಸ್ವಲ್ಪ ಚೇಂಜಸ್ ಆಗುತ್ತೆ. ಕೆಲವರು ತುಂಬ ಸಪೂರ ಉದ್ದ ಇರ್ತಾರೆ, ಸೊ ಅವರಲ್ಲಿ ಹಾರ್ಟು ತುಂಬ ಲೀನಿಯರ್ ಇರುತ್ತೆ. ತುಂಬ ಸ್ಮೋಕರ್ಸು ಎಡಭಾಗ ತುಂಬ ದೊಡ್ಡದಿರುತ್ತೆ, ಅವರಲ್ಲಿ ಹಾರ್ಟು ಲೀನಿಯರ್ ಇರುತ್ತೆ. ಕೆಲವರು ಶಾರ್ಟ್ ಇರ್ತಾರೆ, ತುಂಬ ವೆಯ್ಟ್ ಜಾಸ್ತಿ ಇರ್ತಾರೆ, ದಪ್ಪ, ಅವರಲ್ಲಿ ಹಾರ್ಟ್ ಸ್ವಲ್ಪ ಜಾಸ್ತಿ ಹಾರಿಜಾಂಟಲ್ ಪ್ಲೇಸ್ ಇರುತ್ತೆ.
ಸೊ ಬಟ್ ಇನ್ ಜನರಲ್ ಸೆಂಟರಿಂದ ಹಾರ್ಟ್ ಸ್ವಲ್ಪ ಈ ಕಡೆ ರೊಟೇಟ್ ಆಗಿರುತ್ತೆ. ಅದರಲ್ಲಿ ಮತ್ತು ಹಾರ್ಟಲ್ಲಿ 4 ಚೇಂಬರ್ ಇರುತ್ತೆ. ಮೇಲ್ಗಡೆ 2 ಚೇಂಬರ್, ರೈಟ್ ಅಪ್ಪರ್ ಚೇಂಬರ್ಸ್, ರೈಟ್ ಅಪ್ಪರ್ ರೈಟ್ ಲೋವರ್ ಚೇಂಬರ್, ಲೆಫ್ಟ್ ಅಪ್ಪರ್ ಆ್ಯಂಡ್ ಲೆಫ್ಟ್ ಲೋವರ್ ಚೇಂಬರ್ ಅಂತ 4 ಚೇಂಬರ್ಸ್ ಇರುತ್ತೆ. 4 ಚೇಂಬರ್ಸು ಅದು ಕಂಪ್ಲೀಟ್ಲಿ ಸಪ್ರೇಟೆಡ್. ಯಾವುದೋ ಒಂದು ಚೇಂಬರಿಂದ ಒಂದು ಚೇಂಬರ್ಗೆ ಒಂದು ಪ್ರಾಪರ್ ಮೂಮೆಂಟಲ್ಲಿ ಬ್ಲಡ್ ಹೋಗಲಿಲ್ಲ ಅಂತ ಹೇಳಿದ್ರೆ ಅದೆಲ್ಲ ಡಿಸ್ಕನೆಕ್ಟೆಡ್. ಅದರ ಎಲ್ಲ ಒಂದು 4 ಇದು ಚೇಂಬರ್ಸ್ಗೆ ಮಧ್ಯೆ ವ್ಯಾಲ್ವ್ಸ್ ಅನ್ನೋದಿರುತ್ತೆ. ಮತ್ತು ಹಾರ್ಟ್ ಒಳಗಡೆಗೆ ಬರೋದಕ್ಕೆ, ಹಾರ್ಟಿಂದ ಹೊರಗಡೆ ಹೋಗೋದಕ್ಕೆ ಎಲ್ಲ ಕಡೆನೂ ಸ್ವಲ್ಪ ಅದು ಅದರದ್ದೇ ಒಂದು ಮೆಕ್ಯಾನಿಸಮ್ಸ್ ಅಂತ ಇರುತ್ತೆ. ಸೊ ಹಾರ್ಟ್ ಈ ಥರ ಇರುತ್ತೆ. ಸೊ ಇದು ರೈಟ್ ಸೈಡು, ರೈಟ್ ಅಪ್ಪರ್ ಚೇಂಬರ್, ರೈಟ್ ಲೋವರ್ ಚೇಂಬರ್ ಸ್ವಲ್ಪ ಮುಂದೆ ಇರುತ್ತೆ. ಲೆಫ್ಟ್ ಅಪ್ಪರ್ ಚೇಂಬರ್, ಲೆಫ್ಟ್ ಲೋವರ್ ಚೇಂಬರ್ ಸ್ವಲ್ಪ ಹಿಂದೆ ಇರುತ್ತೆ. ಸ್ವಲ್ಪ ಈ ಕಡೆ ರೊಟೇಟ್ ಆಗಿರುತ್ತೆ. ಈ ಥರ ಇರುತ್ತೆ. ದ ಹಾರ್ಟ್ ಸೈಜ್ ಯೂಶ್ವಲಾಗಿ ವಿ ಸೇ ಇಟ್ ಈಸ್ ಅಬೌಟ್ ದ ಸೈಜ್ ಆಫ್ ಅವರ್ ಫಿಸ್ಟ್. ಸೊ ಈ ಥರ ಇಟ್ಕೊಂಡ್ರೆ ಇಷ್ಟಿರುತ್ತೆ ನಮ್ಮ ಹಾರ್ಟ್. ಬಟ್ ದಟ್ ಈಸ್ ಇನ್ ಜನರಲ್. ಸೊ ಬಟ್ ಇದು ಬೇರೆ ಬೇರೆ ಡಿಸೀಸಸಲ್ಲಿ ಹಾರ್ಟ್ ಸೈಜ್ ಅನ್ನೋದು ವೇರಿಯೇಷನ್ಸ್ ಆಗುತ್ತೆ. ಬಟ್ ದಿಸ್ ಈಸ್ ಇನ್ ಜನರಲ್ ಈ ಥರ ಇರುತ್ತೆ. ಸೊ ನಾವು ಅದೇ ಥರ ಈಗ ಸೊ ಹಾರ್ಟು ಸ್ಟ್ರಕ್ಚರ್ ಮತ್ತು ಅದ್ರ ಫಂಕ್ಷನ್ನು ಅದು ಎಲ್ಲಿರುತ್ತೆ, ಅದು ಯಾವ ಥರ ಕೆಲಸ ಮಾಡುತ್ತೆ, ಅದು ಯಾವ ಆರ್ಗನ್ಸ್ ಜೊತೆ ಕನೆಕ್ಟೆಡ್ ಇರುತ್ತೆ. ಸೊ ಇದೆಲ್ಲ ತಿಳ್ಕೊಬೇಕು ಅಂತ ಹೇಳಿದ್ರೆ, ಸೊ ಹಾರ್ಟ್ ಈಸ್ ಆ್ಯಕ್ಚುಲಿ ಬೇಸಿಕಲಿ ವಾಟ್ ಹಾರ್ಟ್ ಈಸ್ ವಾಟ್ ಅವರ್ ಲೈಫ್ ಈಸ್ ವಾಟ್ ಈಸ್ ಅವರ್ ಹಾರ್ಟ್. ಹಾರ್ಟ್ ಬೀಟ್ ಆಗ್ತಿದೆ ಅಂತ ಹೇಳಿದ್ರೆ ನಮ್ಗೆ ಜೀವ ಇದೆ ಅಂತ, ಹಾರ್ಟ್ ಬೀಟ್ ಆಗೋದು ನಿಂತಿದೆ ಅಂತ ಹೇಳಿದ್ರೆ ನಮ್ಗೆ ಜೀವ ಇಲ್ಲ. ಸೊ ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಂಡ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಇಟ್ ಈಸ್. ಸೊ ಈ ಬಾಡಿಯಲ್ಲಿರೋ ಎಲ್ಲ ಬ್ಲಡ್ ಹಾರ್ಟಿಗೆ ಬರುತ್ತೆ. ಹಾರ್ಟ್ ರೈಟ್ ಅಪ್ಪರ್ ಚೇಂಬರಲ್ಲಿ ಬರುತ್ತೆ. ಅಲ್ಲಿಂದ ರೈಟ್ ಲೋವರ್ ಚೇಂಬರ್ಗೆ ಹೋಗುತ್ತೆ. ರೈಟ್ ಲೋವರ್ ಚೇಂಬರಿಂದ ಕಂಟ್ರಾಕ್ಷನಿಂದ ಹಾರ್ಟ್ ಪುಷ್ ಮಾಡೋದ್ರಿಂದ ಬ್ಲಡ್ ಎಂಟೈರ್ ಬಾಡಿ ಬ್ಲಡ್ ಲಂಗ್ಸ್ಗೆ ಹೋಗುತ್ತೆ. ಲಂಗ್ಸ್ಗೆ ಹೋಗಿ ಅಲ್ಲಿ ಆಕ್ಸಿಜನ್ ಪ್ಯೂರಿಫೈಡ್ ಬ್ಲಡ್ ಅಂತ ಹೇಳ್ತೀವಿ. ಅದು ಲೆಫ್ಟ್ ಅಪ್ಪರ್ ಚೇಂಬರ್ಗೆ ಬರುತ್ತೆ. ಲೆಫ್ಟ್ ಅಪ್ಪರ್ ಚೇಂಬರಿಂದ ಲೆಫ್ಟ್ ಲೋವರ್ ಚೇಂಬರ್ಗೆ ಬಂದು ಲೆಫ್ಟ್ ಲೋವರ್ ಚೇಂಬರ್ ಇಸ್ ದ ಆ್ಯಕ್ಚುಯಲ್ ಹಾರ್ಟ್. ನಾವು ಹಾರ್ಟ್ ಅಂತ ಏನೆಲ್ಲ ಹೇಳ್ತೀವಿ, ವಿ ಆರ್ ಆ್ಯಕ್ಚುಲಿ ಕಾನ್ಸಂಟ್ರೇಟಿಂಗ್ ಆನ್ ದ ಲೆಫ್ಟ್ ಲೋವರ್ ಚೇಂಬರ್. ಅದು ತುಂಬ ದೊಡ್ಡದು, ತುಂಬ ದಪ್ಪ, ತುಂಬ ಇಂಪಾರ್ಟೆಂಟ್ ಪಾರ್ಟ್ ಹಾರ್ಟ್ದು. ಸೊ ಅಲ್ಲಿಂದ ಎಂಟೈರ್ ಬಾಡಿಗೆ ಬ್ಲಡ್ ಪಂಪ್ ಆಗುತ್ತೆ ಆ್ಯಕ್ಟಿವ್ ಕಂಟ್ರಾಕ್ಷನಿಂದ. ಹಾರ್ಟ್ ತುಂಬ ಕಷ್ಟಪಟ್ಟು ಪಂಪ್ ಮಾಡುತ್ತೆ ಬಾಡಿಯಲ್ಲಿರೋ ಎಲ್ಲ ಆರ್ಗನ್ಸ್ಗೆ, ಎಲ್ಲ ಒಂದು ಚಿಕ್ಕ ಜಾಗಕ್ಕೂ ಹಾರ್ಟು ಆ್ಯಕ್ಟಿವ್ ಆಗಿ ಪಂಪ್ ಮಾಡುತ್ತೆ ಬ್ಲಡ್ನ. ಸೊ ಈಗ ರೈಟ್ ಅಪ್ಪರ್ ಚೇಂಬರಿಂದ ರೈಟ್ ಲೋವರ್ ಚೇಂಬರ್ಗೆ ಹೋಗೋದಕ್ಕೆ ಒಂದು ಯೂನಿಡೈರೆಕ್ಷನಲ್ ವ್ಯಾಲ್ವ್ ಅಂತ ಇರುತ್ತೆ, ಟ್ರೈಕಸ್ಪಿಡ್ ವ್ಯಾಲ್ವ್. ಈ ವ್ಯಾಲ್ವ್ಸ್ ಅನ್ನೋದು ಹೇಗೆ ಅಂತ ಹೇಳಿದ್ರೆ, ಎಲ್ಲ ವ್ಯಾಲ್ವ್ಸು ಯೂನಿಡೈರೆಕ್ಷನಲ್ ವ್ಯಾಲ್ವ್ಸ್. ಅಂದರೆ ಒಂದು ಡೈರೆಕ್ಷನಲ್ಲಿ ಬ್ಲಡ್ ಹೋಗಬೇಕು, ವಾಪಸ್ ಅದೇ ಡೈರೆಕ್ಷನಲ್ಲಿ ರಿಟರ್ನ್ ಬರಬಾರ್ದು ಅನ್ನೋದಕ್ಕೆ ವ್ಯಾಲ್ವ್ಸ್ ಅಂತ ಇರೋದು ನಮ್ಮ ಹಾರ್ಟಲ್ಲಿ. ಸೊ ಹಾಗೆ ರೈಟ್ ಲೋವರ್ ಚೇಂಬರಿಂದ ಮತ್ತೆ ಲಂಗ್ಸ್ಗೆ ಹೋಗಬೇಕಾದ್ರೆ ಅಲ್ಲಿ ಪಲ್ಮನರಿ ವ್ಯಾಲ್ವ್ ಅಂತ ಇರುತ್ತೆ. ಒಂದು ಸರಿ ಲಂಗ್ಸ್ಗೆ ಹೋಗಿದ್ದು ಬ್ಲಡ್ ಮತ್ತೆ ರೈಟ್ ಲೋವರ್ ಚೇಂಬರ್ಗೆ ಬರೋದಿಲ್ಲ, ಪಲ್ಮನರಿ ವ್ಯಾಲ್ವ್ ಅನ್ನೋದು ಮತ್ತೆ ಕ್ಲೋಸ್ ಆಗುತ್ತೆ. ಹಾಗಾಗಿ ಮತ್ತೆ ಲಂಗ್ಸಿಂದ ಮತ್ತೆ ಲೆಫ್ಟ್ ಅಪ್ಪರ್ ಚೇಂಬರ್ಗೆ ಬರುತ್ತೆ. ಲೆಫ್ಟ್ ಅಪ್ಪರ್ ಚೇಂಬರಿಂದ ಲೋವರ್ ಚೇಂಬರ್ಗೆ ಒನ್ ಡೈರೆಕ್ಷನಲ್ ವ್ಯಾಲ್ವ್ ಇರುತ್ತೆ, ಮೈಟಲ್ ವ್ಯಾಲ್ವ್ ಅಂತ. ಅದು ಓಪನ್ ಆದಾಗ ಸಲೀಸಾಗಿ ಬ್ಲಡ್ ಎಲ್ಲ ವಿತೌಟ್ ಎನಿ ರೆಸಿಸ್ಟೆನ್ಸ್ ಒಂದು ಚೇಂಬರಿಂದ ಇನ್ನೊಂದು ಚೇಂಬರ್ಗೆ ಹೋಗಬೇಕು, ಫುಲ್ಲಾಗಿ ಓಪನ್ ಆಗಬೇಕು, ಮತ್ತು ಫುಲ್ ಕ್ಲೋಸ್ ಆಗಬೇಕು. ಕ್ಲೋಸ್ ಆಗಿದ್ದಾದಮೇಲೆ ಬ್ಲಡ್ಡು ಮತ್ತು ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ದಿರೋ ಫಾರ್ವರ್ಡ್ ಮೂಮೆಂಟಲ್ಲಿ ಹೋಗಬೇಕು. ಸೊ ಇದು ನಾರ್ಮಲ್ ಅನಾಟಮಿ. ಇದಾದಮೇಲೆ ಬ್ಲಡ್ ಲೆಫ್ಟ್ ಲೋವರ್ ಚೇಂಬರಿಂದ ಬಾಡಿಗೆಲ್ಲ ಬರುತ್ತಲ್ವ, ಬಟ್ ಬಾಡಿಯಲ್ಲಿ ಫಸ್ಟ್ ಬ್ಲಡ್ ಬರೋದು ಮತ್ತು ಹಾರ್ಟ್ಗೆ. ಹಾರ್ಟ್ ಒಳಗಡೆ ಬ್ಲಡ್ ಬರುತ್ತೆ, ಎಂಟೈರ್ ಬಾಡಿಗೆ ಹಾರ್ಟೇ ಪಂಪ್ ಮಾಡುತ್ತೆ ಬ್ಲಡ್. ಬಟ್ ಆದರೂ ಹಾರ್ಟ್ಗೆ ಸಪ್ರೇಟ್ ರಕ್ತನಾಳ ಅನ್ನೋದು ಬೇಕಾಗುತ್ತೆ. ಸೊ ಹಾರ್ಟ್ ಪಂಪ್ ಮಾಡಿದಾಗ ಫಸ್ಟ್ ಬ್ಲಡ್ ಹೋಗೋದು ಮತ್ತು ಹಾರ್ಟ್ಗೆ. ಅದಕ್ಕೆ ಕೊರೊನರಿ ವೆಸಲ್ಸ್ ಅಂತ ಹೇಳ್ತೀವಿ. ಲೆಫ್ಟ್ ಕೊರೊನರಿ ಆರ್ಟ್ರಿ, ರೈಟ್ ಕೊರೊನರಿ ಆರ್ಟ್ರಿ ಅಂತ. ರೈಟ್ ಕೊರೊನರಿ ಆರ್ಟ್ರಿ ಮತ್ತು 2 ಬ್ರಾಂಚ್ ಆಗುತ್ತೆ. ಲೆಫ್ಟ್ ಕೊರೊನರಿ ಆರ್ಟ್ರಿ ಇಮ್ಮಿಡಿಯೇಟಾಗಿ ದೊಡ್ಡ 2 ಮೇನ್ ಬ್ರಾಂಚ್ ಆಗುತ್ತೆ, ಲೆಫ್ಟ್ ಆ್ಯಂಟೀರಿಯರ್ ಮತ್ತು ಲೆಫ್ಟ್ ಸರ್ಕಂಫ್ಲೆಕ್ಸ್ ಅಂತ. ಅದು ಎಂಟೈರ್ ಹಾರ್ಟ್ಗೆ ಸಪ್ಲೈ ಮಾಡೋವಂಥದ್ದು. ಸೊ ಬೇಸಿಕಲಿ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಹಾರ್ಟ್ ಅಂತ ಹೇಳಿದ್ರೆ 4 ಚೇಂಬರು ಮತ್ತು 3 ರಕ್ತನಾಳ. ಚೇಂಬರ್ಸ್ ಮಧ್ಯೆ ರೈಟ್ ಅಪ್ಪರ್ ಆ್ಯಂಡ್ ಲೋವರ್ ಚೇಂಬರ್ ಮಧ್ಯೆ ಒಂದು ವ್ಯಾಲ್ವು, ಲೆಫ್ಟ್ ಅಪ್ಪರ್ ಮತ್ತು ಲೋವರ್ ಚೇಂಬರ್ ಮಧ್ಯೆ ಒಂದು ವ್ಯಾಲ್ವು, ರೈಟ್ ಲೋವರ್ ಚೇಂಬರಿಂದ ಲಂಗ್ಸ್ ಮಧ್ಯೆ ಒಂದು ವ್ಯಾಲ್ವು, ಲೆಫ್ಟ್ ಲೋವರ್ ಚೇಂಬರಿಂದ ಬಾಡಿ ಮಧ್ಯೆ ಇನ್ನೊಂದು ವ್ಯಾಲ್ವ್. ಸೊ ಈ ಥರ 4 ಯೂನಿಡೈರೆಕ್ಷನಲ್ ವ್ಯಾಲ್ವ್ಸ್. ಮತ್ತು ಹಾರ್ಟ್ ಕಂಟಿನ್ಯೂಸ್ ಆಗಿ ಬೀಟ್ ಆಗಬೇಕು ಅಲ್ವಾ. ಹಾರ್ಟ್ ಕಂಟಿನ್ಯೂಸ್ ಆಗಿ ಬೀಟ್ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಎಲೆಕ್ಟ್ರಿಸಿಟಿ ಅನ್ನೋ ಜನ್ರೇಟ್ ಆಗಬೇಕಾಗತ್ತೆ ಹಾರ್ಟಲ್ಲಿ. ಸೊ ಅದು ಎಲೆಕ್ಟ್ರಿಸಿಟಿ ಎಲ್ಲಿ ಜನ್ರೇಟ್ ಆಗಬೇಕು, ಹಾರ್ಟ್ ಒಳಗಡೆ ಜನ್ರೇಟ್ ಆಗುತ್ತೆ. ಅದಕ್ಕೆ ಸೈನೋಎಟ್ರಿಯಲ್ ನೋಡ್ ಅಂತ ಹೇಳ್ತೀವಿ.
ಸೈನಸ್ ನೋಡ್ ಅಂತ. ಸೊ ಅದು ರೈಟ್ ಅಪ್ಪರ್ ಚೇಂಬರ್ ಮೇಲ್ಭಾಗದಲ್ಲಿರುತ್ತೆ. ಸೊ ಅಲ್ಲಿಂದ ಪ್ರತಿ ಕ್ಷಣ ಹಾರ್ಟ್ಗೆ ಸಿಗ್ನಲ್ಸ್ ಅಲ್ಲಿಂದ ಬರ್ತಾ ಇರುತ್ತೆ. ಸೊ ಅದು ಬರ್ತಾ ಇರೋದ್ರಿಂದ ಹಾರ್ಟ್ ಸತತವಾಗಿ ಬೀಟ್ ಆಗ್ತಾ ಇರುತ್ತೆ, ನಾವು ಜೀವಂತವಾಗಿದ್ದೀವಿ. ಸೊ ಇದಕ್ಕೆ ಕಂಡಕ್ಷನ್ ಸಿಸ್ಟಮ್ ಆಫ್ ಹಾರ್ಟ್ ಅಂತ ಹೇಳ್ತೀವಿ, ಎಲೆಕ್ಟ್ರಿಸಿಟಿ ಆಫ್ ದ ಹಾರ್ಟ್. ಸೊ ಯಾವ ಥರ ಅದು ಎಲೆಕ್ಟ್ರಿಸಿಟಿ ಹೋಗುತ್ತೆ, ಆ ಎಲೆಕ್ಟ್ರಿಸಿಟಿಯಿಂದ ಮಸಲ್ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಹಾರ್ಟಲ್ಲಿ ಇವಾಗ ಇಂಪಾರ್ಟೆಂಟಾಗಿ ನಾವು ತಿಳ್ಕೊಬೇಕಾಗಿರೋದು ಹಾರ್ಟ್ ಚೇಂಬರ್ಸ್ ಅಂತ ಹೇಳಿದ್ರೆ ಮಾಂಸಖಂಡಗಳವೆಲ್ಲ ಬಿಟ್ಟರೆ ಮಧ್ಯದಲ್ಲಿ ವ್ಯಾಲ್ವ್ಸ್ ಅಂತ ಇರುತ್ತೆ, 4 ವ್ಯಾಲ್ವ್ಸು, 3 ರಕ್ತನಾಳಗಳು ಮತ್ತು ಎಲೆಕ್ಟ್ರಿಕ್ ಸಪ್ಲೈ ಕಂಡಕ್ಷನ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಈ 4 ಸಿಸ್ಟಮಲ್ಲಿ ಎಲ್ಲಾದರೂ ಸ್ವಲ್ಪ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಯಾವುದಾದ್ರು ನಾರ್ಮಲ್ ಇರುತ್ತೆ, ಅದು ಅಬ್ನಾರ್ಮಲ್ ಆಗೋ ಚಾನ್ಸಸ್ ಇರುತ್ತೆ. ಹಾರ್ಟ್ ಇಲ್ಲಿರುತ್ತೆ, ಅದು ಅನಾಟಮಿ ಕಂಪ್ಲೀಟ್ ಫಂಕ್ಷನ್ಸ್, ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ರಿ. ತುಂಬಾನೇ ಧನ್ಯವಾದ. ನೆಕ್ಸ್ಟ್ ಹಾರ್ಟ್ ಡಿಸೀಸಸ್ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ, ಆದ್ರೆ ಒಂದು ಪುಟ್ಟ ವಿರಾಮದ ನಂತರ. ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಮಂಗಳ ಆಸ್ಪತ್ರೆ. ಕರ್ನಾಟಕ ರಾಜ್ಯದಲ್ಲಿ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ NABH ಆಸ್ಪತ್ರೆಯಾಗಿದೆ. ಡಾಕ್ಟರ್ ನಂದನ್ ಅಶೋಕ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಮತ್ತು ಹಿಪಿಟೋಬಿಲಿಯರಿ ಸರ್ಜನ್ ಇವರ ಸಾರಥ್ಯದಲ್ಲಿ ಗ್ಯಾಸ್ಟ್ರೋಎಂಟರಾಲಜಿ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ ಪ್ರಾರಂಭವಾಗಿದೆ. ಇವರು AZ ಸೆಂಟ್ ಜಾನ್ ಆಸ್ಪತ್ರೆ, ಬೆಲ್ಜಿಯಂ ದೇಶ, ಯುರೋಪ್ನಿಂದ ಬೇರಿಯಾಟ್ರಿಕ್ ಸರ್ಜರಿ ಫೆಲೋಶಿಪ್ನಲ್ಲಿ ತರಬೇತಿ ಪಡೆದು ಒಬೆಸಿಟಿ ಮತ್ತು ಮೆಟಬಾಲಿಕ್ ಸರ್ಜರಿ ಕ್ಲಿನಿಕ್ ಅನ್ನು ಪ್ರಾರಂಭಿಸಿದ್ದಾರೆ. ಪಿತ್ತಕೋಶದ ಕಲ್ಲು, ಪಿತ್ತನಾಳದ ಕಲ್ಲು, ಫ್ಯಾಂಕ್ರಿಯಾಸ್ ನಾಳದ ಕಲ್ಲು, ಹರ್ನಿಯಾ, ಅಪೆಂಡಿಟೈಟಿಸ್, ಅತಿಯಾದ ತೂಕದ ತೊಂದರೆ, ಅನ್ನನಾಳದ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಫ್ಯಾಂಕ್ರಿಯಾಸ್ ಕ್ಯಾನ್ಸರ್, ಎಲ್ಲಾ ತರಹದ ಲಿವರ್ ಮತ್ತು ಫ್ಯಾಂಕ್ರಿಯಾಸ್ ಕಾಯಿಲೆಗೆ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ನೀಡುವರು. ಡಾಕ್ಟರ್ ಶ್ರೀನಿವಾಸ್ GC ಕಾರ್ಡಿಯೋ ವ್ಯಾಸ್ಕ್ಯುಲರ್ ಥೋರಾಸಿಕ್ ಸರ್ಜನ್. ಇವರು ಹೃದಯ ರೋಗಕ್ಕೆ ಸಂಬಂಧಪಟ್ಟ ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡುತ್ತಾರೆ. ಇವರು ಮಂಗಳ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಸೇವೆಯಲ್ಲಿ ಲಭ್ಯರಿರುತ್ತಾರೆ. ನಮ್ಮಲ್ಲಿ ನರರೋಗ, ಮೆದುಳು ಹಾಗೂ ಬೆನ್ನು ಮೂಳೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವೀರೇಂದ್ರ GD ಇವರು ಬೆನ್ನು ಮೂಳೆ, ಮೆದುಳಿನ ಕ್ಯಾನ್ಸರ್ ಗೆಡ್ಡೆ, ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ, ಪಾರ್ಶ್ವವಾಯು, ಕುತ್ತಿಗೆ ಮತ್ತು ಸೊಂಟ ನೋವು, ಡಿಸ್ಕ್ ಆಪರೇಷನ್ ಇನ್ನೂ ಮುಂತಾದ ನರರೋಗಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಮೈಕ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಯ ಮೂಲಕ ಚಿಕಿತ್ಸೆ ನೀಡುವರು. ಡಾಕ್ಟರ್ ಹಿತೇಶ್ MR ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಹಾಗೂ ಆಧುನಿಕ ಎಂಡೋ ಸರ್ಜರಿ ತಜ್ಞರು. ಇವರು ಗ್ಯಾಸ್ಟ್ರಿಕ್ ಸಂಬಂಧಿತ ಎಲ್ಲಾ ಕಾಯಿಲೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡುತ್ತಾರೆ. ಡಾಕ್ಟರ್ ಮಧುಸೂದನ್ HC ಮೂತ್ರಪಿಂಡ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ತಜ್ಞರು. ಇವರು ಕಿಡ್ನಿ ಡಯಾಲಿಸಿಸ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮತ್ತು ಅಧಿಕ ರಕ್ತದೊತ್ತಡ ಹಾಗೂ ಎಲ್ಲಾ ರೀತಿಯ ಮೂತ್ರಪಿಂಡ ಸಂಬಂಧಪಟ್ಟ ಕಾಯಿಲೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವರು. ಡಾಕ್ಟರ್ ಯತೀಶ್ ಶ್ರೀನಿವಾಸ್ ಮೂತ್ರಪಿಂಡ, ಉರಿಮೂತ್ರ, ಪ್ರಾಸ್ಟೇಟ್ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ತಜ್ಞರು ಮತ್ತು ಲೈಂಗಿಕ ಸಮಸ್ಯೆಗಳಿಗೂ ಸೂಕ್ತ ಚಿಕಿತ್ಸೆ ನೀಡುವರು. ಹಾಸನದಲ್ಲಿ ಪ್ರಪ್ರಥಮ ಬಾರಿಗೆ ಮಂಗಳ ಹಾರ್ಟ್ ಸೆಂಟರ್ ಪ್ರಾರಂಭಿಸಿದೆ. ಡಾಕ್ಟರ್ ಆಶೀತ್ ಶ್ರೀಧರ್ ಇದೀಗ ಹಾಸನದ ಮಂಗಳ ಆಸ್ಪತ್ರೆಯಲ್ಲಿ ಹೃದಯಾಘಾತ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ತರಹದ ತುರ್ತು ಚಿಕಿತ್ಸೆ ನೀಡಲಿದ್ದಾರೆ. ಕ್ಯಾಥ್ ಲ್ಯಾಬ್, ಕಾರ್ಡಿಯಾಕ್ ICU, ಈಕೋ, ಆಂಜಿಯೋಪ್ಲಾಸ್ಟಿ, ECG, TMT, ಹಾಲ್ಟರ್ ಮಾನಿಟರಿಂಗ್, ಫೇಸ್ ಮೇಕರ್, ಇಂಪ್ಲಾಂಟೇಶನ್, 24 ಅವರ್ಸ್ ಎಮರ್ಜೆನ್ಸಿ ಸರ್ವಿಸ್ ಸೌಲಭ್ಯಗಳು ದೊರೆಯುತ್ತವೆ. ಉತ್ತಮ ದರ್ಜೆಯ ಅನುಕೂಲಗಳು, ನುರಿತ ವೈದ್ಯರ ತಂಡ, 24 ಗಂಟೆ ಮೆಡಿಕಲ್ ಸೌಲಭ್ಯ, ಸುಸಜ್ಜಿತ ಪ್ರಯೋಗಾಲಯ, NTCV ಪೀಡಿಯಾಟ್ರಿಕ್, ICU ಮೇಲ್ ಅಂಡ್ ಫಿಮೇಲ್,
ಸಿಟಿ ಸ್ಕ್ಯಾನ್, ಮೂತ್ರಪಿಂಡ ಶಸ್ತ್ರಚಿಕಿತ್ಸೆ, ಮೂಳೆ ಶಸ್ತ್ರಚಿಕಿತ್ಸೆ, ಡಯಾಲಿಸಿಸ್ ಸೆಂಟರ್, ಎಕ್ಸ್ರೇ ಕೇಂದ್ರ, ವೆಂಟಿಲೇಟರ್, ಐಸಿಯು. ನಮ್ಮಲ್ಲಿ ಕ್ಯಾನ್ಸರ್ ಮತ್ತು ಕ್ಯಾನ್ಸರೇತರ ಕಾಯಿಲೆಗಳಿಗೆ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೌಲಭ್ಯವಿದೆ. ಸುಸಜ್ಜಿತ ವಾರ್ಡ್ಗಳು, ಎಲ್ಲಾ ತರಹದ ಇನ್ಸೂರೆನ್ಸ್ ಸೌಲಭ್ಯವಿದೆ. 24 ಗಂಟೆ ಚಿಕಿತ್ಸಾ ಸೌಲಭ್ಯ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ, ಸಂಪಿಗೆ ರಸ್ತೆ, ಕೆಆರ್ ಪುರಂ, ಹಾಸನ. ಫೋನ್ ನಂಬರ್ 08172267236 ಮತ್ತೊಂದು 241891. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೂ ಮುನ್ನ ಹಾರ್ಟ್ ಪೊಸಿಷನ್ ಏನು, ಅದ್ರ ಫಂಕ್ಷನಾಲಿಟಿ ಏನು, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ತಿಳ್ಕೊಂಡ್ವಿ. ಇವಾಗ ಹಾರ್ಟ್ ಗೆ ಯಾವೆಲ್ಲ ರೀತಿ ಡಿಸೀಸಸ್ ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸರ್, ಮೊದಲಿಗೆ ಹಾರ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರಿ. ಇವಾಗ ಹಾರ್ಟ್ ಗೆ ಯಾವೆಲ್ಲ ರೀತಿ ಡಿಸೀಸಸ್ ಬರ್ಬೋದು ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗ್ಲೂ ನಿಮ್ಗೆ ಆಲ್ರೆಡಿ ಈಗ 50% ಗೊತ್ತಾಗ್ಬಿಟ್ಟಿದೆ. ಯಾಕಂದರೆ ಈಗ ಇದು ವಿರಾಮದ ನಂತರ ನಾನು ಮುಂಚೆ ನಿಮ್ಗೆ ಹೇಳಿದ್ದೀನಿ ಹಾರ್ಟಲ್ಲಿ ಯಾವ ಥರದ್ದು ಸ್ಟ್ರಕ್ಚರ್ಸ್ ಇರುತ್ತೆ, ಅದ್ರ ಫಂಕ್ಷನ್ಸ್ ಏನು, ಏನೆಲ್ಲ ಇರುತ್ತೆ, ಅದು ಏನೆಲ್ಲ ಕೆಲಸ ಮಾಡುತ್ತೆ ಅಂತ ನೀವು ಆಲ್ರೆಡಿ ತಿಳ್ಕೊಂಡಾಯ್ತು. ಇವಾಗ ಅಷ್ಟು ತಿಳ್ಕೊಂಡಿದ್ದಾದಮೇಲೆ ಏನೆಲ್ಲ ಇದೆ, ಅದಕ್ಕೆ ಪ್ರಾಬ್ಲಮ್ ಆಗೋದು, ಯಾವ ಥರದ್ದು ಕೆಲಸ ಮಾಡ್ತಿತ್ತು ಆ ಥರ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಅದೆಲ್ಲ ಪ್ರಾಬ್ಲಮ್ ಅಷ್ಟೇ. ಸೊ ಇಷ್ಟು ಸಿಂಪಲ್ ಇರುತ್ತೆ. ಸೊ ನಾವಿವಾಗ ಜನರಲಾಗಿ ಕಾಮನ್ ಆಗಿ ಮಾತಾಡ್ತಿದ್ದು ಹಾರ್ಟ್ ಚೇಂಬರ್ಸ್ ಅಂತ ಹೇಳ್ತಿದ್ವಲ್ವಾ. ಚೇಂಬರ್ಸ್, ರೈಟ್ ಅಪ್ಪರ್ ಚೇಂಬರ್, ಲೋವರ್ ಚೇಂಬರ್, ಲೆಫ್ಟ್ ಅಪ್ಪರ್ ಚೇಂಬರ್, ಲೋವರ್ ಚೇಂಬರ್ ಅಂತ. ಈ ಹಾರ್ಟ್ ಚೇಂಬರ್ಸ್ ಒಳಗಡೆ ಸ್ವಲ್ಪ ಕಾರ್ಡಿಯಾಕ್ ಮಾಸಸ್ ಅಂತ ಹೇಳ್ತೀವಿ, ಅಂದರೆ ಸ್ವಲ್ಪ ದುರ್ಮಾಂಸ ಬೆಳ್ಕೊಳ್ಳೋವಂಥದ್ದು. ಇಲ್ಲ ಒಂದು ಚೇಂಬರ್ ತುಂಬ ದೊಡ್ಡದಾಗುವಂಥದ್ದು, ಹೈಪೋಟ್ರೋಫಿ ಅಂತ ಹೇಳ್ತೀವಿ. ಇಲ್ಲ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ ಹಾರ್ಟ್ ಮೊದಲು ಸರಿಯಾಗಿ ಕಾಂಟ್ಯಾಕ್ಟ್ ಮಾಡ್ತಿಲ್ಲ, ಯಾವುದೇ ಕಾರಣದಿಂದ ಇರ್ಬೋದು, ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಸೊ ಹೀಗೆ ಹಾರ್ಟ್ ಚೇಂಬರ್ಸ್ ರಿಲೇಟೆಡ್ ಪ್ರಾಬ್ಲಮ್ ಅದು. ಇನ್ನೊಂದು ಹೇಗೆ ಅಂತ ಹೇಳಿದ್ರೆ ಹಾರ್ಟ್ ಬ್ಲಡ್ ವೆಸಲ್ಸ್, ರಕ್ತನಾಳಗಳಿರುತ್ತೆ. ಮೇಯ್ನಾಗಿ 3 ರಕ್ತನಾಳ ಅಂತ ಹೇಳಿದೆ. ಸೊ ರಕ್ತನಾಳ ಒಳಗಡೆ ಬ್ಲಾಕ್ಸ್ ಅಂತ ಬರ್ಬೋದು. ಹಾರ್ಟ್ ಸಾಫ್ಟ್ ಇರೋ ರಕ್ತನಾಳ ಬರ್ತಾ ಬರ್ತಾ ಹಾರ್ಡ್ ಆಗ್ಬೋದು. ಹಾರ್ಡ್ ಆಗ್ತಿರೋ ರಕ್ತನಾಳಗಳಲ್ಲಿ ಪ್ಲ್ಯಾಕ್ಸು ದಪ್ಪ ಆಗ್ಬೋದು. ದಪ್ಪ ಆಗಿ ಹಾರ್ಟ್ ಬ್ಲಡ್ ಫ್ಲೋನ ಕಡಿಮೆ ಮಾಡ್ಬೋದು. ಅದು ಹೋಗ್ತಾ ಹೋಗ್ತಾ ಪ್ಲಾಕ್ ರಪ್ಚರ್ ಆಗಿ 100% ಆಗಿ ಹಾರ್ಟ್ ಅಟ್ಯಾಕ್ ಅನ್ನೋದು ಬರ್ಬೋದು. ಇಲ್ಲ ಅದು ನ್ಯಾರೋಯಿಂಗು ತುಂಬ ಜಾಸ್ತಿ ಸಣ್ಣ ಆಗಿ ಹಾರ್ಟಿಗೆ ಬ್ಲಡ್ ಸಪ್ಲೈ ಕಡಿಮೆ ಆಗಿ ಹಾರ್ಟ್ ಫಂಕ್ಷನ್ ಅನ್ನೋದು ಕಡಿಮೆ ಆಗ್ಬೋದು. ಹಾರ್ಟ್ ಫಂಕ್ಷನ್ ಕಮ್ಮಿಯಾಗಿ ಹಾರ್ಟು ಡೈಲೇಟ್ ಆಗಿ ಮತ್ತು ವಾಲ್ವ್ಸ್ ಮೇಲೆ ಎಫೆಕ್ಟ್ ಬರ್ಬೋದು. ಈ ಥರ ಇದು ಬ್ಲಡ್ ವೆಸಲ್ಸ್ ರಿಲೇಟೆಡ್ ಪ್ರಾಬ್ಲಮ್. ಇನ್ನೊಂದೇನು ಅಂತ ಹೇಳಿದ್ರೆ ವಾಲ್ವ್ಸ್ ಇರುತ್ತೆ ಅಲ್ವಾ. ಈಗ ರೈಟ್ ಅಪ್ಪರ್ ಚೇಂಬರ್, ಲೋವರ್ ಚೇಂಬರ್, ಲೆಫ್ಟ್ ಅಪ್ಪರ್ ಚೇಂಬರ್, ಲೋವರ್ ಚೇಂಬರ್ ಮಧ್ಯೆ ರೈಟಲ್ಲೊಂದು ಲೆಫ್ಟಲ್ಲೊಂದು ವ್ಯಾಲ್ವು. ಇದರಲ್ಲಿ ಮೋಸ್ಟ್ ಕಾಮನ್ ವ್ಯಾಲ್ವ್ ಇನ್ವಾಲ್ವ್ ಆಗುವಂಥದ್ದು ಲೆಫ್ಟ್ ಅಪ್ಪರ್ ಚೇಂಬರ್, ಲೋವರ್ ಚೇಂಬರ್ ಮಧ್ಯದಲ್ಲಿರೋ ವ್ಯಾಲ್ವ್ ಮೈಟಲ್ ವ್ಯಾಲ್ವ್ ಅಂತ ಹೇಳ್ತೀವಿ. ಮೈಟಲ್ ವ್ಯಾಲ್ವ್ ಸ್ಟೀನೋಸಿಸ್ಸು ತುಂಬ ಕಾಮನ್. ಇದು ಇಂಡಿಯಾದಲ್ಲಿ ಮೈಟಲ್ ವ್ಯಾಲ್ವ್ ಸ್ಟೀನೋಸಿಸ್ ತುಂಬ ಕಾಮನ್. ಇವಾಗ ಬರ್ತಾ ಬರ್ತಾ ಅದು ಇನ್ಸಿಡೆನ್ಸ್ ಕಮ್ಮಿ ಆಗ್ತಿದೆ. ಮೈಟಲ್ ವ್ಯಾಲ್ವ್ ಸ್ಟೀನೋಸಿಸ್ ಅಂದರೆ ವ್ಯಾಲ್ವು ಕಂಪ್ಲೀಟ್ ಓಪನ್ ಆಗೋದಿಲ್ಲ. ಓಪನ್ ಈ ಥರ ಓಪನ್ ಆಗ್ತಿರ್ಬೇಕಾಗಿರೋದು ಸ್ವಲ್ಪ ಕಮ್ಮಿಯಾಗಿ ಸುಮ್ಮನೆ ಈ ಥರ ಓಪನ್ ಆಗುತ್ತೆ. ತುಂಬ ಸಿವಿಯರ್ ಓಪನಿಂಗ್ ಕಮ್ಮಿ ಆದಾಗ ನಮ್ಗೆ ಪ್ರಾಬ್ಲಮ್ಸ್ ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ. ಇನ್ನೊಂದು ರಿಗರ್ಜಿಟೇಷನ್, ವ್ಯಾಲ್ವ್ ಕರೆಕ್ಟಾಗಿ ಕ್ಲೋಸ್ ಆಗಬೇಕು. ಈ ಥರ ಕ್ಲೋಸ್ ಆಗದಿರ ಅದು ಬರ್ತಾ ಈ ಥರ ಲೀಕ್ ಆಗ್ಬೋದು. ಲೀಕ್ ಆಗೋದ್ರಿಂದ ಬ್ಲಡ್ ಹೊರಗಡೆಗೆ ಬರ್ತಿಲ್ಲ, ಅಲ್ಲಲ್ಲೇ ಬ್ಲಡ್ ಸುತ್ತಾಡಿಕೊಂಡು ಅಲ್ಲಿರೋ ಚೇಂಬರ್ಸೇ ದೊಡ್ಡದಾಗಿ ಪ್ರಾಬ್ಲಮ್ಸ್ ಅನ್ನೋದು ಬರ್ಬೋದು ನಮಗೆ, ಆಯಾಸ ಅದೆಲ್ಲ. ಇಲ್ಲ ಸೆಕೆಂಡ್ ಮೋಸ್ಟ್ ಕಾಮನ್ ವ್ಯಾಲ್ವ್ ಅಫೆಕ್ಟ್ ಆಗೋದು ಅಯೋಟಿಕ್ ವ್ಯಾಲ್ವ್ ಅಂತ ಹೇಳ್ತೀವಿ. ಲೆಫ್ಟ್ ಲೋವರ್ ಚೇಂಬರಿಂದ ಬಾಡಿಗೆಲ್ಲ ಬ್ಲಡ್ ಪಂಪ್ ಆಗೋಕ್ಕೆ ಮಧ್ಯ ಇರುತ್ತೆ ಅದು ಅಯೋಟಿಕ್ ವ್ಯಾಲ್ವ್. ಮೇಜರ್ ಬ್ಲಡ್ ವೆಸಲ್ ಫ್ರಮ್ ದ ಹಾರ್ಟ್ ಬರೋದು ಅಯೋಟಾ ಅಂತ. ಅಯೋಟಾ ವ್ಯಾಲ್ವ್ ಸ್ಟಾರ್ಟಿಂಗಲ್ಲಿರೋ ವ್ಯಾಲ್ವ್ ಅಯೋಟಿಕ್ ವ್ಯಾಲ್ವ್. ಈ ಅಯೋಟಿಕ್ ವ್ಯಾಲ್ವ್ ಓಪನಿಂಗ್ ಆದಮೇಲೆ ಮತ್ತು ಹಾರ್ಟಿಗೆ ಬ್ಲಡ್ ವೆಸಲ್ಸ್ ಅನ್ನೋ ಸ್ಟಾರ್ಟ್ ಆಗುತ್ತೆ. ಅದು ಹಾರ್ಟಿಗೆ ಬ್ಲಡ್ ಸಪ್ಲೈ ಅಂತ ಕೊಡುತ್ತೆ. ಸೊ ಅಯೋಟಿಕ್ ವ್ಯಾಲ್ವಲ್ಲಿ ಮೋಸ್ಟ್ ಕಾಮನ್ ಏನು ಅಂತ ಹೇಳಿದ್ರೆ ಸ್ಟೀನೋಸಿಸ್. ಅದು ಕ್ಯಾಲ್ಸಿಫಿಕೇಷನ್, ಹಾರ್ಡಾಗಿ ವ್ಯಾಲ್ವ್ ಓಪನಿಂಗ್ ಕಮ್ಮಿ ಆಗ್ತಾ ಹಾರ್ಟ್ಗೆ ಪಂಪ್ ಮಾಡೋದಕ್ಕೆ ಕಷ್ಟ ಆಗಿ ಅದು ಒಂದು ಥರದ ಪ್ರಾಬ್ಲಮ್. ಇಲ್ಲ ಅಯೋಟಿಕ್ ವ್ಯಾಲ್ವ್ ರಿಗರ್ಜಿಟೇಷನ್ ಅಂತ ಹೇಳ್ಬೋದು. ವ್ಯಾಲ್ವ್ಸು ಸರಿಯಾಗಿ ಕ್ಲೋಸ್ ಆಗದಿರ ಲೀಕ್ ಆಗಿ ಹಾರ್ಟ್ ಹೊರಗಡೆ ಬಂದಿದ್ದ ಬ್ಲಡ್ಡು ಮತ್ತು ಹಾರ್ಟಿಗೆ ರಿಟರ್ನ್ ಬಂದು ಹಾರ್ಟ್ ಡೈಲೇಟ್ ಆಗೋದು, ಆದ್ದರಿಂದ ಮತ್ತೆ ಪ್ರಾಬ್ಲಮ್ಸ್ ಬರೋದು. ಇಲ್ಲ ಹಾರ್ಟಿಂದ ಇಮ್ಮಿಡಿಯೇಟ್ ಒಂದು ರಕ್ತನಾಳ ಹೊರಗಡೆ ಬರುತ್ತೆ, ಅಯೋಟಾ ಅಂತ ಹೇಳಿದ್ನಲ್ವ. ಅಯೋಟಿಕ್ ಪ್ರಾಬ್ಲಮ್ಸ್, ಅಯೋಟಾ ತುಂಬ ದೊಡ್ಡದಾಗೋದು. ತುಂಬ ದೊಡ್ಡದಾಗಿ ಒಂದು ಸ್ಟೇಜಲ್ಲಿ ಏನಂತ ಹೇಳಿದ್ರೆ ಅದು ರಪ್ಚರ್ ಆಗ್ಬೋದು, ಇಲ್ಲ ಡಿಸೆಕ್ಷನ್ ಆಗ್ಬೋದು. ರಪ್ಚರ್ ಆಗಿ ಪ್ರೆಸೆಂಟ್ ಆಗ್ಬೋದು. ಇಲ್ಲ ಅದಕ್ಕೆ ಮುಂಚೆನೇ ವಾಲ್ವ್ ಲೀಕ್ ಆಗಿ ಅಯೋಟಿಕ್ ರಿಗರ್ಜಿಟೇಷನ್ ವಿತ್ ಅಸೆಂಡಿಂಗ್ ಅಯೋಟಿಕ್ ಡೈಲಟೇಷನ್ ಅಂತ ಹೇಳ್ತೀವಿ, ಆ ಥರ ಪ್ರೆಸೆಂಟ್ ಆಗ್ಬೋದು. ಇದು ಬಿಟ್ಟರೆ ಇನ್ನೊಂದು ಕಂಡಕ್ಷನ್ ಸಿಸ್ಟಮ್ಸ್. ಇದಕ್ಕೆ ಆ್ಯಕ್ಚುಲಿ ಹಾರ್ಟ್ ಬ್ಲಾಕ್ಸ್ ಅಂತ ಹೇಳೋದು.
ನಾವು ಜನರಲ್ ಟರ್ಮಿನಾಲಜಲ್ಲಿ ಎಲ್ಲರೂ ಮಾತಾಡೋ ಹಾರ್ಟ್ ಬ್ಲಾಕ್ಸ್ ಅಂತ ಹೇಳಿದ್ರೆ ಬ್ಲಡ್ ವೆಸಲ್ಸಲ್ಲಿ ಬರೋ ಬ್ಲಾಕ್ಸು, ರಕ್ತನಾಳಲ್ಲಿ ಬರೋ ಬ್ಲಾಕ್ಸು. ಇದು ಕಂಡಕ್ಷನ್ ಬ್ಲಾಕ್ಸ್, ಎಲೆಕ್ಟ್ರಿಸಿಟಿ ಸಪ್ಲೈ ಪ್ರಾಬ್ಲಮ್ಸ್ ಇರುತ್ತೆ. ಇದು ಅಷ್ಟೊಂದು ಕಾಮನ್ ಇರೋದಿಲ್ಲ. ಹಾರ್ಟ್ ಬ್ಲಡ್ ವೆಸಲ್ ಬ್ಲಾಕ್ಸು ತುಂಬ ಜಾಸ್ತಿ ಎಲ್ಲ ಡಿಸೀಸಸ್ಗೂ ಕಂಪೇರ್ ಮಾಡಿಕೊಂಡ್ರೆ. ಅದಾದಮೇಲೆ ಮತ್ತು ವಾಲ್ವ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಇರುತ್ತೆ, ಮತ್ತು ಮಯೋಕಾರ್ಡಿಯಮ್ ಪ್ರಾಬ್ಲಮ್ಸ್ ಅದೆಲ್ಲ. ಇದು ಇನ್ಸಿಡೆನ್ಸ್ ಸ್ವಲ್ಪ ಕಮ್ಮಿನೇ ಇರುತ್ತೆ ಹಾರ್ಟ್ ಬ್ಲಾಕ್ಸ್ ಅಂತ. ಹೇಗೆ ಅಂತ ಹೇಳಿದ್ರೆ ನಾರ್ಮಲ್ ಯಾವ ಥರ ಹಾರ್ಟಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಬೇಕು ಆ ಥರ ಕಂಡಕ್ಟ್ ಆಗೋದಿಲ್ಲ ಇದು. ಸೊ ಆವಾಗ ಯಾವಾಗ ಅದು ಎಲೆಕ್ಟ್ರಿಸಿಟಿ ಕರೆಕ್ಟಾಗಿ ಕಂಡಕ್ಟ್ ಆಗೋದಿಲ್ಲ, ಆವಾಗ ಹಾರ್ಟು ಕರೆಕ್ಟಾಗಿ ರೆಗ್ಯುಲರಾಗಿ ಕಂಟ್ಯಾಕ್ಟ್ ಆಗೋದಕ್ಕೆ, ಕರೆಕ್ಟ್ ರೇಟಲ್ಲಿ ಕಂಟ್ಯಾಕ್ಟ್ ಆಗೋದಕ್ಕೆ, ಕರೆಕ್ಟ್ ಫ್ರೀಕ್ವೆನ್ಸಿ ಅಂದರೆ ಇಂಟರ್ವಲ್ಸ್, ಕರೆಕ್ಟ್ ಇಂಟರ್ವಲ್ಸಲ್ಲಿ ಕಂಟ್ಯಾಕ್ಟ್ ಆಗೋದಕ್ಕೆ ಪ್ರಾಬ್ಲಮ್ ಆಗ್ಬೋದು. ಇಲ್ಲ ಹಾರ್ಟ್ ಕಂಡಕ್ಷನ್ ಸಿಸ್ಟಮಲ್ಲಿ ಪ್ರಾಬ್ಲಮ್ ಇಲ್ದಿರಾನೆ ಹಾರ್ಟ್ ಚೇಂಬರ್ಸ್ ಪ್ರಾಬ್ಲಮಿಂದ, ಇಲ್ಲ ಬ್ಲಡ್ ವೆಸಲ್ಸ್ ಪ್ರಾಬ್ಲಮಿಂದ ಹಾರ್ಟ್ ರಿದಮ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಹಾರ್ಟ್ ಫಾಸ್ಟ್ ಬೀಟ್ ಆಗೋದು, ಇಲ್ಲ ತುಂಬ ಸ್ಲೋ ಬೀಟ್ ಆಗೋದು, ಇಲ್ಲ ಹಾರ್ಟ್ ಬೀಟ್ ಆಗೋ ಇಂಟರ್ವಲ್ಸ್ ಇದೆಯಲ್ವ ಅದು ವ್ಯತ್ಯಾಸ ಆಗೋದು. ರೆಗ್ಯುಲರಾಗಿ ಬೀಟ್ ಆಗ್ದಿರ ಫಾಸ್ಟು ಸ್ಲೋ ವ್ಯತ್ಯಾಸವಾಗಿ ಬೀಟ್ ಆಗುವಂಥದ್ದು ಹಾರ್ಟ್ ರಿದಮ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಸೊ ಇದು ಬೇರೆ ಬೇರೆ ಥರದ ಹೃದಯಕ್ಕೆ ಬರುವಂಥ ಕಾಯಿಲೆಗಳು. ಇದರಲ್ಲಿ ತುಂಬ ಕಾಮನ್ ಆಗಿ ನಾವು ನೋಡುವಂಥದ್ದು ಏನು ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ಸ್ ಅಂತ ಹೇಳ್ತೀವಲ್ವ, ಇಲ್ಲ ಹಾರ್ಟ್ ಬ್ಲಡ್ ವೆಸಲ್ ಬ್ಲಾಕ್ಸಿಂದ ಬರುವಂಥ ಪ್ರಾಬ್ಲಮ್ಸು ತುಂಬ ಕಾಮನ್ ಇರುತ್ತೆ. ಕಂಪ್ಲೀಟ್ ಆಗಿ ಹಾರ್ಟ್ ಬ್ಲಾಕ್ ಆಕ್ಚುಲಿ ಅದನ್ನ ನಾನು ನೆಕ್ಸ್ಟ್ ಕೇಳೋಣ. ಹಾಗೆ ಇನ್ ಜನರಲ್ ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂತ ಕೂಡ ಕೇಳ್ಪಡ್ತೀವಿ ಮಾತಾಡೋದು ಇನ್ ಕ್ಯಾಶುವಲ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಏನು ಅದು ಹಾರ್ಟ್ ಅಲ್ಲಿ ಹೋಲ್ ಇದೆ ಅನ್ನೋದು? ಸೊ ಇದು ಹಾರ್ಟ್, ನಾನು ಇಷ್ಟೊತ್ತು ನಿಮ್ಗೆ ಏನು ಹೇಳಿದೆ ಅದು ನಾರ್ಮಲ್ ಸ್ಟ್ರಕ್ಚರ್ ಆಫ್ ದ ಹಾರ್ಟ್. ನಾರ್ಮಲಾಗಿ ಹಾರ್ಟ್ ಯಾವ ಥರ ಇರುತ್ತೆ, ಫಂಕ್ಷನ್ ಯಾವ ಥರ ಇರುತ್ತೆ ಅಂತ ಹೇಳಿದ್ದು. ಕೆಲವ್ರಿಗೆ ಹುಟ್ಟೋಕ್ಕೆ ಮುಂಚೆ ಆ ಮಗು ತಾಯಿ ಗರ್ಭದಲ್ಲಿರೋವಾಗಲೇ ಹಾರ್ಟು ಸ್ಟ್ರಕ್ಚರ್ ಅನ್ನೋದು ಫಾರ್ಮ್ ಆಗುತ್ತೆ. ಆವಾಗ ಅದರದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸು ಆಗೋ ಚಾನ್ಸಸ್ ಇರುತ್ತೆ. ಈಗ ಕೆಲವ್ರಿಗೆ ಕೈ ಪ್ರಾಬ್ಲಮಿಂದ ಹುಟ್ಟಿರ್ತಾರೆ, ಕೆಲವ್ರಿಗೆ ಕಿವಿ ಪ್ರಾಬ್ಲಮ್ ಇರುತ್ತೆ, ಕೆಲವ್ರಿಗೆ ಮಾನಸಿಕ ಪ್ರಾಬ್ಲಮಿಂದ ಹುಟ್ಟಿರ್ತಾರೆ. ಅದೇ ಥರ ಕೆಲವ್ರಿಗೆ ಹಾರ್ಟಲ್ಲಿ ಪ್ರಾಬ್ಲಮ್ಸಿಂದ ಹುಟ್ಟಿರ್ತಾರೆ. ಕೆಲವರು ಹಾರ್ಟಿಂದ ಪ್ರಾಬ್ಲಮ್ಸಿಂದ ಹುಟ್ಟಿರೋರಿಗೆ ಸ್ವಲ್ಪ ಬೇಗನೆ ಗೊತ್ತಾಗ್ಬೋದು, ಇಲ್ಲ ಕೆಲವ್ರಿಗೆ ತುಂಬ ಲೇಟಾಗಿ ಗೊತ್ತಾಗ್ಬೋದು, ಕೆಲವ್ರಿಗೆ ಗೊತ್ತಾಗದಿರೇ ಇರ್ಬೋದು. ಸೊ ಇದು ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಆಫ್ ದ ಹಾರ್ಟ್ ಅಂತ ಹೇಳ್ತೀವಿ. ಕಂಜೆನಿಟಲ್ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಆಫ್ ದ ಹಾರ್ಟ್ ಅಂತ ಅಂದರೆ ಹುಟ್ತಾ ಬರುವಂಥ ಪ್ರಾಬ್ಲಮ್ಸ್ ಇದು. ಸೊ ಇದರಲ್ಲಿ ಹಾರ್ಟ್ ಹೋಲ್ ಅಂತ ಏನು ಹೇಳ್ತೀವಲ್ವ, ಇದು ಒಂದು ಸರಿ ಹಾರ್ಟ್ ನಾರ್ಮಲಾಗಿ ಡೆವಲಪ್ ಆದಮೇಲೆ ಬರುವಂಥದ್ದಲ್ಲ, ಅದು ಅವ್ರು ಹುಟ್ತಾ ಬರುವಂಥದ್ದು. ಹೋಲ್ ಯೂಶಲಾಗಿ ರೈಟ್ ಅಪ್ಪರ್ ಚೇಂಬರ್, ರೈಟ್ ಲೋವರ್ ಚೇಂಬರ್, ಮೇಲ್ಗಡೆ 2 ಚೇಂಬರ್ಸ್ ಮಧ್ಯೆ ಡಿಮಾರ್ಕೇಷನ್ ಸಪ್ರೇಷನ್ ಏನಿರಬೇಕಿತ್ತು ಆ ಸಪ್ರೇಷನಲ್ಲಿ ಡಿಫೆಕ್ಟ್ ಇರುತ್ತೆ. ಯಾಕಂದರೆ ತಾಯಿ ಗರ್ಭದಲ್ಲಿ ಮಗು ಇದ್ದಾಗ ಸ್ವಲ್ಪ ಡಿಫೆಕ್ಟ್ ಇರುತ್ತೆ. ಯಾಕಂದರೆ ಹಾರ್ಟಿಗೆ ಬಂದಿದ್ದ ಬ್ಲಡ್ಡು ಲಂಗ್ಸ್ಗೆ ಹೋಗೋದಿಲ್ಲ, ಆವಾಗ ಉಸಿರಾಟ ಇರೋದಿಲ್ಲ ಮಗು ತಾಯಿ ಗರ್ಭದಲ್ಲಿದ್ದಾಗ. ಸೊ ಅಲ್ಲಿಂದ ಬ್ಲಡ್ಡು ಲಂಗ್ಸ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಮಗುದು, ಅದು ಬೈಪಾಸ್ ಆಗೋದಕ್ಕೆ ಅಂದ್ಬಿಟ್ಟು ಅಲ್ಲೇ ಒಂದು ಹೋಲ್ ಇರುತ್ತೆ. ಆ ಹೋಲ್ ಪರ್ಸಿಸ್ಟೆಂಟ್ ಇರ್ಬೋದು, ಇಲ್ಲ ಅದ್ರ ವ್ಯತ್ಯಾಸವಾಗಿರ್ಬೋದು, ಅದು ದೊಡ್ಡದಿರ್ಬೋದು, ಬೇರೆ ಬೇರೆ ಜಾಗದಲ್ಲಿ ಹೋಲ್ ಇರ್ಬೋದು, ಇಲ್ಲ ಚೇಂಬರ್ಸಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಹುಟ್ಟತಾನೆ ಹಾರ್ಟ್ ವಾಲ್ವ್ ತುಂಬ ಚಿಕ್ಕದಿರ್ಬೋದು, ಇಲ್ಲ ಚೇಂಬರ್ಸು ಈ ಕಡೆ ಚೇಂಬರ್ ಆ ಕಡೆ ಚೇಂಬರ್ ಈ ಕಡೆ ಇರ್ಬೋದು. ಸುಮಾರು ಪ್ರಾಬ್ಲಮ್ಸ್ ಆಫ್ ಕಂಜೆನಿಟಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಸೊ ಇದು ಮಗು ಹುಟ್ಟೋಕ್ಕೆ ಮುಂಚೆ ಆಗಿರೋವಂಥದ್ದು. ಸೊ ಬಟ್ ಇದು ಕೆಲವು ಗೊತ್ತಾಗಿರೋದಿಲ್ಲ, ಅದು ಸ್ವಲ್ಪ ಲೇಟಾಗಿ 15 ವರ್ಷ ಆದಮೇಲೆ, 10 ವರ್ಷ ಆದಮೇಲೆ, 20 ವರ್ಷ ಆದಮೇಲೆ, 30 ವರ್ಷ ಆದಮೇಲೆ ಗೊತ್ತಾಗುತ್ತೆ ಕೆಲವ್ರಿಗೆ. ಸೊ ಅದು ಒಂದೊಂದು ಸರಿ ತುಂಬ ಲೇಟ್ ಆಗಿಬಿಟ್ಟಿರುತ್ತೆ, ಅವಾಗೇನು ಮಾಡೋಕ್ಕಾಗೋದಿಲ್ಲ, ಆ ಸ್ಟೇಜ್ಗೆ ಹೋಗಿರ್ತಾರೆ. ಇಲ್ಲ ಕೆಲವ್ರಿಗೆ ಆ ಸ್ಟೇಜ್ಗೆ ಹೋಗಿರೋದಿಲ್ಲ, ಸೊ ಅವ್ರಿಗೆ ಆ ಟೈಮಲ್ಲಿ ಕರೆಕ್ಷನ್ಸ್ ಅನ್ನೋದು ಮಾಡಬೇಕಾಗತ್ತೆ. ಅದು ಹಾರ್ಟಲ್ಲಿ ಹೋಲ್ ಅಂತ ಹೇಳೋದು. ಬಟ್ ಹಾರ್ಟಲ್ಲಿ ಹೋಲ್ ಇದೆ ಅಂದಿದ ತಕ್ಷಣ ಜಾಸ್ತಿ ಗಾಬರಿ ಪಡುವಂಥದ್ದು ಬೇಕಾಗಿಲ್ಲ. ಅದು ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇವತ್ತು ನಿನ್ನೆ ಆಗಿರೋದಲ್ಲ, ಅದು ತಾಯಿ ಹೊಟ್ಟೆಯಲ್ಲಿರಬೇಕಾದ್ರೇ ಆಗಿರೋದು. ನಿಮಗೆ ಗೊತ್ತಾಗಿರೋದು ಇವತ್ತು. ಅದಕ್ಕೆ ಏನು ಮಾಡಬೇಕು ಏನು ಅಂತ ಜಾಸ್ತಿ ವರಿ ಮಾಡ್ಕೋಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಅದಕ್ಕೆ ಏನು ಮಾಡಿಸ್ಬೇಕು ಟೈಮ್ ತೊಗೊಂಡು ಮಾಡ್ಬೋದು. ಟೈಮ್ ಇರುತ್ತೆ, ಗಾಬರಿ ಆಗುವಂಥದ್ದಲ್ಲ. ಇದೇನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಮತ್ತು ಇವರು ಹಾರ್ಟ್ ಪೇಷಂಟು, ಇವ್ರಿಗೇನು ಮಾಡೋಕ್ಕಾಗೋದಿಲ್ಲ ಆ ಥರ ಬಿಟ್ಬಿಡೋದಲ್ಲ. ಇದಕ್ಕೆ ಅರಿವು ಅನ್ನೋದು ತುಂಬ ಇಂಪಾರ್ಟೆಂಟು. ಇದೆಲ್ಲ ಹುಟ್ಟೋಕ್ಕೆ ಮುಂಚೆ ಬಂದಿರೋದು, ಇವಾಗ ಕಂಡುಹಿಡ್ಕೊಂಡಿರೋದು. ಏನಾದರೂ ಮಾಡೋ ಸ್ಥಿತಿಯೆಲ್ಲ ಇದೆ ಅಂತ ಹೇಳಿದ್ರೆ ಮಾಡಿದ್ರೆ ಅವ್ರಿಗೆ ಲೈಫ್ ಲಾಂಗ್ ಏನು ಪ್ರಾಬ್ಲಮ್ ಆಗ್ದಿರಾ ಇರೋವಂಥದ್ದು ಇದೆಲ್ಲ. ಇದರಲ್ಲಿ ಒಂದು ಒಳ್ಳೆಯದೇನು ಅಂತ ಹೇಳಿದ್ರೆ ಕಂಜೆಂಟಲ್ ಪ್ರಾಬ್ಲಮ್ಸಲ್ಲಿ ಸರಿಯಾಗಿ ಅವ್ರಿಗೆ ಚಿಕಿತ್ಸೆ ಆಗಿಬಿಡ್ತು. ಯಾಕಂದರೆ ಇದರಲ್ಲಿ ಮೇಯ್ನ್ಲಿ ಸ್ಟ್ರಕ್ಚರ್ ಪ್ರಾಬ್ಲಮ್ ಇರುತ್ತೆ. ನಾರ್ಮಲ್ ಸ್ಟ್ರಕ್ಚರ್ ಯಾವ ಥರ ಇರಬೇಕು ಆ ಥರ ಸ್ಟ್ರಕ್ಚರ್ ಇಲ್ಲ, ದೇವರು ಆ ಥರ ಹುಟ್ಟಿಸ್ಲಿಲ್ಲ ಮಗುಗೆ. ಸೊ ಬೇರೆ ಸ್ಟ್ರಕ್ಚರಲ್ಲಿ ಹುಟ್ಟಿದೆ, ಅದರಿಂದ ಮಗುಗೆ ಪ್ರಾಬ್ಲಮ್ ಆಗ್ತಿದೆ. ಮತ್ತು ಅದೇ ಸ್ಟ್ರಕ್ಚರ್ನ ನಾವು ಸರಿ ಮಾಡಿದ್ರೆ ಆಪ್ರೇಷನ್ ಆದಮೇಲೆ ಮೋಸ್ಟ್ ಆಫ್ ದ ಅನಾಮಲೀಸ್ ಹೇಗೆ ಅಂತೇಳಿ ಲೈಫ್ ಲಾಂಗ್ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇರೋದಿಲ್ಲ.
ಸೊ ಇಟ್ಸ್ ಆ್ಯಕ್ಚುಲಿ ಗುಡ್ ನ್ಯೂಸ್. ಸ್ವಲ್ಪ ಮುಂಚೆನೇ ಕಂಡುಹಿಡ್ಕೊಂಡು ಮಾಡಿದ್ರೆ ಸುಮಾರು ಹಾರ್ಟ್ ಪ್ರಾಬ್ಲಮ್ಸ್ ಇದೇನಿದೆ ಇದು ಚೆನ್ನಾಗಿ ಮಾಡೋವಂಥದ್ದು. ಹಾಗೆ ಬಿಟ್ಟರೆ ಸುಮಾರು ಹಾರ್ಟ್ ಪ್ರಾಬ್ಲಮ್ಸು ತುಂಬ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ, ಅವರು ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಾಗೋದಿಲ್ಲ. ಇದು ಹಾರ್ಟಲ್ಲಿ ಹೋಲ್ ಅಂತ. ಹಾರ್ಟಲ್ಲಿ ಬ್ಲಾಕ್ ಅಂತ ಹೇಳ್ತೀವಲ್ವ, ಇದು ಹಾರ್ಟ್ ಬ್ಲಾಕ್ ಅಂತ ಹೇಳಿದ್ರೆ ನಾವು ಮೆಡಿಕಲ್ ಟರ್ಮಿನಾಲಜೀಸಲ್ಲಿ ಯೂಸ್ ಮಾಡೋ ಹಾರ್ಟ್ ಬ್ಲಾಕು ಕಂಡಕ್ಷನ್ ಬ್ಲಾಕ್, ಎಲೆಕ್ಟ್ರಿಸಿಟಿ ಆಫ್ ದ ಹಾರ್ಟ್ ಏನಿದೆ ಅದು ಕರೆಕ್ಟಾಗಿ ಕಂಡಕ್ಟ್ ಆಗ್ತಿಲ್ಲ ಅಂತ. ಹಾರ್ಟ್ ಬ್ಲಡ್ ವೆಸಲ್ಸ್ ಒಳಗಡೆ ಬ್ಲಾಕ್ಸ್ ಇರುತ್ತಲ್ವ, ಇದು ಹಾರ್ಟ್ ಬ್ಲಡ್ ವೆಸಲ್ಸ್, ಇದು ರಕ್ತನಾಳ, ಹಾರ್ಟ್ ವ್ಯಾಲ್ವ್ಸ್ ಅಲ್ಲ. ಹಾರ್ಟ್ ವ್ಯಾಲ್ವ್ಸ್ ಇರೋದು ಹಾರ್ಟ್ ಚೇಂಬರ್ಸ್ ಮಧ್ಯೆ ಮತ್ತು ಹಾರ್ಟಿಂದ ಹೊರಗಡೆ ಬರೋ 2 ಡಿಫ್ರೆಂಟ್ ರೂಮ್ಸ್ ಮಧ್ಯೆ ಇರುವಂಥ ಒಂದು ಒನ್ ವೇ ಡೈರೆಕ್ಷನಲ್ ವ್ಯಾಲ್ವ್ಸ್. ಇದು ಹಾರ್ಟ್ ವ್ಯಾಲ್ವ್ಸ್ ಬೇರೆ, ರಕ್ತನಾಳಗಳು ಬೇರೆ, ಕಂಡಕ್ಷನ್ ಅಂದರೆ ಎಲೆಕ್ಟ್ರಿಕಲ್ ಸಿಸ್ಟಮ್ ಬೇರೆ. ಇದರಲ್ಲಿ ಯೂಶಲಾಗಿ ನಮಗೆ ಕಂಡುಬರುವಂಥ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಬ್ಲಡ್ ವೆಸಲ್ಸಲ್ಲಿ ಪ್ರಾಬ್ಲಮ್, ರಕ್ತನಾಳನ ಮತ್ತು ನರ ಅಂತ ಜನರಿಗೆ ಅರ್ಥ ಆಗೋದಕ್ಕೆ ಅಂತ ಅದು ಡಾಕ್ಟ್ರು ಉಪಯೋಗಿಸುವಂಥದ್ದು. ಅದು ಆ್ಯಕ್ಚುಲಿ ಅವ್ರಿಗೆ ಕ್ಲಿಯರಾಗಿ ಅರ್ಥ ಆಗೋದಕ್ಕಿಂತ ಕನ್ಫ್ಯೂಷನ್ನ ಜಾಸ್ತಿ ಕ್ರಿಯೇಟ್ ಮಾಡಿದೆ. ನರ ಅಲ್ಲ, ಅದು ರಕ್ತನಾಳ, ರಕ್ತ ಹೋಗುವಂಥ ಒಂದು ಚಿಕ್ಕ ರಕ್ತನಾಳಗಳು. ಸೊ ಹೀಗೆ ಇದರಲ್ಲೆಲ್ಲ ನಿಮಗೆ ಪ್ರಾಬ್ಲಮ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಹಾರ್ಟ್ ಹೋಲ್ ಅನ್ನೋದು ಬರುತ್ತೆ ಇನ್ ಬಿಟ್ವೀನ್ ಏಜ್ ಅಲ್ಲಿ ಬರೋದಿಲ್ಲ ಅಂತ ಬರೋದಿಲ್ಲ. ಸೊ ಅದಕ್ಕೆ ಕ್ಯೂರ್ ಕೂಡ ಮಾಡ್ಬೋದು, ಟ್ರೀಟ್ಮೆಂಟ್ ಕೂಡ ಮಾಡ್ಬೋದು, ಯಾವುದೇ ಸಮಸ್ಯೆ ಕೂಡ ಇರೋದಿಲ್ಲ. ಇನ್ನು ಹಾರ್ಟ್ ಹೋಲ್ ಅನ್ನೋದು ಮತ್ತೆ ಲೇಟೆಸ್ಟ್ ಸ್ಟೇಜಸಲ್ಲಿ ಬರೋದೇ ಇಲ್ಲ ಅಂತಲ್ಲ, ಟ್ರಾಮ್ದು ಏಟಾಗಿ ಬರ್ಬೋದು, ಇಲ್ಲ ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿ ಅದು ರಕ್ತ ಮಾಂಸಖಂಡ ತುಂಬ ಮೆದುವಾಗ್ಬಿಟ್ಟು ಸತ್ತೋಗ್ಬಿಟ್ಟು ಅದು 2 ಚೇಂಬರ್ ಮತ್ತು ಹೋಲ್ ಥರ ಆಗ್ಬೋದು. ಆ ರಕ್ತ ಹಾರ್ಟಿಂದ ಹೊರಗಡೆಗೆ ಬಂದುಬಿಡ್ಬೋದು, ಅಷ್ಟು ಜಾಸ್ತಿ ಡ್ಯಾಮೇಜ್ ಆಗಿ. ಇದೆಲ್ಲ ತುಂಬ ರೇರ್ ಕಂಡೀಷನ್ಸ್ ಇದು. ಬಟ್ ಹಾರ್ಟ್ ಹೋಲ್ ಅಂತ ಆ ಟೈಮಲ್ಲಿ ಹೇಳೋದಿಲ್ಲ. ಹಾರ್ಟ್ ಹೋಲ್ ಅಂತ ಹೇಳಿದ್ರೆ ಜನರಲ್ ಆಗಿ ಈತ ಕಂಡೀಷನ್ಸ್ಗೆ ಹೇಳ್ತೀವಿ. ರಪ್ಚರ್ ಆಗೋದು ಅದೆಲ್ಲ ಸ್ವಲ್ಪ ಎಕ್ಸ್ಟ್ರೀಮ್, ಅದು ಸ್ವಲ್ಪ ರೇರ್ ಕಾಂಪ್ಲಿಕೇಶನ್ಸ್. ಅದೆಲ್ಲ ಹಾರ್ಟ್ ಅಟ್ಯಾಕ್ದು ಕಾಂಪ್ಲಿಕೇಶನ್ಸ್. ಅದು ಬೇಸಿಕ್ ಡಿಸೀಸ್ ಏನು ಅಂತ ಹೇಳಿದ್ರೆ ಹಾರ್ಟ್ ಬ್ಲಡ್ ವೆಸಲ್ ಪ್ರಾಬ್ಲಮ್ಸ್. ಅದು ರಕ್ತ ಸರಿಯಾಗಿ ಸಿಗದಿರ ಹಾರ್ಟ್ ಅಟ್ಯಾಕ್ ಆದಮೇಲೆ 108 ಕಾಂಪ್ಲಿಕೇಶನ್ಸ್ ಬರ್ಬೋದು, ಅದು ಒನ್ ಆಫ್ ದೆಮ್. ಸೊ ಆ ಕಾಂಪ್ಲಿಕೇಶನ್ಸ್ ಎಲ್ಲ ಅಷ್ಟು ಡೀಟೇಲಾಗಿ ತಿಳ್ಕೊಳ್ಳೋದು ಬೇಕಾಗಿಲ್ಲ. ಜನರಲಾಗಿ ಡಿಸೀಸಸ್ ಯಾವ ಥರ ಇರುತ್ತೆ ಇದು ತಿಳ್ಕೊಂಡ್ರೆ ಸಾಕು, ಜಸ್ಟ್ ಫಾರ್ ದ ಅವೇರ್ನೆಸ್ಗೆ. ಸರ್ ನಮಸ್ತೆ, ನನ್ನ ಹೆಸರು ಶಬೀನಾ, ಹಾಸನ್ನು ನಂದೂರು. ಸರ್ ನಡಿಬೇಕಾಗಿದ್ದರೆ ನನಗೆ ಸುಸ್ತಾಗ್ತಾಯಿತ್ತು. ಯತೀಶ್ ಡಾಕ್ಟರ್ ಹತ್ರ ಬಂದ್ವಿ. ಆಮೇಲೆ ನಮಗೆ ಶ್ರೀನಿವಾಸ್ ಡಾಕ್ಟರ್ ಹತ್ರ ನನ್ನ ಕಿಡ್ನಿ ಪ್ರಾಬ್ಲಮ್ ಐತೆ ಅಂತ ಹೇಳಿದರು ಯತೀಶ್ ಡಾಕ್ಟ್ರು. ಆವಾಗ ಎಕ್ಕೋ ತೆಗೆಸಿದ್ರಲ್ಲ, ಆವಾಗ ನೀವು ಹಾರ್ಟ್ ಪ್ರಾಬ್ಲಮ್ ಐತೆ ಅಮ್ಮ, ಆಪ್ರೇಷನ್ ಮಾಡಬೇಕು ಅಂದರು. ಆಮೇಲೆ ನಾವು ಮೈಸೂರಿಗೆಲ್ಲ ಹೋಗಿ ಬಂದ್ವಿ, ಅಲ್ಲೂ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು. ಆಮೇಲೆ ಇದು ಏನೇನು ಅದು ಆಪ್ರೇಷನ್ ಆಯಿತು. ಆಮೇಲೆ ಸ್ಟೆಂತ್ ತೆಗಿಯೋಕ್ಕೆ ಬಂದ್ರಲ್ಲ, ಆವಾಗ ಶ್ರೀನಿವಾಸ್ ಡಾಕ್ಟ್ರ್ ಹತ್ರ ಅಡ್ರೆಸ್ ಕೊಟ್ಟರು, ನೀವು ಹೋಗಿ ಅವ್ರ ಹತ್ರ ಕೇಳಿ ಇಲ್ಲೇ ಇದ್ದಾರೆ ಅಂತ. ಅವ್ರು ನಮಗೆ ಚೆನ್ನಾಗಿ ಕೂತ್ಕೊಂಡು ನಮ್ಮ ಮನೆ ಹತ್ರ ಅವರೆಲ್ಲ ಕೂರಿಸ್ಕೊಂಡು ಮಾತಾಡಿದರು. ಅವರು ಧೈರ್ಯ ಕೊಟ್ಟರು, ನಮಗೆ ಎಲ್ಲರಿಗೂ ಧೈರ್ಯ ಕೊಟ್ಟರು. ಆಮೇಲೆ 3 ದಿವಸ ನನಗೆ ಆಪ್ರೇಷನ್ ಆಯಿತು. ಆಮೇಲೆ 3 ದಿವಸಕ್ಕೆ ನಾನು ವಾಸಿಯಾದೆ. ಎಲ್ಲ ಸಿಸ್ಟರು ಎಲ್ಲರೂ ಸ್ಟಾಫ್ ಅವರೆಲ್ಲರೂ ನನಗೆ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಶ್ರೀನಿವಾಸ್ ಡಾಕ್ಟ್ರಿಗೆ ತುಂಬ ಧನ್ಯವಾದಗಳು. ಆಮೇಲೆ ಮಂಗಳ ಹಾಸ್ಪಿಟಲ್ಗೂ ತುಂಬ ಧನ್ಯವಾದಗಳು. ನನ್ನ ಹೆಸರು ಆಯಿಷಾ, ಇವ್ರು ನಮ್ಮ ಅಕ್ಕ ಶಬೀನಾ, ನನ್ನ ಬಂದುಬಿಟ್ಟು ಆಲೂರು, ಇವ್ರು ಬಂದುಬಿಟ್ಟು ಹಾಸನಿಗೆ ಮದುವೆ ಮಾಡಿಕೊಟ್ಟಿದ್ವಿ. ಇವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು ಮಂಗಳ ಹಾಸ್ಪಿಟಲಿಗೆ ಬಂದಿದ್ವಿ. ಕಿಡ್ನಿ ಪ್ರಾಬ್ಲಮ್ ಇತ್ತು. ಯತೀಶ್ ಸರ್ ಹತ್ರ ಬಂದಿದ್ವಿ. ಯತೀಶ್ ಸರ್ ಹತ್ರ ಬಂದಾಗ ಆಪ್ರೇಷನ್ ಮಾಡಿಸ್ಬೇಕು ಅಂತೇಳಿ ಕಿಡ್ನಿ ಪ್ರಾಬ್ಲಮಿಗೆ ಎಲ್ಲ ಟೆಸ್ಟ್ಗಳು ಮಾಡಿಸ್ತಾಯಿದ್ರು. ಟೆಸ್ಟ್ಗಳು ಮಾಡಿಸ್ಬೇಕಾದ್ರೆ ಏನಾಯಿತು ಅಂದರೆ ಎಕೋ ಟೆಸ್ಟ್ ಮಾಡಿಸಿದ್ರು. ಎಕೋ ಟೆಸ್ಟಲ್ಲಿ ಸರ್ ಹೇಳಿದರು ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿದರು. ಹಾರ್ಟ್ ಪ್ರಾಬ್ಲಮ್ಮು ಸರ್ಜರಿ ಮಾಡಬೇಕು ಅಂತ ಹೇಳಿದರು. ಆಮೇಲೆ ನಾವು ಬೆಂಗಳೂರಿಗೆ ಹೋಗಿದ್ವಿ ಮತ್ತು ಮೈಸೂರಿಗೆ ಹೋಗಿದ್ವಿ. ಮೈಸೂರಲ್ಲಿ ಮತ್ತು ಬೆಂಗಳೂರಲ್ಲೆಲ್ಲೂ ನಮಗೆ ರೆಸ್ಪಾನ್ಸ್ ಚೆನ್ನಾಗಿರಲಿಲ್ಲ. ಆಮೇಲೆ ಬೇರೆ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಸರಿ ನಮಗೆ ರೆಸ್ಪಾನ್ಸ್ ಮಾಡ್ದಿದ್ದ ಕಾರಣ ಮತ್ತೆ ಮಂಗಳ ಹಾಸ್ಪಿಟಲ್ಗೆ ಬಂದ್ವಿ. ಯತೀಶ್ ಸರು ಕಿಡ್ನಿದು ಆಪ್ರೇಷನ್ ಮಾಡಿ 1 ಮಂತ್ ಟೈಮ್ ಕೊಟ್ಟಿದ್ದರು. ಮತ್ತೆ ಬಂದುಬಿಟ್ಟು ಚೆಕಪಿಗೆ ಅಂತ ಬಂದಿದ್ವಿ. ಆಗ ಹಾರ್ಟ್ ಪ್ರಾಬ್ಲಮ್ ಇತ್ತು. ಹಾರ್ಟ್ ಪ್ರಾಬ್ಲಮಿಗೆ ನಮ್ಮ ಹಾಸ್ಪಿಟಲೆಲ್ಲ ಇದ್ದಾರೆ ಅಂತ ಹೇಳಿಬಿಟ್ಟು ಶ್ರೀನಿವಾಸ್ ಸರ್ಗೆ ಹೇಳಿದರು. ಶ್ರೀನಿವಾಸ್ ಇನ್ಫಾರ್ಮ್ ಮಾಡಿ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಶ್ರೀನಿವಾಸ್ ಸರ್ ಹೇಳಿದ್ರೆ ಟೆಸ್ಟು ಎಲ್ಲ
ನೋಡಿಬಿಟ್ಟು ರಿಪೋರ್ಟ್ಸ್ ಎಲ್ಲ ನೋಡಿಬಿಟ್ಟು ಇಲ್ಲ ಇವ್ರಿಗೆ ತುಂಬ ಪ್ರಾಬ್ಲಮ್ ಇದೆ, ಆಪ್ರೇಷನ್ ಆಗಬೇಕಂತ ಹೇಳಿದರು. ಆಪ್ರೇಷನ್ ಆಗಬೇಕು ಅಂತ ಹೇಳಿದಾಗ ನಮಗೂ ಸ್ವಲ್ಪ ಸ್ಟಾರ್ಟಿಂಗ್ ಭಯ ಆಯಿತು. ಹಾರ್ಟ್ ಆಪ್ರೇಷನ್ ಮಾಡಬೇಕು ಅಂದಾಗ ಸ್ವಲ್ಪ ಭಯ ಆದಾಗ ಸರ್ ಹತ್ರ ಬಂದ್ವಿ. ಸರ್ರು ತುಂಬ ಹೊತ್ತು ಕೂರಿಸ್ಕೊಂಡು ಎಲ್ಲರನ್ನೂ ಕೂರಿಸ್ಕೊಂಡು ಈ ಥರನೇ ಸರ್ಜರಿ ಮಾಡ್ತೀವಿ ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ನಮಗೆ ಗೊತ್ತೇ ಇರಲಿಲ್ಲ. ನಾವು ಅಷ್ಟು ಹಾಸ್ಪಿಟಲಲ್ಲಿ ತೋರಿಸ್ಕೊಬಂದು ನಮ್ಗೆ ಅಷ್ಟು ಚೆನ್ನಾಗಿ ಯಾರೂ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. ಶ್ರೀನಿವಾಸ್ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಮತ್ತು ತುಂಬ ಧೈರ್ಯ ತುಂಬಿದರು. ಏನೂ ಆಗಲ್ಲ, ಬೇಗ ರಿಕವರ್ ಆಯ್ತಾರೆ, ಹುಷಾರಾಗ್ತಾರೆ ಅಂತ ತುಂಬ ಧೈರ್ಯ ತುಂಬಿದ ಮೇಲೆ ನಾವು ಇಲ್ಲ ನಮ್ಮ ಹಾಸನಲ್ಲೇ ಮಂಗಳ ಹಾಸ್ಪಿಟಲಲ್ಲೇ ಇಷ್ಟು ಚೆನ್ನಾಗಿ ಫೆಸಿಲಿಟಿ ಇದೆಲ್ಲ, ಹೊರಗಡೆ ಏನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ಮಂಗಳ ಹಾಸ್ಪಿಟಲಲ್ಲೇ ಬಂದುಬಿಟ್ಟು ಸರ್ಜರಿ ಮಾಡಿಸ್ತೀವಿ ಸರ್ ಅಂತ ಹೇಳಿ ಮತ್ತೆ ಬಂದು ಇದು ತೊಗೊಂಡ್ವಿ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸರ್ರು ಸರ್ಜರಿ ಡೇಟ್ ಕೊಟ್ಟು ನಮಗೆ ಆಪ್ರೇಷನ್ ಎಲ್ಲ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವರು ಇಷ್ಟು ಬೇಗ ಹುಷಾರಾಯ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಇವ್ರಿಗೆ ಬರೀ ಇವಾಗ 3 ದಿನ ಆಗಿರೋದಷ್ಟೇ ಆಪ್ರೇಷನ್ ಆಗಿ. ನಾವೇ ಒಂದಿನ ಎಕ್ಸ್ಟ್ರಾ ಇರ್ತೀವಿ ಅಂತೇಳಿ 4 ಡೇಸ್ 5 ಡೇಸ್ ಇದ್ದೀವಿ ಇಲ್ಲೇ ಹಾಸ್ಪಿಟಲಲ್ಲೇ. ತುಂಬ ಎಲ್ಲ ನರ್ಸಿಂದ ಇರ್ಬೋದು, ಸ್ಟಾಫ್ಸಿಂದ ಇರ್ಬೋದು ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ನಮಗೆ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂತ ಗೊತ್ತೇ ಇರಲಿಲ್ಲ ನಮಗೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಚೆನ್ನಾಗಿ ಅವ್ರಿಗೆ ಹೆಂಗೆ ಅಂದರೆ ನಮ್ಮ ಮನೆಯವರು ಅನ್ನೋ ಥರ ನೋಡ್ಕೊಂಡಿರೋದ್ರಿಂದ ಇಷ್ಟು ಚೆನ್ನಾಗಾಯ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ರಿಕವರ್ ಆಗಿದ್ದಾರೆ. ನಮ್ಮ ಮಂಗಳ ಹಾಸ್ಪಿಟಲ್ಗೆ, ಶ್ರೀನಿವಾಸ್ ಸರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ತುಂಬ ಥ್ಯಾಂಕ್ ಯು ಸರ್. ಓಕೆ, ಹಾಗಾದ್ರೆ ಹಾರ್ಟ್ ರಿಲೇಟೆಡ್ ಏನು ಹೃದಯ ಶಸ್ತ್ರಚಿಕಿತ್ಸೆ ಯಾವೆಲ್ಲ ರೀತಿ ಬಗೆಗಳಿರುತ್ತೆ ಅದರಲ್ಲಿ? ಹೌದು, ಈಗ ಹೃದಯ ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತ್ರ ಮಾತಾಡೋಣ. ಯಾಕಂದರೆ ಹೃದಯಕ್ಕೆ ಬೇಕಾಗಿರೋದು ಎಲ್ಲ ಥರದ ಟ್ರೀಟ್ಮೆಂಟ್ಸು ಶಸ್ತ್ರಚಿಕಿತ್ಸೆನೇ ಅಲ್ಲ. ಇನ್ಫ್ಯಾಕ್ಟ್ ಶಸ್ತ್ರಚಿಕಿತ್ಸೆ ಆದಷ್ಟು ಅವಾಯ್ಡ್ ಮಾಡಬಾರ್ದು. ಯಾಕಂದರೆ ಹೃದಯ ಶಸ್ತ್ರಚಿಕಿತ್ಸೆ ಯಾವುದೇ ಥರ ಶಸ್ತ್ರಚಿಕಿತ್ಸೆ ಮಾಡೋಕ್ಕೆ ಅವಾಯ್ಡ್ ಮಾಡಬೇಕು. ನಾವು ಬೇಕು ಅಂತ ಮಾಡೋ ಥರ ಹೋಗೋದಲ್ಲ. ಯಾಕಂದರೆ ನಾರ್ಮಲ್ ಆಗಿರೋ ಅವ್ರ ಮೇಲೆ ನಾವು ಡ್ಯಾಮೇಜ್ ಅಂತ ಕ್ರಿಯೇಟ್ ಮಾಡ್ತಿದ್ವಿ ಬಾಡಿಗೆ ಅಲ್ವಾ. ನಾವು ಒಂದು ಸ್ಕಾರ್ ಅಂತ ಕ್ರಿಯೇಟ್ ಮಾಡ್ತಿದ್ವಿ, ಇನ್ಸಿಷನ್ ಕೊಡ್ತಿದ್ದೀವಿ. ದೇವರು ಕೊಟ್ಟಿರೋ ಸ್ಟ್ರಕ್ಚರ್ ಏನಿದೆ ಅದನ್ನು ನಾವೇನು ಬೇರೆ ಥರ ಮಾಡ್ತಿದ್ವಿ. ಸೊ ಹೇಗೆಂದರೆ ಯಾವುದೇ ಥರ ಸರ್ಜರಿ ಇರಲಿ, ಶಸ್ತ್ರಚಿಕಿತ್ಸೆ ಇರಲಿ, ಅದು ಲಾಸ್ಟ್ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್ ಬರುತ್ತೆ. ಫಸ್ಟ್ ಏನಾಗುತ್ತೆ, ನೀವು ಎಷ್ಟೊಂದು ಸಾರಿ ಸಿಮ್ಟಮ್ಸಿಂದ ಬಂದಿರ್ತೀರ. ಬಟ್ ಯಾರ್ಯಾರೆಲ್ಲ ಸಿಮ್ಟಮ್ಸಿಂದ ಬರ್ತಾರೆ, ಮೆಜಾರಿಟಿ 190 ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಇರೋದಿಲ್ಲ. ಆದರೆ 10 ಜನಕ್ಕೆ ಯಾರಾದರೂ ಇರುತ್ತೆ. ಅದರಲ್ಲಿ ಸುಮಾರು ಜನಕ್ಕೆ ಬರೀ ಮೆಡಿಸಿನ್ಸಿಂದ ಕ್ಯೂರ್ ಆಗುತ್ತೆ. ಆ ಬರೀ ಮೆಡಿಸಿನ್ಸಿಂದ ಕ್ಯೂರ್ ಆಗಿದ್ರೂ ಬರೀ ಮೆಡಿಸಿನ್ಸಲ್ಲೇ ಸಾಕಾಗೋದಿಲ್ಲ, ಇದರಿಂದ ಪ್ರಾಬ್ಲಮ್ಸ್ ಆಗ್ಬೋದು ಅಂತ ಗೊತ್ತಾದಾಗ ನೆಕ್ಸ್ಟ್ ಸ್ಟೆಂಟ್ ಆಪ್ಷನ್ ಇಲ್ಲ ಪರ್ಕ್ಯೂಟೇನಿಯಸ್ ಆಪ್ಷನ್ಸ್ ಇರುತ್ತೆ. ಅದಕ್ಕಿಂತ ಆಪ್ರೇಷನ್ ಬೆಟರ್ ಅಂತ ಕೆಲವರಲ್ಲಿರುತ್ತೆ, ಅವ್ರಿಗೆ ಮಾತ್ರ ಆಪ್ರೇಷನ್ ಅಂತ ಮಾಡೋದು. ಇದು ತುಂಬ ಕಡಿಮೆ ಗ್ರೂಪ್ ಆಫ್ ಪೇಷಂಟ್ಸ್ಗೆ ಮಾಡೋದು. ಅಯ್ಯೋ ಅಲ್ಲಿ ಹೋದರೆ ಹಾರ್ಟ್ ಆಪ್ರೇಷನ್ ಆಗಿಬಿಡುತ್ತೆ, ಹಾರ್ಟಿಗೇನೋ ಮಾಡಿಬಿಡ್ತಾರೆ, ಈ ಥರ ಇಲ್ಲ. ಇದಕ್ಕೆ ರಿಕ್ವೈರ್ಮೆಂಟ್ ಇರೋದು ತುಂಬ ಕಡಿಮೆ ಜನರಿಗೆ. ಹಾಗಂತ ಭಯ ಬಿದ್ದು ಯಾವುದೇ ಸಿಮ್ಟಮ್ ಇದ್ದರೆ ಡಾಕ್ಟ್ರ್ ಹತ್ರ ಹೋಗ್ದಿರ ಇರೋದಲ್ಲ, ಡಾಕ್ಟ್ರ್ ಹತ್ರ ಹೋಗಬೇಕಾಗತ್ತೆ. ಅದು ಇಲ್ಲ ಅಂತ ರೂಲ್ ಔಟ್ ಮಾಡ್ಕೋಬೇಕಾಗತ್ತೆ. ನೀವು 100 ಜನ ಹೋದರೆ ಅದರಲ್ಲಿ 90 ಜನರಲ್ಲಿ ಬರೋ ಚಾನ್ಸಸ್ಸೇ ಜಾಸ್ತಿ. 100ರಲ್ಲಿ 90 ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಇರೋದಿಲ್ಲ. ಡಾಕ್ಟ್ರ್ ಹತ್ರ ಬಂದು ರೂಲ್ ಔಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇಲ್ಲ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇರೋದನ್ನು ಇದ್ದು ಜಾಸ್ತಿ ಮಾಡಿಕೊಂಡು ಲೇಟ್ ಸ್ಟೇಜ್ ಮಾಡ್ಕೊಳ್ಳೋದಕ್ಕಿಂತ ತುಂಬ ಇಂಪಾರ್ಟೆಂಟು. ಮೆಜಾರಿಟಿ ಮೆಂಬರ್ಸ್ಗೆ ಈ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರೋದಿಲ್ಲ. ಯಾರಿಗೆ ಅವಶ್ಯಕತೆ ಇದೆ? ಯಾರಿಗೆ ಅವಶ್ಯಕತೆ ಇರುತ್ತೆ ಶಸ್ತ್ರಚಿಕಿತ್ಸೆ, ಅದಕ್ಕೆ ಗೈಡ್ಲೈನ್ಸ್ ಅಂತ ಇರುತ್ತೆ. ಈಗ ಸಪೋಸ್ ನಾವು ಒಂದು ಡಿಸೀಸ್, ಮೋಸ್ಟ್ ಕಾಮನ್ ಡಿಸೀಸ್ ಏನು ಹೃದಯದಲ್ಲಿ ಅಂದರೆ ಬ್ಲಡ್ ವೆಸಲ್ಸ್ ಬ್ಲಾಕೇಜಸ್ ಅಂತ ಹೇಳ್ತೀವಿ. 3 ಬ್ಲಡ್ ವೆಸಲ್ಸ್ ಬ್ಲಾಕೇಜ್ ಆಗಿದೆ, ಟ್ರಿಪಲ್ ವೆಸಲ್ ಡಿಸೀಸ್ ಅಂತ ಹೇಳ್ತೀವಿ. ಇಲ್ಲ ಲೆಫ್ಟ್ ಮೈನ್ ಕಾರ್ನರಿ ಆರ್ಟರಿ, ತುಂಬ ಸ್ಟಾರ್ಟಿಂಗ್ ಪಾರ್ಟ್ ಆಫ್ ದ ಬ್ಲಡ್ ವೆಸಲ್ಲೇ ತುಂಬ ಕ್ರಿಟಿಕಲ್ ಬ್ಲಾಕ್ ಆಗಿದೆ. ಇದರಲ್ಲಿ ಸ್ಟೆಂಟ್ ಯಾವುದೆಲ್ಲ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಇಲ್ಲ ಬೆನಿಫಿಟ್ ಅಷ್ಟೊಂದು ಕಂಪ್ಲೀಟ್ ಇರೋದಿಲ್ಲ, ಅವ್ರಿಗೆ ಸರ್ಜರಿ ಮಾಡಿದ್ರೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ಇಂಥವ್ರಿಗೆ ಸರ್ಜರಿ ಅಂತ ತೊಗೊತೀವಿ. ಇಲ್ಲ ವ್ಯಾಲ್ವ್ಸು ತುಂಬ ಚಿಕ್ಕದಾಗಿದೆ, ಇಲ್ಲ ತುಂಬ ಲೀಕ್ ಆಗ್ತಿದೆ, ಅದರಿಂದ ಪ್ರಾಬ್ಲಮ್ಸ್ ಆಗ್ತಿದೆ. ಇಂಥವ್ರಿಗೆ ವಾಲ್ವ್ ಸರ್ಜರೀಸ್, ಈ ಥರ ಇದಕ್ಕೆ ಬೈಪಾಸ್ ಸರ್ಜರೀಸ್. ಬೈಪಾಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಈಗ ಬ್ಲಡ್ ವೆಸಲ್ಸ್ಗೆ ಬೈಪಾಸ್ ಆಪ್ರೇಷನ್ ಮಾಡೋದು. ಬ್ಲಡ್ ವೆಸಲ್ಸಲ್ಲಿ ಬ್ಲಾಕೇಜ್ ಆಗಿದೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಪಾರ್ಟ್ ಆಫ್ ದ ಬ್ಲಡ್ ವೆಸಲ್ ಬ್ಲಾಕ್ ಆಗಿದೆ, ಬೇರೆ ಬ್ಲಡ್ ವೆಸಲ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ, ಆ ಬ್ಲಾಕ್ನ ಬಿಟ್ಟು ಬೇರೆ ಕಡೆಗೆ ಅಂದರೆ ಇನ್ನು ಮಿಕ್ಕಿರೋ ಬ್ಲಡ್ ವೆಸಲ್ಗೆ ಬೇರೆ ರೂಟಿಂದ ಬ್ಲಡ್ ಸಪ್ಲೈನ ಅಲ್ಲಿಗೆ ತೊಗೊಬರೋದು ಬೈಪಾಸ್ ಆಪ್ರೇಷನ್ ಅಂತ. ಈಗ ಹೇಗೆ ಅಂತ ಹೇಳಿದ್ರೆ, ಟ್ರಾಫಿಕ್ ಜಾಸ್ತಿ ಇದ್ದು ವೆಹಿಕಲ್ಸ್ ಮೂವ್ ಆಗ್ತಿಲ್ಲ ಅಂತ ಹೇಳಿದ್ರೆ ಬೈಪಾಸಲ್ಲಿ ಹೋದರೆ ಈಸಿಯಾಗಿ ಆ ಡೆಸ್ಟಿನೇಷನನ್ನು ರೀಚ್ ಆಗ್ಬೋದು. ಡೆಸ್ಟಿನೇಷನಲ್ಲಿ
ಮಯೋಕಾರ್ಡಿಯಮ್ ಮಸಲ್ಸ್, ಹಾರ್ಟ್ ಮಸಲ್ಸ್ಗೆ ಬ್ಲಡ್ ಬೇಕು. ನಾರ್ಮಲ್ ರೂಟಲ್ಲಿ ಹೋದರೆ ತುಂಬ ಕಷ್ಟ ಆಗ್ತಿದೆ, ತುಂಬ ಟ್ರಾಫಿಕ್ಕು ಹೋಗೋಕ್ಕಾಗ್ತಿಲ್ಲ, ಅಷ್ಟು ಫಾಸ್ಟಾಗಿ ಹೋಗೋಕ್ಕಾಗ್ತಿಲ್ಲ. ಸೊ ಬೇರೆ ರೂಟಲ್ಲಿ ಹೋದರೆ ಫಾಸ್ಟಾಗಿ ಹೋಗ್ಬೋದು, ಹಾರ್ಟ್ಗೆ ಬೇಕಾಗಿರುವಂಥ ಬ್ಲಡ್ ಸಿಗುತ್ತೆ. ಅದು ಬೈಪಾಸ್ ಆಪ್ರೇಷನ್ ಅಂತ. ಸೊ ಬೈಪಾಸ್ ಆಪ್ರೇಷನ್ ಆಗಲಿ, ಹಾರ್ಟ್ ವಾಲ್ ರಿಪ್ಲೇಸ್ಮೆಂಟ್ ಆಗಲಿ, ಇಲ್ಲ ಹಾರ್ಟ್ ಹೋಲ್ಸ್ ಅಂತ ಹೇಳ್ತೀವಲ್ವ, AST ಕ್ಲೋಜರ್, VST ಕ್ಲೋಜರ್, ಇದು ಯಾವುದೇ ಥರದ್ದಿರಲಿ, ಎಲ್ಲ ಥರದ ಹಾರ್ಟ್ ಆಪ್ರೇಷನ್ಸು ಬೇರೆ ಬೇರೆ ಆಕ್ಸೆಸ್ ಅಂತ ಹೇಳ್ತೀವಿ. ಆಕ್ಸೆಸ್ ಹಾರ್ಟನ್ನ ನಾವು ನೋಡಬೇಕು, ಹಾರ್ಟ್ ಯಾವ ಕಡೆಯಿಂದ ನೋಡಿ ಆಪ್ರೇಷನ್ ಮಾಡಬೇಕು, ಅದ್ರ ಮೇಲೆ ಹಾರ್ಟ್ ಆಪ್ರೇಷನ್ ಟೈಪ್ಸು ಬೇರೆ ಬೇರೆ ಇರೋದು. ಬೈಪಾಸ್ ಆಪ್ರೇಷನ್ ಇರ್ಬೋದು, ವಾಲ್ವ್ ಆಪ್ರೇಷನ್ ಇರ್ಬೋದು, ಡಿಸೀಸ್ ಮೇಲೆ ಬೇರೆ ಬೇರೆ ಟೈಪ್ಸು. ಆಕ್ಸೆಸ್ ಏನು ಅಂತ ಹೇಳಿದ್ರೆ ಯೂಶ್ವಲಾಗಿ ಮೆಜಾರಿಟಿ ಆಫ್ ದ ಆಪ್ರೇಷನ್ ಸೆಂಟರಿಂದ ಮಾಡುವಂಥದ್ದು. ಸೆಂಟರಲ್ಲೇ ಒಂದು ಬೋನ್ ಇರುತ್ತೆ, ಆ ಬೋನ್ನ ಕಟ್ ಮಾಡಿ ಓಪನ್ ಮಾಡಿ ಹಾರ್ಟ್ ಆಕ್ಸೆಸ್ ಮಾಡಿ ಅದರಲ್ಲಿ ಮಾಡುವಂಥ ಆಪ್ರೇಷನ್ಸು. ಹಾರ್ಟದ್ದು ಯಾವುದೇ ಥರದ ಆಪ್ರೇಷನ್ಸ್ ಆಗಲಿ ಇದ್ರ ಮುಖಾಂತರ ಮಾಡ್ಬೋದು. ಒಂದು ಸೆಂಟರಲ್ಲಿ ತುಂಬ ದೊಡ್ಡ ಇನ್ಸಿಷನ್ ಮಾಡ್ಬೋದು, ಚಿಕ್ಕ ಇನ್ಸಿಷನ್ ಮಾಡ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಸರ್ಜನ್ ಆ್ಯಂಡ್ ಡಿಸೀಸ್, ಯಾವ ಥರ ಡಿಸೀಸ್ ಇದೆ, ಹಾರ್ಟ್ ಸೈಜ್ ಎಷ್ಟು ದೊಡ್ಡದಿದೆ, ಅವರು ಎಷ್ಟು ದೊಡ್ಡದಿದ್ದಾರೆ ಪೇಷಂಟು, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕ್ಕ ಬೇಬಿಯಿಂದ, ಆಗ್ತಾನೆ ಹುಟ್ಟಿರೋ ಮಗುವಿಂದ, ಯಾವುದೇ ಏಜ್ ಗ್ರೂಪ್ಗಾಗಲಿ ಈ ಥರ ಇಲ್ಲಿಂದ ಎಲ್ಲ ಥರದ ಆಪ್ರೇಷನ್ಸು ಮಾಡೋಕ್ಕೆ ಸಾಧ್ಯ ಇದೆ. ಲೆಫ್ಟ್ ಆಂಟಿಯರ್ ಥೊರಕಾಟಮಿ ಅಂತ ಹೇಳ್ತೀವಿ. ಇಲ್ಲಿ ಏನು ಅಂತ ಹೇಳಿದ್ರೆ ಬೋನ್ ಕಟ್ ಮಾಡೋದಿಲ್ಲ, ಈ ರಿಪ್ ಸ್ಪೇಸಸ್ ಒಳಗಡೆಯಿಂದ 2 ರಿಪ್ ಸ್ಪೇಸಸ್ ಇರುತ್ತೆ. ರಿಪ್ ಸ್ಪೇಸಸ್ ಮಧ್ಯೆಯಿಂದ ಆ ಜಾಗನ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಅಲ್ಲಿಂದನೇ ಹಾರ್ಟ್ ನೋಡಿ ಅಲ್ಲಿಂದ ಆಪ್ರೇಷನ್ ಮಾಡುವಂಥದ್ದು. ಇಲ್ಲಿಂದ ಮಾಡ್ಬೋದು, ಇಲ್ಲಿಂದ ಮಾಡ್ಬೋದು, ಇಲ್ಲಿಂದ ಮಾಡ್ಬೋದು. ಅದಕ್ಕೆ ಬೇರೆ ಬೇರೆ ಟ್ರಾನ್ಸ್ ಆಕ್ಸಿಲರಿ ಅಪ್ರೋಚ್ ಅಂತ ಹೇಳ್ತೀವಿ, ರೈಟ್ ಆಂಟಿಯರ್ ಥೊರಕಾಟಮಿ ಅಂತ ಹೇಳ್ತೀವಿ, ಇಲ್ಲ ಲೆಫ್ಟ್ ಆಂಟಿಯರ್ ಥೊರಕಾಟಮಿ ಅಂತ ಹೇಳ್ತೀವಿ, ಇಲ್ಲ ಮಿನಿ ಸ್ಟೆರ್ನಾಟಮಿ, ಸ್ವಲ್ಪ ಫುಲ್ ಕಟ್ ಮಾಡ್ದಿರ ಆ ಬೋನ್ ಸ್ವಲ್ಪನೇ ಕಟ್ ಮಾಡಿ ಮಾಡುವಂಥದ್ದು. ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಏನು ಅಂತ ಹೇಳಿದ್ರೆ ರೋಬೋಟಿಕ್ ಕಾರ್ಡಿಯಾಕ್ ಸರ್ಜರಿ ಅಂತ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಇನ್ಸಿಷನ್ಸ್ ಇರೋದಿಲ್ಲ, ಬರೀ ಆ ರೋಬೋಟಿಕ್ ಆರ್ಮ್ಸ್ ಹೋಗೋದಕ್ಕೆ ಚಿಕ್ಕ ಚಿಕ್ಕ ಇನ್ಸಿಷನ್ಸ್ ಮಾತ್ರ. ಒಂದು ಈಗ ಲ್ಯಾಪ್ರೋಸ್ಕೋಪಿ ಆಪ್ರೇಷನ್ ಯಾವ ಥರ ಮಾಡ್ತೀವಿ ಅದೇ ಥರ ಈಗ ಹಾರ್ಟ್ ಆಪ್ರೇಷನ್ಸು ರೋಬೋಟಿಕಲ್ಲಿ ಮಾಡೋ ಅಷ್ಟು ಎವಾಲ್ವ್ ಆಗಿದೆ. ಇವಾಗ ರೋಬೋಟಿಕಲ್ಲಿ ಎಲ್ಲನೂ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಿದ್ದಾರೆ ಎಂಟೈರ್ ವರ್ಲ್ಡಲ್ಲಿ. ಸೊ ಇವಾಗ ನಾವು ಆ ಸ್ಟೇಜ್ ತನಕ ಹೋಗಿದ್ದೀವಿ. ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ, ನಾನು ನಿಮಗೆ ಇಂಡಿಯಾದಲ್ಲಿ ಫಸ್ಟ್ ಹಾರ್ಟ್ ಬೈಪಾಸ್ ಆಪ್ರೇಷನ್ ಮಾಡಿ ಇವಾಗೆ 50 ವರ್ಷ ಮುಗ್ದಿದೆ. ಸೊ ಇದು ಗುಡ್ ನ್ಯೂಸ್ ನಮಗೆ. ಯಾಕಂತ ಹೇಳಿದ್ರೆ ನಾವು ಅಷ್ಟೊಂದು ಎವಾಲ್ವ್ ಆಗಿದ್ದೀವಿ, ಹಾರ್ಟ್ ಆಪ್ರೇಷನ್ಸ್ ಬಗ್ಗೆ ಅಷ್ಟೆಲ್ಲ ನಮಗೆ ತಿಳಿದಿದೆ, ನಾವು ಅಷ್ಟು ಮುಂದುವರೆದು ಬಂದಿದ್ದೀವಿ. ಸೊ ಹಾಗಾಗಿ ಇದಕ್ಕೆ ಮುಂಚೆ ಎಲ್ಲ ಒಂದು 30 ವರ್ಷ ಮುಂಚೆ ಎಲ್ಲ ನಮಗೆ ಹಾರ್ಟ್ ಆಪ್ರೇಷನ್ ಬೇಕು ಅಂತ ಹೇಳಿದ್ರೆ ನಮಗೆ ಅಕ್ಕಪಕ್ಕ ಸಿಗ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಬೆಂಗಳೂರಲ್ಲೂ ಸಿಗ್ತಿರ್ಲಿಲ್ಲ, ನಾವು ಚೆನ್ನೈಗೆ ಹೋಗಬೇಕಿತ್ತು. ಇವಾಗ ಚೆನ್ನೈಗೆ ಹೋಗಬೇಕಿತ್ತು ಹಾರ್ಟ್ ಆಪ್ರೇಷನ್ಗೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಯಾಕಂದರೆ ನಾವು ಅಷ್ಟು ಮುಂದೆ ಬಂದಿದ್ವಿ. ಇವಾಗ ಅಲ್ಲಿಂದ ಇವಾಗ ಚೆನ್ನೈಯಲ್ಲಿ ಇದು ಬೆಂಗಳೂರಲ್ಲಿ ಮಾತ್ರ ಹಾರ್ಟ್ ಆಪ್ರೇಷನ್ ಸಿಗ್ತಿತ್ತು, ಮತ್ತು ಮೈಸೂರಲ್ಲಿ ಸಿಕ್ತು, ಮತ್ತು ಬೇರೆ ಬೇರೆ ಜಾಗದಲ್ಲಿ ಸಿಕ್ತು. ಇವಾಗ ಅಲ್ಲೂ ಹೇಳ್ದಿರ ಈಗ ದಾವಣಗೆರೆ ಇದೆ, ಶಿವಮೊಗ್ಗ ಇದೆ, ಹಾಸನ ಇದೆ. ನಿಮ್ಮ ಹಾಸನದಲ್ಲೂ ಈಗ ಹಾರ್ಟ್ ಆಪ್ರೇಷನ್ ವ್ಯವಸ್ಥೆ ಬರ್ತಾ ಇದೆ. ಹೀಗೆ ನಾವು ಎವಾಲ್ವ್ ಆಗ್ತಿದ್ದೀವಿ. ಹೋಗ್ತಾ ಟೆಕ್ನಾಲಜಿ ಅನ್ನೋದು ಇಂಪ್ರೂವ್ ಆಗ್ತಿದೆ, ನಮ್ಗೆ ಅದ್ರ ಬಗ್ಗೆ ಅದು ನಾಲೆಡ್ಜ್ ಅನ್ನೋದು ಜಾಸ್ತಿ ಬರ್ತಾ ಇದೆ. ಸೊ ಅದರಿಂದ ಇದು ಎಕ್ಸ್ಪೆನ್ಷನ್ ಅನ್ನೋದು ಜಾಸ್ತಿ ಆಗ್ತಿದೆ. ತುಂಬ ರೂರಲ್ ಪಾಪ್ಯುಲೇಷನ್ಗೂ ಇದು ಸೇವೆಗಳು ಬರ್ತಾ ಇದೆ. ಸೊ ಹಾಗಾದ್ರೆ ಈ ಕಾಂಪ್ಲಿಕೇಟೆಡ್ ಸರ್ಜರಿನ ಮಾಡಿಸ್ಕೊಳ್ಳೋದಕ್ಕೆ ಈ ಸೌಲಭ್ಯಗಳು ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀರಾ? ಎಲ್ಲಿ ಮಾಡಿಸ್ಕೋಬಹುದು? ಇದು ಹೇಗೆ ಅಂತ ಹೇಳಿದ್ರೆ ಇದು ಟೀಮ್ ವರ್ಕ್. ಹಾರ್ಟ್ ಆಪ್ರೇಷನ್ ಅನ್ನೋದು ಎಲ್ಲನೂ ಟೀಮ್ ವರ್ಕ್ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಹಾರ್ಟ್ ಸರ್ಜರಿ ಇದು ಟೀಮ್ ವರ್ಕ್, ಒಬ್ಬರು ಮಾಡುವಂಥದ್ದಲ್ಲ. ಇದು ಹಾರ್ಟ್ ಸರ್ಜನ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ಎಲ್ಲ ಟೀಮ್ ಮೆಂಬರ್ಸು ಇರ್ತಾರೆ. ಕಾರ್ಡಿಯಾಕ್ ಅನಸ್ಥೆಟಿಸ್ಟ್ ಅಂತ ಹೇಳ್ತೀವಿ, ಪರ್ಫ್ಯೂಷನಿಸ್ಟ್ ಅಂತ ಹೇಳ್ತೀವಿ, ಸ್ಕ್ರಬ್ ನರ್ಸ್ ಇರ್ಬೋದು, ಇಲ್ಲ ನಮ್ಗೆ ಅಸಿಸ್ಟ್ ಮಾಡೋರು ಇರ್ಬೋದು, ಜೂನಿಯರ್ ಸರ್ಜನ್ ಇರ್ಬೋದು, ಅದಾದಮೇಲೆ ICU ಅಲ್ಲಿ ನೋಡ್ಕೊಳ್ಳೋಂಥ ನರ್ಸಸ್ ಇರ್ಬೋದು. ಎಲ್ಲರೂ ಅಷ್ಟೇ ಹಾರ್ಟ್ ಆಪ್ರೇಷನ್ ಆಗಿರೋ ಪೇಷಂಟ್ಗೆ ಯಾವ ಥರ ಮಾಡಬೇಕು, ಅವ್ರನ್ನ ಯಾವ ಥರ ನೋಡ್ಕೋಬೇಕು, ಇದು ಸಪ್ರೇಟ್ ನಾಲೆಡ್ಜ್, ಇದು ಸಪ್ರೇಟ್ ಟ್ರೈನಿಂಗ್ ಇರುತ್ತೆ. ಇದು ಎಲ್ಲ ಕಡೆ ಎಲ್ಲರೂ ಮಾಡೋಕ್ಕೆ ಆಗುವಂಥದ್ದಲ್ಲ ಇದು. ಸೊ ಇಂಥ ಜನರು ಎಲ್ಲ ಕಡೆ ಸಿಗಬೇಕು ನಮಗೆ. ಫಸ್ಟ್ ಅವೈಲಬಿಲಿಟಿ ಆಫ್ ಮ್ಯಾನ್ ಪವರ್. ಇದಕ್ಕೆ ಮುಂಚೆ ಹೇಗೆ ಅಂತ ಹೇಳಿದ್ರೆ ತುಂಬ ದೊಡ್ಡ ಪ್ಲೇಸಸ್ಸಲ್ಲಿ ಕಾರ್ಪೊರೇಟ್ ಹಾಸ್ಪಿಟಲ್ಸಲ್ಲಿ ಮಾತ್ರ ಇರ್ತಿದ್ರು. ತುಂಬ ದೊಡ್ಡ ಹಾರ್ಟ್ ರಿಲೇಟೆಡ್ ಹಾಸ್ಪಿಟಲ್ಸಲ್ಲಿ ಮಾತ್ರ ಇರ್ತಿದ್ರು. ಅದಾದಮೇಲೆ ಮತ್ತೆ ಇದು ಟ್ರೈನ್ಡ್ ಆಗಿರೋ ಪೀಪಲ್ ಸ್ವಲ್ಪ ಜಾಸ್ತಿ ಆದರು. ಸೊ ಅವರು ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋಗಿ ಫೆಸಿಲಿಟೀಸು ಸ್ಪ್ರೆಡ್ ಆಗ್ತಿದೆ. ಅದ್ರ ಜೊತೆಗೆ ಹಾಸ್ಪಿಟಲಿಂದ ಹಾರ್ಟ್ ಆಪ್ರೇಷನ್ ಮಾಡ್ಕೊಳ್ಬೇಕು ಅಂದರೆ OT ಯಾವ ಥರ ಇರಬೇಕು, ICU ಯಾವ ಥರ ಇರಬೇಕು, ಅದಕ್ಕೆ ಸಪ್ರೇಟ್ ಅರೇಂಜ್ಮೆಂಟ್ಸ್ ಯಾವ ಥರ ಇರಬೇಕು, ಇದೆಲ್ಲ ಇರಬೇಕಾಗತ್ತೆ. ಸೊ ಇದು ಎಲ್ಲೆಲ್ಲಿದೆ ಅಲ್ಲೆಲ್ಲ ಆಪ್ರೇಷನ್ ಅನ್ನೋದು, ಹಾರ್ಟ್ ಆಪ್ರೇಷನ್ ಅನ್ನೋದು ಸೇಫಾಗಿ ಮಾಡ್ಕೋಬೋದು. ಇದಕ್ಕೆ ಬೇರೆ ಡಿಪಾರ್ಟ್ಮೆಂಟ್ ಸಪೋರ್ಟು ಬೇಕಾಗ್ಬೋದು. ನೆಫ್ರಾಲಜಿ ಡಿಪಾರ್ಟ್ಮೆಂಟ್ ಅಂದರೆ ಕಿಡ್ನಿದು,
ನ್ಯೂರಾಲಜಿ ಡಿಪಾರ್ಟ್ಮೆಂಟು, ಇನ್ಫೆಕ್ಷನ್ ಕಂಟ್ರೋಲ್ ಡಿಪಾರ್ಟ್ಮೆಂಟು, ಫಿಸಿಷಿಯನ್ನು ಇವರೆಲ್ಲ ಬೇಕಾಗತ್ತೆ. ಸೊ ಇವರೆಲ್ಲ ಇತ್ತು ಅಂತ ಹೇಳಿದ್ರೆ ಇನ್ನೂ ಒಳ್ಳೆಯದು ಈ ಥರ. ಪ್ಲಸ್ ಎಲ್ಲ ಹಾರ್ಟ್ ಆಪ್ರೇಷನ್ಸು ಎಲ್ಲ ಕಡೆನೂ ಮಾಡೋಕ್ಕಾಗೋದಿಲ್ಲ. ಕೆಲವು ಮಾಡ್ಬೋದು, ಕೆಲವು ಸಪೋಸ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್, ಹಾರ್ಟ್ ಕಸಿ ಆಪ್ರೇಷನ್ ಅಂತ ಹೇಳ್ತೀವಿ. ನಮ್ಮ ಹಾರ್ಟ್ ತೆಗೆದು ಬೇರೆಯವ್ರ ಹಾರ್ಟ್ ನಮಗೆ ಟ್ರಾನ್ಸ್ಪ್ಲಾಂಟ್ ಮಾಡುವಂಥದ್ದು, ಇಲ್ಲ ಲಂಗ್ಸು ಟ್ರಾನ್ಸ್ಪ್ಲಾಂಟ್ ಮಾಡುವಂಥದ್ದು. ಇದಕ್ಕೆ ನಮಗೆ ವಿಸಿನಿಟಿ ಇರಬೇಕು, ಆ ಜಾಗದಲ್ಲಿ ಸಿಗಬೇಕು. ಸೊ ಇದಕ್ಕೆಲ್ಲ ತುಂಬ ಡಿಫರ್ ಆಗುತ್ತೆ. ಬಟ್ ಕಾಮನ್ ಆಪ್ರೇಷನ್ಸ್ ಏನಿದೆ ಅದು ದಟ್ ಈಸ್ ರೀಚಿಂಗ್ ಟು ದ ರೂರಲ್ ಪಾಪ್ಯುಲೇಷನ್. ದಟ್ ಇಸ್ ಎ ಗುಡ್ ನ್ಯೂಸ್ ಬಿಕಾಸ್ ವಿ ಹ್ಯಾವ್ come to 50 years of cardiac bypass surgery in India. ಸೊ ಆಫ್ಟರ್ ಕಾರ್ಡಿಯಾಕ್ ಸರ್ಜರಿ ಜೀವನ ಹೇಗಿರುತ್ತೆ, ಲೈಫ್ ಸ್ಟೈಲ್ ಹೇಗೆ ಬದಲಾವಣೆಗಳಾಗುತ್ತೆ? ಸೊ ಕರೆಕ್ಟ್, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಯಾಕಂತ ಹೇಳಿದ್ರೆ ಹಾರ್ಟ್ ಆಪ್ರೇಷನ್ ಬಗ್ಗೆ ಜನರಿಗೆ ಭಯ ಅನ್ನೋದು ತುಂಬ ಜಾಸ್ತಿ ಇದೆ. ಅದು ಯಾಕಿದೆ ಅಂತ ಹೇಳಿದ್ರೆ ಹಾಗೆ ಬಂದ್ಬಿಟ್ಟಿಲ್ಲ. ಯಾಕಂತ ಹೇಳಿದ್ರೆ ಜನರು ಆ ಕಾಲದವರೆಲ್ಲ ನೋಡಿದ್ದಾರೆ. ಒಂದ್ಸರಿ ಹಾರ್ಟ್ ಆಪ್ರೇಷನ್ ಆದರೆ ಜನರು ಯಾವ ಥರ ಇರ್ತಾರೆ, ಯಾವ ಥರ ನಡಲಿರ್ತಾರೆ, ಇದೆಲ್ಲ. ಇದಕ್ಕೆ 2 ಕಾರಣ. ಒಂದೇನು ಅಂತ ಹೇಳಿದ್ರೆ ಈ ಹಾರ್ಟ್ ಡಿಸೀಸಸ್ಸು ಸೂಕ್ತ ಸಮಯದಲ್ಲಿ ಡಯಾಗ್ನೋಸ್ ಆಗ್ತಿರ್ಲಿಲ್ಲ. ಅವಾಗ ತುಂಬ ಲೇಟ್ ಸ್ಟೇಜಲ್ಲಿ ಹಾರ್ಟು ತುಂಬ ದೊಡ್ಡದಾಗ್ಬಿಟ್ಟಿದೆ, ಇನ್ನೇನು ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಹಾರ್ಟ್ ಆಪ್ರೇಷನ್ ಮಾಡೋಕ್ಕೂ ಅಷ್ಟೊಂದು ವ್ಯವಸ್ಥೆ ಇರಲಿಲ್ಲ ಅವಾಗ. ಪ್ಲಸ್ ಅಷ್ಟು ಬೇಗನೆ ಡಯಾಗ್ನೋಸು ಆಗ್ತಿರ್ಲಿಲ್ಲ, ಮಾಡೋಕ್ಕೆ ರೆಡಿನೂ ಇರಲಿಲ್ಲ. ಸೊ ತುಂಬ ಹೈ ರಿಸ್ಕ್ ಪೇಷಂಟ್ಸು ಅವರಲ್ಲಿ ಮಾತ್ರ ಮಾಡ್ತಿದ್ರು. ಮಾಡಿಸಿದ ಪೇಷಂಟ್ಸು ತುಂಬ ನಳ್ತಿದ್ರು. ಯಾಕೆಂತ ಹೇಳಿದ್ರೆ ಆಲ್ರೆಡಿ ಅವರು ಆ ಎಂಡ್ ಸ್ಟೇಜಿಗೆ ಬಂದುಬಿಟ್ಟಿದ್ರು. ಹಾರ್ಟ್ ಆಪ್ರೇಷನ್ ಮಾಡಿದ್ದಾದಮೇಲೆ ಇನ್ನೂ ಸ್ವಲ್ಪ ವರ್ಸನ್ ಆದರು. ಅರ್ಥ ಆಯ್ತಲ್ವಾ? ಸೊ ಇವಾಗ ಹೇಗೆ ಅಂತ ಹೇಳಿದ್ರೆ ಡಿಸೀಸಸ್ಸು ಸ್ವಲ್ಪ ಮುಂಚೆನೇ ಡಯಾಗ್ನೋಸ್ ಆಗ್ತಿದೆ. ಪ್ಲಸ್ ಅದಕ್ಕೆ ಟ್ರೀಟ್ಮೆಂಟ್ಸು ಸ್ವಲ್ಪ ಅಡ್ವಾನ್ಸ್ಡ್ ಇದೆ. ಹಾರ್ಟ್ ಸರ್ಜರಿ ಯಾವ ಥರ ಮಾಡಬೇಕು, ಅವ್ರು ಫಾಸ್ಟಾಗಿ ರಿಕವರಿ ಮಾಡಿಸ್ಬೇಕಂದ್ರೆ ಯಾವ ಥರ ಮಾಡಬೇಕಾಗುತ್ತೆ. ಇದಕ್ಕೆ ಮುಂಚೆ ಒಂದು ಸರಿ ಹಾರ್ಟ್ ಆಪ್ರೇಷನ್ ಆಯಿತು ಅಂತ ಹೇಳಿದ್ರೆ 2 ದಿವಸ ಪೇಷಂಟ್ ವೆಂಟಿಲೇಟ್ರಲ್ಲಿ. ಇವಾಗ ನಾವು 2 ಗಂಟೆ ವೆಂಟಿಲೇಟ್ರಲ್ಲಿ ಇರ್ತೀವಿ. ಆಪ್ರೇಷನ್ ಆದಮೇಲೆ 2 ಗಂಟೆ 4 ಗಂಟೆ ಆದಮೇಲೆ ಎಕ್ಸ್ಟ್ಯೂಬೇಟ್ ಮಾಡ್ತೀವಿ. ಕೆಲವೊಂದು ಆಪ್ರೇಷನ್ಸಲ್ಲಿ ಪೇಷಂಟು ಅದು OT ಒಳಗಡೆನೇ ವೆಂಟಿಲೇಟ್ರಿಂದ ತೆಗಿತೀವಿ. ಲೈಕ್ ಯಾವುದೋ ಹರ್ನಿಯಾ ಅಪೆಂಡಿಕ್ಸು ಸರ್ಜರಿ, ಆ ಟೈಮಲ್ಲಿ OT ಒಳಗಡೆ ಹೋಗ್ತೀರಾ, ಅನಸ್ತೇಸಿಯಾ ಕೊಡ್ತಾರೆ, ಅಲ್ಲೇ ಅನಸ್ತೇಸಿಯಾ ಹೋಗುತ್ತೆ, ಪೇಷಂಟ್ ಹಾಗೆ ಬರ್ತಾರೆ. ಆ ಥರ ಆ ಸ್ಟೇಜಿಗೆ ಹೋಗಿದ್ದೀವಿ ಈಗ ಹಾರ್ಟ್ ಆಪ್ರೇಷನಲ್ಲಿ. ಸೊ ಅಡ್ವಾನ್ಸ್ಮೆಂಟ್ಸು ಜಾಸ್ತಿ ಇದೆ. ಹೀಗಾಗಿ ಪೋಸ್ಟ್ ಕಾರ್ಡಿಯಾಕ್ ಸರ್ಜರಿ ಕ್ವಾಲಿಟಿ ಆಫ್ ಲೈಫ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಏಕೆ ಅಂತ ಹೇಳಿದ್ರೆ ಕ್ವಾಲಿಟಿ ಆಫ್ ಲೈಫ್ ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋದೇ ಉದ್ದೇಶ ಹಾರ್ಟ್ ಆಪ್ರೇಷನ್ದು. ಇವಾಗ ಅದು ಮಾಡಲಿಲ್ಲ ಅಂತ ಹೇಳೋದು ತುಂಬ ತೊಂದರೆ ಆಗುತ್ತೆ. ಅವ್ರಿಗೆ ಚೆನ್ನಾಗಿರಬೇಕು, ಚೆನ್ನಾಗಿ ದುಡಿಯೋವ್ರ ಥರನೇ ಇರಬೇಕು. ದುಡಿದು ಅವರು ಒಳ್ಳೆಯವರಾಗಿಂದ ಇದು ಚೆನ್ನಾಗಿ ದುಡಿದು ಅವ್ರು ಫಿಸಿಕಲಿ ಫಿಟ್ಟಾಗಿರಬೇಕು, ಇರೋ ಅಷ್ಟು ದಿವಸ ತುಂಬ ಚೆನ್ನಾಗಿರಬೇಕು, ಕ್ವಾಲಿಟಿ ಆಫ್ ಲೈಫ್ ತುಂಬ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಲ್ಲೇ ಮಾಡೋದು. ಹಾರ್ಟ್ ಆಪ್ರೇಷನ್ ಆದಮೇಲೆ ಕ್ವಾಲಿಟಿ ಆಫ್ ಲೈಫ್ ಇಸ್ ವೆರಿ ಗುಡ್. ಇನ್ಫ್ಯಾಕ್ಟ್ ಆಪ್ರೇಷನ್ ಮುಂಚೆಗಿಂತ ಆಪ್ರೇಷನ್ ಆದಮೇಲೆ ಅವರು ತುಂಬ ಚೆನ್ನಾಗಿರ್ತಾರೆ. ಸೊ ಇದು ತುಂಬ ಇದು ಮಿಸ್ನಾಮರ್, ಇದು ಹಾರ್ಟ್ ಆಪ್ರೇಷನ್ ಆದಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ಆಪ್ರೇಷನ್ ಆದಮೇಲೆ ಅವ್ರು ಮುಂಚೆಗಿಂತ ಚೆನ್ನಾಗಿರ್ತಾರೆ. ಸೊ ಇದು 99% ಆಫ್ ದ ಪೀಪಲ್. ಯಾವಾಗಲೂ ಸ್ವಲ್ಪ 0.5%, 1% ರಿಸ್ಕ್ಸ್ ಅನ್ನೋದು ಇರುತ್ತೆ. ಬಿಕಾಸ್ ವಿ ಆರ್ ನಾಟ್ ಗಾಡ್ ಅಲ್ವಾ. ಸೊ ಅವರು ಹಾಗೇ ಇದ್ದರೂ ಮೇ ಬಿ ಆ ಪ್ರಾಬ್ಲಮ್ ಆಗ್ತಿತ್ತು. ಇವಾಗ ಥ್ರೂ ಆಪ್ರೇಷನ್ ಆಗಿರ್ಬೋದು, ಇಲ್ಲ ಬಿಕಾಸ್ ಆಫ್ ಆಪ್ರೇಷನ್ ಆಗಿರ್ಬೋದು, ಏನೇ ಆಗಿರ್ಬೋದು, ವಿ ಹ್ಯಾವ್ ನಾಟ್ ಕಮ್ ಟು ದಟ್ 100%. ಇನ್ಫ್ಯಾಕ್ಟ್ ಆ ಥರ ಯಾವುದ್ರಲ್ಲೂ ಬಂದೇ ಇಲ್ಲ. ಲೈಕ್ ವಿತೌಟ್ ಸರ್ಜರಿ ಆಲ್ಸೋ ನೀವೀಗ ಇದ್ದೀರಾ, ಲೈಕ್ ವಾಟ್ ವಿಲ್ ಹ್ಯಾಪನ್ ಟು ಯು ಟುಮಾರೋ, ಅದರ್ವೈಸ್ ಆಲ್ಸೋ ವಿತೌಟ್ ಸರ್ಜರಿ ಆಲ್ಸೋ ನೋ ಬಡಿ ಕ್ಯಾನ್ ಟೆಲ್. ಸೊ ಆ ಥರ ಇದೆ. ಸೊ ದಟ್ ಈಸ್ ವೆರಿ ವೆರಿ ಮೈನ್ಯೂಟ್ ಪಾರ್ಟ್. ಬಟ್ ಹಾಗೆ ಬಿಟ್ಟರೆ ಮೇ ಬಿ ಸೇ ಸಮ್ 50% ಆಫ್ ದೋಸ್ ಪೀಪಲ್ ಅಲ್ಲ, 100ರಲ್ಲಿ ಅಂಥವ್ರು ಒಂದು 50 ಜನ ಇಲ್ಲ 70 ಜನ ತುಂಬ ಪ್ರಾಬ್ಲಮ್ ಆಗ್ತಿದ್ರು. ಇವಾಗ ಎಲ್ಲರೂ ಆಪ್ರೇಷನ್ ಮಾಡಿಸ್ಕೊಂಡ್ರು, ಎಲ್ಲರೂ ಚೆನ್ನಾಗಿದ್ದಾರೆ. 100ರಲ್ಲಿ ಇಲ್ಲ 200ರಲ್ಲಿ ಇಲ್ಲ 300ರಲ್ಲಿ ಒಬ್ಬರಿಗೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ದಟ್ಸ್ ವೆರಿ ಗುಡ್ ಅಚೀವ್ಮೆಂಟ್ ವಿ ಹ್ಯಾವ್ ಕಮ್ ಟು. ಮಾತುಕತೆ ಮುಂದುವರಿಸೋಣ ವೀಕ್ಷಕರೇ, ಒಂದು ಪುಟ ವಿರಾಮದ ನಂತರ. ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಮಂಗಳ ಆಸ್ಪತ್ರೆ. ಕರ್ನಾಟಕ ರಾಜ್ಯದಲ್ಲೇ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ NABH ಆಸ್ಪತ್ರೆಯಾಗಿದೆ. ಡಾಕ್ಟರ್ ನಂದನ್ ಅಶೋಕ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಮತ್ತು ಹಿಪಿಟೋಬಿಲಿಯರಿ ಸರ್ಜನ್ ಇವರ ಸಾರಥ್ಯದಲ್ಲಿ ಗ್ಯಾಸ್ಟ್ರೋಎಂಟರಾಲಜಿ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ ಪ್ರಾರಂಭವಾಗಿದೆ. ಇವರು AZ ಸೆಂಟ್ ಜಾನ್ ಆಸ್ಪತ್ರೆ, ಬೆಲ್ಜಿಯಂ ದೇಶ, ಯುರೋಪ್ನಿಂದ ಬೇರಿಯಾಟ್ರಿಕ್ ಸರ್ಜರಿ ಫೆಲೋಶಿಪ್ನಲ್ಲಿ ತರಬೇತಿ ಪಡೆದು ಒಬೆಸಿಟಿ ಮತ್ತು ಮೆಟಬಾಲಿಕ್ ಸರ್ಜರಿ ಕ್ಲಿನಿಕ್ ಅನ್ನು ಪ್ರಾರಂಭಿಸಿದ್ದಾರೆ.
ಪಿತ್ತಕೋಶದ ಕಲ್ಲು, ಪಿತ್ತನಾಳದ ಕಲ್ಲು, ಫ್ಯಾಂಕ್ರಿಯಾಸ್ ನಾಳದ ಕಲ್ಲು, ಹರ್ನಿಯಾ, ಅಪೆಂಡಿಟೈಟಿಸ್, ಅತಿಯಾದ ತೂಕದ ತೊಂದರೆ, ಅನ್ನನಾಳದ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಫ್ಯಾಂಕ್ರಿಯಾಸ್ ಕ್ಯಾನ್ಸರ್, ಎಲ್ಲಾ ತರಹದ ಲಿವರ್ ಮತ್ತು ಫ್ಯಾಂಕ್ರಿಯಾಸ್ ಕಾಯಿಲೆಗೆ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ನೀಡುವರು. ಡಾಕ್ಟರ್ ಶ್ರೀನಿವಾಸ್ ಜಿಸಿ, ಕಾರ್ಡಿಯೋ ವ್ಯಾಸ್ಕ್ಯುಲರ್ ಥೋರಾಸಿಕ್ ಸರ್ಜನ್. ಇವರು ಹೃದಯ ರೋಗಕ್ಕೆ ಸಂಬಂಧಪಟ್ಟ ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡುತ್ತಾರೆ. ಇವರು ಮಂಗಳ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಸೇವೆಯಲ್ಲಿ ಲಭ್ಯರಿರುತ್ತಾರೆ. ನಮ್ಮಲ್ಲಿ ನರರೋಗ, ಮೆದುಳು ಹಾಗೂ ಬೆನ್ನು ಮೂಳೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವೀರೇಂದ್ರ ಜಿಡಿ ಇವರು ಬೆನ್ನು ಮೂಳೆ, ಮೆದುಳಿನ ಕ್ಯಾನ್ಸರ್ ಗೆಡ್ಡೆ, ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ, ಪಾರ್ಶ್ವವಾಯು, ಕುತ್ತಿಗೆ ಮತ್ತು ಸೊಂಟ ನೋವು, ಡಿಸ್ಕ್ ಆಪರೇಷನ್ ಇನ್ನೂ ಮುಂತಾದ ನರರೋಗಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಮೈಕ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಯ ಮೂಲಕ ಚಿಕಿತ್ಸೆ ನೀಡುವರು. ಡಾಕ್ಟರ್ ಹಿತೇಶ್ ಎಂಆರ್, ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಹಾಗೂ ಆಧುನಿಕ ಎಂಡೋ ಸರ್ಜರಿ ತಜ್ಞರು. ಇವರು ಗ್ಯಾಸ್ಟ್ರಿಕ್ ಸಂಬಂಧಿತ ಎಲ್ಲಾ ಕಾಯಿಲೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡುತ್ತಾರೆ. ಡಾಕ್ಟರ್ ಮಧುಸೂದನ್ HC, ಮೂತ್ರಪಿಂಡ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ತಜ್ಞರು. ಇವರು ಕಿಡ್ನಿ ಡಯಾಲಿಸಿಸ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮತ್ತು ಅಧಿಕ ರಕ್ತದೊತ್ತಡ ಹಾಗೂ ಎಲ್ಲಾ ರೀತಿಯ ಮೂತ್ರಪಿಂಡ ಸಂಬಂಧಪಟ್ಟ ಕಾಯಿಲೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವರು. ಡಾಕ್ಟರ್ ಯತೀಶ್ ಶ್ರೀನಿವಾಸ್, ಮೂತ್ರಪಿಂಡ, ಉರಿಮೂತ್ರ, ಪ್ರಾಸ್ಟೇಟ್ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ತಜ್ಞರು ಮತ್ತು ಲೈಂಗಿಕ ಸಮಸ್ಯೆಗಳಿಗೂ ಸೂಕ್ತ ಚಿಕಿತ್ಸೆ ನೀಡುವರು. ಹಾಸನದಲ್ಲಿ ಪ್ರಪ್ರಥಮ ಬಾರಿಗೆ ಮಂಗಳ ಹಾರ್ಟ್ ಸೆಂಟರ್ ಪ್ರಾರಂಭಿಸಿದೆ. ಡಾಕ್ಟರ್ ಆಶೀತ್ ಶ್ರೀಧರ್ ಇದೀಗ ಹಾಸನದ ಮಂಗಳ ಆಸ್ಪತ್ರೆಯಲ್ಲಿ ಹೃದಯಾಘಾತ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ತರಹದ ತುರ್ತು ಚಿಕಿತ್ಸೆ ನೀಡಲಿದ್ದಾರೆ. ಕ್ಯಾಥ್ ಲ್ಯಾಬ್, ಕಾರ್ಡಿಯಾಕ್ ಐಸಿಯು, ಈಕೋ, ಆಂಜಿಯೋಪ್ಲಾಸ್ಟಿ, ಇಸಿಜಿ, ಟಿಎಂಟಿ, ಹಾಲ್ಟರ್ ಮಾನಿಟರಿಂಗ್, ಫೇಸ್ ಮೇಕರ್, ಇಂಪ್ಲಾಂಟೇಶನ್, 24 ಅವರ್ಸ್ ಎಮರ್ಜೆನ್ಸಿ ಸರ್ವಿಸ್ ಸೌಲಭ್ಯಗಳು ದೊರೆಯುತ್ತವೆ. ಉತ್ತಮ ದರ್ಜೆಯ ಅನುಕೂಲಗಳು, ನುರಿತ ವೈದ್ಯರ ತಂಡ, 24 ಗಂಟೆ ಮೆಡಿಕಲ್ ಸೌಲಭ್ಯ, ಸುಸಜ್ಜಿತ ಪ್ರಯೋಗಾಲಯ, ಎನ್ಟಿಸಿವಿ ಪೀಡಿಯಾಟ್ರಿಕ್, ಐಸಿಯು, ಮೇಲ್ ಅಂಡ್ ಫಿಮೇಲ್, ಸಿಟಿ ಸ್ಕ್ಯಾನ್, ಮೂತ್ರಪಿಂಡ ಶಸ್ತ್ರಚಿಕಿತ್ಸೆ, ಮೂಳೆ ಶಸ್ತ್ರಚಿಕಿತ್ಸೆ, ಡಯಾಲಿಸಿಸ್ ಸೆಂಟರ್, ಎಕ್ಸ್ರೇ ಕೇಂದ್ರ, ವೆಂಟಿಲೇಟರ್ ಐಸಿಯು. ನಮ್ಮಲ್ಲಿ ಕ್ಯಾನ್ಸರ್ ಮತ್ತು ಕ್ಯಾನ್ಸರೇತರ ಕಾಯಿಲೆಗಳಿಗೆ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೌಲಭ್ಯವಿದೆ. ಸುಸಜ್ಜಿತ ವಾರ್ಡ್ಗಳು, ಎಲ್ಲಾ ತರಹದ ಇನ್ಸೂರೆನ್ಸ್ ಸೌಲಭ್ಯವಿದೆ. 24 ಗಂಟೆ ಚಿಕಿತ್ಸಾ ಸೌಲಭ್ಯ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 08172267236 ಮತ್ತೊಂದು 241891. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸೊ ಬ್ರೇಕು ಮುನ್ನ ನಾವು ಮಾತಾಡ್ತಾ ಇದ್ವಿ ಕಾರ್ಡಿಯಾಕ್ ಸರ್ಜರಿ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈ ಕಾರ್ಡಿಯಾಕ್ ಸರ್ಜರಿ ಅನ್ನೋದು ಯಾವ ವಯಸ್ಸಿನವ್ರಿಗೆ ಮಾಡಬಹುದು? ಒಂದು ಸರ್ಟನ್ ಏಜ್ ಲಿಮಿಟ್ಸ್ ಏನಾದ್ರು ಇದೆಯಾ, ಅಥವಾ ಇಷ್ಟು ವಯಸ್ಸಾದ್ಮೇಲೆ ಮಾಡೋ ಹಾಗಿಲ್ಲ, ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಆ ತರ ಏನಾದ್ರು ಇದೆಯಾ, ಅಥವಾ ಎಲ್ಲ ವಯಸ್ಸಿನವ್ರಿಗೂ ಮಾಡಬಹುದಾ ಸರ್? ಒಳ್ಳೆ ಪ್ರಶ್ನೆ ಇದು. ಬೇಸಿಕಲಿ ಹಾರ್ಟ್ ಪ್ರಾಬ್ಲಮ್ ಯಾವ ವಯಸ್ಸಲ್ಲಿ ಮಾಡಿಸ್ಕೋಬೇಕು, ಇದು ತುಂಬ ಒಂದು ಕನ್ಫ್ಯೂಷನ್ ಇದೆ ಜನರಲ್ ಪಾಪ್ಯುಲೇಷನಲ್ಲಿ. ಇವ್ರಿಗೆ ವಯಸ್ಸು ಜಾಸ್ತಿ ಆಗಿದೆ, ಇವ್ರಿಗೆ ಮಾಡಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ಜನರಲ್ ಪಾಪ್ಯುಲೇಷನ್ ಎಲ್ಲ ಕೆಲವರು ಮೆಡಿಕಲ್ ಫೀಲ್ಡಲ್ಲಿರೋರು ಸ್ವಲ್ಪ ಮಿಸ್ಗೈಡ್ ಮಾಡ್ತಾರೆ ಇದ್ರ ಬಗ್ಗೆ. ಬೇಸಿಕ್ಕಾಗಿ ಒಂದು ಅರ್ಥ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಈ ಮೆಜಾರಿಟಿ ಆಫ್ ದ ಹಾರ್ಟ್ ಪ್ರಾಬ್ಲಮ್ಸ್ ನಾವು ಏನು ಮಾತಾಡ್ತಿದ್ದೀವಿ ಇದು ಬರೋದೇ ಓಲ್ಡ್ ಏಜ್ ಗ್ರೂಪಲ್ಲಿ. ಓಲ್ಡ್ ಏಜ್ ಗ್ರೂಪ್ ಅಂತ ಹೇಳಿದ್ರೆ 60, 65 ಆರ್ 55. ಈಗ ಸ್ವಲ್ಪ ಯಂಗರ್ ಏಜ್ ಗ್ರೂಪ್ಸಲ್ಲಿ ಕೂಡ ಬರ್ತಿದೆ, ಅದ್ರ ಬಗ್ಗೆ ಸ್ವಲ್ಪ ಹೊತ್ತಾದಮೇಲೆ ಮಾತಾಡೋಣ. ಈ ಬರೋದೇ ಈ ಏಜ್ ಗ್ರೂಪಲ್ಲಿ ಅವರು ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡಬೇಕು ಅಂತಲೇ ಈ ಕಾರ್ಡಿಯಾಕ್ ಸರ್ಜರಿ ಇಲ್ಲ ಕಾರ್ಡಿಯಾಕ್ ಪ್ರೊಸೀಜರ್ಸ್ ಅಂತ ಇರೋದು. ಸೊ ಅವ್ರಿಗೆ ಹೇಗೆ ಅಂತ ಹೇಳಿದ್ರೆ, ಈಗ ಏಜ್ ಅಂತ ಹೇಳಿದ್ರೆ, ಸೊ ಏಜ್ ಈಸ್ ಜಸ್ಟ್ ಎ ನಂಬರ್ ಅಂತ ಹೇಳ್ತಾರೆ ಅಲ್ವಾ. ಸೊ ಆ ಥರ ಅಲ್ಲ. ಏಜ್ ಅಂದರೆ ದೆರ್ ಆರ್ 2 ಟೈಪ್ಸ್ ಆಫ್ ಏಜ್. ಒನ್ ಈಸ್ ಕ್ರೊನಾಲಜಿಕಲ್ ಏಜ್, ಒನ್ ಈಸ್ ಫಿಸಿಕಲ್ ಏಜ್ ಅಂತ ಹೇಳ್ತೀವಿ. ಕ್ರೊನಾಲಜಿಕಲ್ ಏಜ್ ಅಂತ ಹೇಳಿದ್ರೆ ಫ್ರಮ್ ಬರ್ತ್, ಡೇಟ್ ಆಫ್ ಬರ್ತ್ ತೊಗೊಂಡ್ರೆ ಈಸ್ 50 years ಈಸ್ ಆ್ಯಕ್ಚುಲಿ 50 years. ಕೆಲವರು ಆ್ಯಕ್ಚುಲಿ ದೇ ಆರ್ 80 years, ಬಟ್ ಫಿಸಿಯಲಾಜಿಕಲಿ ದೇ ಆರ್ 50 years ಥರ ಇರ್ತಾರೆ.
ಕೆಲವರು ಕ್ರೋನಲಾಜಿಕಲಿ ದೇ ಆರ್ 40 years, ಬಟ್ ಫಿಸಿಯೋಲಾಜಿಕಲಿ ನೋಡಿದ್ರೆ ಅವ್ರು ಆಲ್ರೆಡಿ 65 years ಥರ ಇರ್ತಾರೆ. ಸೊ ಇಟ್ಸ್ ಅಬೌಟ್ ದೇರ್ ಫಿಟ್ನೆಸ್, ಹೌ ದೇ ಆರ್ ಮೇಂಟೈನಿಂಗ್. ಆ್ಯಂಡ್ ಕಾರ್ಡಿಯಾಕ್ ಸರ್ಜರಿ ಇಸ್ ಎ ಮೇಜರ್ ಸರ್ಜರಿ. ಸೊ ಹೇಗೆ ಅಂತ ಹೇಳಿದ್ರೆ ಪೀಪಲ್ ಶುಡ್ ನಾಟ್ ಬಿ ವೆರಿ ಫ್ರಯಬಲ್. ಈಗ ನವಜಾತ ಶಿಶುಗೆ ಆಪ್ರೇಷನ್ ಮಾಡೋದು ಯಾವ ಥರ ಇರುತ್ತೆ, ಒಂದು 100 ವರ್ಷದ ಮುದುಕರಿಗೆ ಆಪ್ರೇಷನ್ ಮಾಡೋದು ಅದೇ ಥರ ಇರುತ್ತೆ. ಬಿಕಾಸ್ ದ ಟಿಶ್ಯೂ ಸ್ಟ್ರಕ್ಚರ್ಸು ಅವರು ಎಷ್ಟು ಡೆಲಿಕೇಟ್ ಆಗಿರ್ತಾರೆ, ಅವರು ಇಮ್ಯುನಿಟಿ ಲೆವೆಲ್ಸ್ ಯಾವ ಥರ ಇರುತ್ತೆ, ಅವರು ಯಾವ ಥರ ವೀಕ್ ಇರ್ತಾರೆ, ಅವರು ಯಾವ ಥರ ರೆಸ್ಪಿರೇಟರಿ ಎಫರ್ಟ್ಸ್ ಇರುತ್ತೆ. ಸೊ ಇದೆಲ್ಲ ರಿಕವರಿಂಗ್ ಸ್ಟೇಜ್ ಜಾಸ್ತಿ ತಗೊಳುತ್ತೆ. ಹೇಗೆ ಅಂತ ಹೇಳಿದ್ರೆ ದ ಪಾಪ್ಯುಲೇಷನ್ ಇಟ್ ಸೆಲ್ಫ್ ಇಟ್ ಇಸ್ ಡಿಫ್ರೆಂಟ್. ನಾವು ಹೇಗೆ ಅಂತ ಹೇಳಿದ್ರೆ ಈಗ ಅಡಲ್ಟ್ ಪಾಪ್ಯುಲೇಷನ್ಗೆ ಯಾವ ಥರ ಮಾಡ್ತಿದ್ವಿ ಅದೇ ಥರ ಚಿಕ್ಕ ಪಾಪುಗೆ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಮಾಡೋ ರೀತಿಯೂ ಬೇರೆ ಇರುತ್ತೆ, ನೋಡ್ಕೊಳ್ಳೋ ರೀತಿಯೂ ಬೇರೆ ಇರುತ್ತೆ, ಯಾರಿಗೆ ಮಾಡಬೇಕು ಅನ್ನೋದು ಬೇರೆ ಇರುತ್ತೆ. ಅದೇ ಥರ ಏಜ್ ಆಗ್ತಿದ್ದಂಗೆ ಆ ಕ್ರೈಟೀರಿಯಾ ಅನ್ನೋದು ಡಿಫ್ರೆಂಟ್ ಆಗುತ್ತೆ. ಇನ್ನೊಂದು ಮೈನ್ ಇಂಪಾರ್ಟೆಂಟ್ ಏನು ನೋಡಬೇಕು ಅಂತ ಹೇಳಿದ್ರೆ ಕ್ರೋನಲಾಜಿಕಲ್ ಏಜ್ ನೋಡೋದಿಲ್ಲ ನಾವು, ಫಿಸಿಯೋಲಾಜಿಕಲ್ ಏಜ್ ಅನ್ನೋದು ನೋಡ್ತೀವಿ. ಸೆಕೆಂಡ್ ಥಿಂಗ್ ಏನು ನೋಡ್ತೀವಿ ಅಂತ ಹೇಳಿದ್ರೆ ಹಾರ್ಟ್ ಆಪ್ರೇಷನ್ ಆದಮೇಲೆ ಅವ್ರು ಎಷ್ಟು ಚೆನ್ನಾಗಿರ್ತಾರೆ, ಅವ್ರ ಕ್ವಾಲಿಟಿ ಆಫ್ ಲೈಫ್ ಹೇಗಿರುತ್ತೆ. ಆಲ್ರೆಡಿ ಅವ್ರ ಕ್ವಾಲಿಟಿ ಆಫ್ ಲೈಫ್ ಏನಿಲ್ಲ, ದೇ ಆರ್ ಬೆಡ್ ರಿಡನ್. ಸರಿ, ಕಣ್ಣು ಕಾಣೋದಿಲ್ಲ ಅವ್ರಿಗೆ, ಈ ಕೆನಾಟ್ ಮೂವ್ ಅರೌಂಡ್. ಅವ್ರಿಗೆ ಹಾರ್ಟ್ ಫಂಕ್ಷನ್ ಫುಲ್ ನಾರ್ಮಲ್ ಮಾಡಿಸ್ಬಿಟ್ಟು ಅವ್ರಿಗೆ ಓಡ್ಸೋಕ್ಕಾಗೋದಿಲ್ಲ, ಬಿಕಾಸ್ ಎನಿವೇ ಈ ಕೆನಾಟ್ ರನ್ ಅನ್ಲೆಸ್ ಈ ಅಂಟರ್ಗೋಸ್ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಆ ಥರ ಏನಾದರೂ ಇಲ್ಲ ಅಂತ ಹೇಳಿದ್ರೆ. ಸೊ ಯಾರಿಗೆ ಅವಶ್ಯಕತೆ ಇದೆ ಅನ್ನೋದು ನೋಡ್ಕೋಬೇಕಾಗತ್ತೆ. ಫಸ್ಟ್ ಅವಶ್ಯಕತೆ ಇದೆ ಮಾಡಿಸ್ಕೊಂಡ್ರೆ ಇವಾಗಿಂತ ಇನ್ನೂ ಚೆನ್ನಾಗಿರ್ತಾರೆ ಅವರು ಅಂತ ಅನಿಸಿದ್ರೆ ದೇರ್ ಇಸ್ ನೋ ಏಜ್ ಲಿಮಿಟ್ ಅಟ್ ಆಲ್ ಫಾರ್ ಕಾರ್ಡಿಯಾಕ್ ಸರ್ಜರಿ. 100 ವರ್ಷ ಆಗಿರಲಿ, 110 ವರ್ಷ ಆಗಿರಲಿ, ವಾಟ್ ಎವರ್ ಮೇ ಬಿ ದ ಏಜ್, ಫಿಸಿಯೋಲಾಜಿಕಲಿ ದೇ ಶುಡ್ ಬಿ ಗುಡ್, ಮತ್ತು ಫಿಟ್ ಅಂತ ಹೇಳ್ತೀವಿ. ದಟ್ ಫಿಟ್ನೆಸ್ ಡಿಪೆಂಡ್ಸ್ ಆನ್ ಆ ಸರ್ಜನ್ಗೆ ಗೊತ್ತಿರುತ್ತೆ, ಲೈಕ್ ಇವ್ರು ಆಪ್ರೇಷನ್ಗೆ ತಡ್ಕೊಳೋದಿಲ್ವಾ ಏನು ಅಂತ ಅವ್ರಿಗೆ ಬಿಟ್ಟರೆ ಬೇರೆಯವ್ರಿಗೆ ಗೊತ್ತಿರೋದಿಲ್ಲ. ಅಂದರೆ ಅವ್ರ ಟೀಮ್ ಮೆಂಬರ್ಸ್ ಗೊತ್ತಿರುತ್ತೆ, ಆ ಸರ್ಜನ್ಗೆ, ಆ ಕಾರ್ಡಿಯಾಲಜಿಸ್ಟ್ಗೆ, ಆ ಕಾರ್ಡಿಯಾಕ್ ಅನಸ್ಥೆಟಿಸ್ಟ್ಗೆ, ಆ ICU ನರ್ಸಸ್ಗೆ ಅವ್ರಿಗೆ ಗೊತ್ತಿರುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ ಲೈಕ್ ಆ ಥರ ಕನ್ಫ್ಯೂಷನ್ ಅಂತ ಬಂದಾಗ ದೇರ್ ಇಸ್ ದ ಕಾನ್ಸೆಪ್ಟ್ ಕಾಲ್ಡ್ ಹಾರ್ಟ್ ಟೀಮ್ ಅಪ್ರೋಚ್ ಅಂತ ಹೇಳ್ತೀವಿ. ಲೈಕ್ ಆ ಒಂದು ಪರ್ಟಿಕ್ಯುಲರ್ ಪೇಷಂಟ್ಗೆ ಯಾರ್ಯಾರೆಲ್ಲ ಟ್ರೀಟ್ಮೆಂಟ್ ಕೊಡೋ ಸಾಧ್ಯತೆ ಇರುತ್ತೆ, ಇಲ್ಲ ಅವ್ರಿಗೆ ಆ ಟ್ರೀಟ್ಮೆಂಟು ಆಪ್ಟೌಟ್ ಮಾಡಿರ್ಬೋದು, ನಮ್ಗೆ ಇದೇ ಟ್ರೀಟ್ಮೆಂಟ್ ಅಂತಲೇ ಹೇಳಿರ್ಬೋದು, ಬಟ್ ಆಪ್ಟೌಟ್ ಮಾಡೋಕ್ಕೂ ಮುಂಚೆ ಯಾರ್ಯಾರೆಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋ ಸಾಧ್ಯತೆ ಇರುತ್ತೆ ಎಲ್ಲರೂ ಕೂರಬೇಕಾಗತ್ತೆ ಪೇಷಂಟ್ ರಿಲೇಟಿವ್ಸ್ ಜೊತೆ ಕೂತ್ಬಿಟ್ಟು ನಿಮಗೆ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ, ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ. ಯಾಕಂತೇಳಿದ್ರೆ ಯಾಕಂದರೆ ICU ನರ್ಸ್ಗೆ ಅಲ್ಲಿ ಒಂದು ಲಾಜಿಸ್ಟಿಕ್ ಇಶ್ಯೂಸ್ ಏನಿದೆ ಅದು ನನಗೆ ಅಷ್ಟೊಂದು ಗೊತ್ತಿಲ್ಲದಿರ ಇರ್ಬೋದು, ಇಲ್ಲ ಕಾರ್ಡಿಯಾಕ್ ಅನಸ್ಥಿಸಿಯಾ ರಿಲೇಟೆಡ್ ಏನೇನೆಲ್ಲ ಇರುತ್ತೆ ನನಗೆ ಅಷ್ಟೊಂದು ಗೊತ್ತಿಲ್ಲದಿರೋರ್ಬೋದು. ನನಗೆ ಎಷ್ಟು ಗೊತ್ತಿದೆ ಅಷ್ಟು ಅನಸ್ಥೆಟಿಸ್ಟ್ಗೆ ಗೊತ್ತಿಲ್ಲದಿರೋ. ಎವ್ರಿಬಡಿ ಈಸ್ ಅನ್ ಎಕ್ಸ್ಪರ್ಟ್ ಇನ್ ದೇರ್ ಓನ್ ಫೀಲ್ಡ್ ಆ್ಯಂಡ್ ಎವ್ರಿಬಡಿ ಈಸ್ ಕಾಂಟ್ರಿಬ್ಯೂಟಿಂಗ್ ಟು ದ ಪೇಷಂಟ್ ಬಿಕಾಸ್ ಇಟ್ಸ್ ಎ ಟೀಮ್ ವರ್ಕ್. ಸೊ ವೆನ್ ಇಟ್ ಈಸ್ ಎ ಟೀಮ್ ವರ್ಕ್, ವೈ ಒನ್ ಪರ್ಸನ್ ಟೇಕ್ ದ ಡಿಸಿಷನ್? ಸೊ ಇಟ್ಸ್ ಆ್ಯಕ್ಚುಲಿ ಟೀಮ್ಸ್ ಡಿಸಿಷನ್. ಆ್ಯಂಡ್ ಟೀಮಲ್ಲಿ ಯಾರ್ಯಾರೆಲ್ಲ ಇದ್ದಾರೆ, ಡಾಕ್ಟರ್ಸ್ ಇವರೇ ಅಲ್ಲ, ಟೀಮಲ್ಲಿ ಪೇಷಂಟು ಇದ್ದಾರೆ, ಪೇಷಂಟ್ ರಿಲೇಟಿವ್ಸ್ ಇದ್ದಾರೆ. ಸೊ ಇಷ್ಟು ಜನ ಒಂದು ಟೀಮ್, ಆ ಟೀಮ್ದು ಒಂದು ಡಿಸಿಷನ್ ಬರುತ್ತೆ, ಆ ಡಿಸಿಷನ್ ಪ್ರಕಾರ ಹೋಗಬೇಕು. ಈಗ ಓಕೆ ಸ್ಟೆಂಟ್ ಮಾಡಬೇಕು, ಇಲ್ಲ ಆಪ್ರೇಷನ್ ಮಾಡಬೇಕು, ಇಲ್ಲ ಮೆಡಿಕೇಷನ್ಸ್ ಮಾಡಬೇಕು, ಇದು ಕ್ಲಿಯರ್ ಕಟ್ ಇದೆ ಅಂತ ಹೇಳಿದ್ರೆ ಕ್ಲಿಯರ್ ಕಟ್. ಯಾವಾಗ ಕನ್ಫ್ಯೂಷನ್ ಬರುತ್ತಲ್ವ, ಕನ್ಫ್ಯೂಷನ್ ಬಂದಾಗೆಲ್ಲ ಹಾರ್ಟ್ ಟೀಮ್ ಅಪ್ರೋಚ್ ಅನ್ನೋದು ಬೇಕಾಗುತ್ತೆ. ಆ್ಯಂಡ್ ಜಸ್ಟ್ ಡೆಫಿನೆಟ್ಲಿ ಹಾರ್ಟ್ ಟೀಮ್ ಅಪ್ರೋಚಲ್ಲಿ ಇಫ್ ಎವ್ರಿಬಡಿ ಫೀಲ್ಸ್ ದ ಬೆನಿಫಿಟ್ ಈಸ್ ಮಚ್ ಬೆಟರ್ ದನ್ ದ ರಿಸ್ಕ್ ಅಂತ ಹೇಳಿದ್ರೆ ಆ್ಯಂಡ್ ಇಟ್ ಈಸ್ ಆ್ಯಕ್ಚುಲಿ ಗೋಯಿಂಗ್ ಟು ಮೇಕ್ ಇಮ್ ಮೋರ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ವೈ ನಾಟ್ ಚೂಸ್ ಇಟ್ ಅಲ್ವಾ. ಸೊ ಹಾಗಾದ್ರೆ ಈಗ ಓಲ್ಡ್ ಏಜ್ ಪೀಪಲ್ ಅಲ್ಲಿ ಜಾಸ್ತಿ ಈ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ವಿ, ಬಟ್ ಇವಾಗಿನ ಕಾಲದಲ್ಲಿ ನೋಡ್ತಾ ಇದ್ರೆ ಈವನ್ ಯಂಗರ್ ಜನರೇಷನ್ ಕೂಡ ಹಾರ್ಟ್ ಅಟ್ಯಾಕ್ಸ್ ಕಾಮನ್ ಆಗಿ ಹೋಗ್ಬಿಡುತ್ತೆ. ಸೊ ಏನ್ ರೀಸನ್ ಇರಬಹುದು ಅಂತ ಹೇಳ್ತೀರಾ? ಯಂಗರ್ ಪೀಪಲ್ ಅಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ಸ್ ಆಗಿರ್ಬೋದು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ತುಂಬಾನೇ ಕಾಣ್ತಾ ಇದೆ, ಏನ್ ರೀಸನ್ ಇರ್ಬೋದು ಸರ್? ಸೊ ಇದು ಹೇಗೆ ಅಂತ ಹೇಳಿದ್ರೆ ದ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ. ಈಗ ಹಾರ್ಟ್ ಡಿಸೀಸಸ್ ಎಸ್ಪೆಷಲಿ ಕೊರೋನರಿ ಆರ್ಟರಿ ಡಿಸೀಸ್ ಅಂತ ತೊಗೊಂಡಾಗ ಇದೇನು ಅಂತ ಹೇಳಿದ್ರೆ ದೇರ್ ಆರ್ ಕಮ್ಯುನಿಕೇಬಲ್ ಡಿಸೀಸಸ್, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಇತ್ತು. ಈಗ ಡೆವಲಪಿಂಗ್ ನೇಷನ್ಸ್, ಅಂಡರ್ ಡೆವಲಪ್ಡ್ ನೇಷನ್ಸಲ್ಲಿ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳಿದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಕಾಯಿಲೆ ಹರಡುತ್ತೆ. ಸಪೋಸ್ ಸಿಂಪಲ್ ಎಕ್ಸಾಂಪಲ್ ಅಂದರೆ ಟ್ಯೂಬರ್ಕ್ಲೋಸಿಸಿಂದ ಮುಂಚೆ ಎಷ್ಟು ಜನ ಸಫರ್ ಆಗ್ತಿದ್ರು, ಎಷ್ಟು ಜನ ಸಾಯ್ತಿದ್ರು. ವಿ ಡೋಂಟ್ ಸಿ ಸೋ ಮೆನಿ ಪೇಷಂಟ್ಸ್. ಇವಾಗ ಟ್ಯೂಬರ್ಕ್ಲೋಸಿಸ್ ಪೇಷಂಟ್ಸ್ ಎಷ್ಟು ಜನ ಇದ್ದರು, ಎಷ್ಟು ಜನ ಟ್ಯೂಬರ್ಕ್ಲೋಸಿಸಿಂದ ಸಾಯ್ತಿದ್ರು, TB ಆಗಿತ್ತು ಸತ್ತೋದ್ರು, TB ಆಗಿತ್ತು, ಇವಾಗ ಅಷ್ಟು ಕೇಳ್ತಿಲ್ಲ ನಾವು. ಸೊ ದೇ ಆರ್ ಬಿಕಾಸ್ ಇಟ್ಸ್ ಕ್ಯೂರಬಲ್. ಇನ್ನೊಂದೇನು ಅಂತ ಹೇಳಿದ್ರೆ ದಟ್ ಈಸ್ ಮೋರ್ ಆಫ್ ಎ ಅಂಡರ್ ಡೆವಲಪ್ಡ್ ಕಂಟ್ರಿ ಡಿಸೀಸಸ್, ಕ್ರೌಡೆಡ್ ಪಾಪ್ಯುಲೇಷನಲ್ಲಿ ಇರೋದ್ರಿಂದ, ಇಮ್ಯುನಿಟಿ ಕಡಿಮೆ ಇರೋದರಿಂದ. ಸೊ ಆ ಥರ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಪ್ಲೇ ಆಗುತ್ತೆ. ಆಸ್ ದ ಕಂಟ್ರಿ ಇಸ್ ಡೆವಲಪಿಂಗ್ ಅಲ್ವಾ, ವಿ ಆರ್ ಮೂವಿಂಗ್ ಫ್ರಮ್ ಕಮ್ಯುನಿಕೇಬಲ್ ಡಿಸೀಸಸ್ ಟು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್.
ಈಗ ಎಷ್ಟೊಂದು ಜನ ಮುಂಚೆ ಏನಿದ್ರು 40 ವರ್ಷಕ್ಕೆ ಬದುಕೋರು ಮೇ ಬಿ 30 ವರ್ಷದಲ್ಲಿ ಬೇರೆ ಯಾವುದೋ ಡೆಂಗ್ಯೂ ಫೀವರ್ ಇಲ್ಲ ಬೇರೆ ಯಾವುದೋ ಡಿಸೀಸಿಂದ ಮೇ ಬಿ ದೇವರ್ ಡೈಯಿಂಗ್, ಗೊತ್ತಿರಲಿಲ್ಲ. ಅವ್ರು 40 ವರ್ಷ ತನಕ ಬದುಕ್ತಿದ್ರೆ ನನಗೆ ಗೊತ್ತಾಗ್ತಿದ್ದು 40 ವರ್ಷಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಿತ್ತು. ಒಂದು ಥಿಂಗ್ ಏನಂತ ಹೇಳಿದ್ರೆ ಈಗ ಕಮ್ಯುನಿಕೇಬಲ್ ಡಿಸೀಸಸ್ಸು ಕಡಿಮೆ ಆಗಿದೆ, ಹಾಗಾಗಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಜಾಸ್ತಿ ಗೊತ್ತಾಗ್ತಿದೆ ನಮಗೆ. ಸೆಕೆಂಡ್ ಥಿಂಗ್ ಏನು ಅಂತ ಹೇಳಿದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಬರೋದು ಇಟ್ಸ್ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಚೇಂಜಸ್ ಬರೋದು ಆ್ಯಸ್ ವಿ ಆರ್ ಡೆವಲಪಿಂಗ್, ಸೋ ಕಾಲ್ ಡೆವಲಪಿಂಗ್. ಸೊ ನಾವು ಏನು ಮಾಡ್ತಿದ್ವಿ ಮುಂಚೆಯಿಂದ ನಾವು ಅದರಿಂದ ಡೈವರ್ಟ್ ಆಗ್ತಾಯಿದ್ವಿ. ಸೊ ಎಷ್ಟು ಡೈವರ್ಟ್ ಆಗ್ತೀವಿ ಅಷ್ಟು ವಿ ಆರ್ ಗೋಯಿಂಗ್ ಅವೇ ಫ್ರಮ್ ದ ನೇಚರ್. ಎಷ್ಟು ನಾವು ಅವೇ ಫ್ರಮ್ ದ ನೇಚರ್ ಹೋಗ್ತೀವಿ ಅಷ್ಟು ಅರ್ಲಿಯಾಗಿ ವಿ ಆರ್ ಗೆಟಿಂಗ್ ದ ಡಿಸೀಸಸ್. ಸೊ ಆ್ಯಂಡ್ ವಿ ಆರ್ ನಾಟ್ ಮೂವಿಂಗ್ ಅವೇ ಫ್ರಮ್ ದ ಪ್ರೈಮೋಡಿಯಲ್ ಪ್ರಿವೆನ್ಷನ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪ್ರಿವೆನ್ಷನಲ್ಲಿ ಪ್ರೈಮೋಡಿಯಲ್ ಪ್ರಿವೆನ್ಷನ್, ಪ್ರೈಮರಿ ಪ್ರಿವೆನ್ಷನ್, ಸೆಕೆಂಡ್ರಿ ಪ್ರಿವೆನ್ಷನ್ ಈ ಥರ ಇದೆ. ಸೆಕೆಂಡ್ರಿ ಪ್ರಿವೆನ್ಷನ್ ಡಿಸೀಸ್ ಬಂದ ಮೇಲೆ ಕಾಂಪ್ಲಿಕೇಶನ್ಸ್ ಆಗದಿರೋ ಪ್ರಿವೆಂಟ್ ಮಾಡೋದು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪ್ರೈಮೋಡಿಯಲ್ ಪ್ರಿವೆನ್ಷನ್ ಅಂತ ಹೇಳಿದ್ರೆ ಹಾರ್ಟ್ ಡಿಸೀಸಿಗೆ ಬರೋದಕ್ಕೆ ಕಾರಣಗಳು ಏನಿದೆಯಲ್ವಾ ಆ ಕಾರಣಗಳು ಬರ್ದಿರೋ ಯಾವ ಥರ ಮಾಡ್ಬೋದು. ಸಪೋಸ್ ಡಯಾಬಿಟಿಸಿಂದ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಡಯಾಬಿಟಿಸ್ ಯಾವ ಥರ ಪ್ರಿವೆಂಟ್ ಮಾಡಬೇಕು, ಹೈಪರ್ಟೆನ್ಷನಿಂದ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಹೈಪರ್ಟೆನ್ಷನ್ ಯಾವ ಥರ ಪ್ರಿವೆಂಟ್ ಮಾಡಬೇಕು. ಸೊ ದೀಸ್ ಆರ್ ಆಲ್ ಲೈಫ್ ಸ್ಟೈಲ್ ಚೇಂಜಸ್, ಪ್ರೈಮೋಡಿಯಲ್ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಆ ಪ್ರಿವೆನ್ಷನ್ಗಿಂತ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಅದು ನಮ್ಗೆ ಬೇಕು ಅಂತ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ದಟ್. ವಿ ಆರ್ ಅವರ್ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗ್ತಿದೆ, ಅವರ್ ಸ್ಟ್ರೆಸ್ ಲೆವೆಲ್ಸ್ ಚೇಂಜ್ ಆಗ್ತಿದೆ, ಸ್ಮೋಕಿಂಗ್ ಹ್ಯಾಬಿಟ್ಸು, ಆಲ್ಕೋಹಾಲ್ ಹ್ಯಾಬಿಟ್ಸು. ದೇರ್ ಆರ್ so many factors which are changing that is leading us to more and more risk factors leading to more and more secondary disease. Heart disease is not a primary, this is secondary disease. This comes because of some other problem like old age, hypertension, smoking ee tara. So that is why we are seeing these problems more and more in the younger generations, and we are there to treat, but adella it's best to prevent it. ಅಂದ್ರೆ ಯಾವುದೇ ಏನು ಸಿಂಪ್ಟಮ್ಸ್ ಇಲ್ಲದಲೇ ಹಾರ್ಟ್ ಅಟ್ಯಾಕ್ ಆಗೋದು ತುಂಬಾನೇ ನೋಡಿದ್ವಿ. ಸಿಂಪ್ಟಮ್ಸ್ ಏನಾದ್ರೂ ಇದೆಯಾ ಮೇಜರ್ಲಿ ಹಾರ್ಟ್ ಅಟ್ಯಾಕ್ ಗೆ? ಸೊ ಈ ಸಿಂಪ್ಟಮ್ ಬಂದಾಗ ನಾವು ಫಸ್ಟ್ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಅನ್ನೋದು ಏನಾದ್ರೂ? ಸೊ ನಾನು ಮುಂಚೆನೇ ಹೇಳಿದ ಪ್ರಕಾರ ಹಾರ್ಟ್ ಪ್ರಾಬ್ಲಮ್ ಇಸ್ ನಾಟ್ ಎ ಕಾಮನ್ ಪ್ರಾಬ್ಲಮ್. ಯಾಕಂದ್ರೆ ಹಾರ್ಟ್ ಡೆತ್ಸ್ ಆರ್ ವೆರಿ ಕಾಮನ್, ಬಟ್ ಹಾರ್ಟ್ ಪ್ರಾಬ್ಲಮ್ಸ್ ಆರ್ ನಾಟ್ ವೆರಿ ಕಾಮನ್. ಈಗ ಮಸಲ್ ಪೇನ್ ಇರ್ಬೋದು, ಇಲ್ಲ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಬೇರೆ ಏನೋ ಪ್ರಾಬ್ಲಮ್ ಇರ್ಬೋದು. ದೋಸ್ ಪ್ರಾಬ್ಲಮ್ಸ್ ಆರ್ ಮಚ್ ಮೋರ್ ಕಾಮನ್ ದೆನ್ ದ ಹಾರ್ಟ್ ಪ್ರಾಬ್ಲಮ್ ಇಟ್ ಸೆಲ್ಫ್. ಬಟ್ ವಿ ನೀಡ್ ಟು ರೂಲ್ ಇಟ್ ಔಟ್. ಯಾಕೆ ರೂಲ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಮಿಸ್ ಮಾಡಬಾರ್ದು. ಸೋ ಮೆನಿ ಟೈಮ್ಸ್ ಯು ಡೋಂಟ್ ಗೆಟ್ ದ ವಾರ್ನಿಂಗ್ ಸೈನ್ಸ್. ಅದು ಸಡನ್ ಹಾರ್ಟ್ ಅಟ್ಯಾಕ್ ಆಗ್ತಾರೆ, ದೇ ಡೈ ಇನ್ ದ ಸ್ಲೀಪ್. ಅದಕ್ಕೆ ದಟ್ ಈಸ್ ಇಸ್ ಫೇಟ್. ಇಲ್ಲ ಈ ವುಡ್ ಹ್ಯಾವ್ ಹ್ಯಾಡ್ ಸಮ್ ವಾರ್ನಿಂಗ್ ಸೈನ್ಸ್ ದಟ್ ಹಿ ಹ್ಯಾಸ್ ನೆಗ್ಲೆಕ್ಟೆಡ್. ಬಟ್ ಯಾರಿಗೆ ವಾರ್ನಿಂಗ್ ಸೈನ್ಸ್ ಬರುತ್ತಲ್ವ ಯು ಶುಡ್ ನಾಟ್ ನೆಗ್ಲೆಕ್ಟ್ ಇಟ್. ವಾರ್ನಿಂಗ್ ಸೈನ್ಸ್ ಇಸ್ ಎ treat to you. What are the warning signs? Warning signs like any discomfort from the neck region or from the head region, below head region up to the umbilicus, any discomfort, any kind of discomfort, or suddenly you are feeling tired, suddenly you are feeling weak when you are climbing up stairs, suddenly you are getting breathless, or somewhere pain. ಸ್ವಲ್ಪ ಸಾರಿ ನಾನು ಇಂಗ್ಲೀಷ್ ಜಾಸ್ತಿ ಯೂಸ್ ಮಾಡಿಬಿಟ್ಟೆ. ಸ್ವಲ್ಪ ಜಾಸ್ತಿ ಒತ್ತದಂಗೆ ಆಗ್ತಿದೆ, ಇಲ್ಲ ಏನೋ ಒಂಥರ ಡಿಸ್ಕಂಫರ್ಟ್ ಆಗ್ತಿದೆ, ಇಲ್ಲ ತುಂಬ ಜಾಸ್ತಿ ಬೆವರು ಬಂದುಬಿಡ್ತಿದೆ, ಗಿಡಿನೆಸ್ ಬಂದುಬಿಡ್ತಿದೆ ಸಡನ್ನಾಗಿ. ಈಗ ಚೆನ್ನಾಗಿದ್ದೀನಿ ಕೂತಿರೋವಾಗ, ಈಗ ಫಸ್ಟ್ ಫ್ಲೋರ್ ಹೋಗೋ ತನಕ ಚೆನ್ನಾಗಿದೆ, ನಾನು ಇದಕ್ಕೆ ಮುಂಚೆ ಎಲ್ಲ 4 ಫ್ಲೋರ್ ಹತ್ತುತ್ತಿದ್ದೆ, ಬಟ್ ಇವಾಗ 2ನೇ ಫ್ಲೋರ್ ಹತ್ತಬೇಕಂದ್ರೆ ತುಂಬ ಸ್ವೆಟ್ಟಿಂಗ್ ಬರುತ್ತೆ, ಏನೋ ಒತ್ತದಂಗೆ ಆಗುತ್ತೆ, ಆಯಾಸ ಬರುತ್ತೆ. ದೆರ್ ಈಸ್ ಸಮ್ ಪ್ರಾಬ್ಲಮ್. ಇಟ್ ಮೇ ನಾಟ್ ಬಿ ಕಾರ್ಡಿಯಕ್ ಪ್ರಾಬ್ಲಮ್, ಬಟ್ ದೆರ್ ಈಸ್ ಸಮ್ ಪ್ರಾಬ್ಲಮ್, ಯು ನೀಡ್ ಟು ರೂಲ್ ಇಟ್ ಔಟ್. ಸೊ ಆ ಥರ ಯಾವುದೇ ವಾರ್ನಿಂಗ್ ಸೈನ್ಸ್ ಇರಲಿ, ಜನರಲ್ಲಿ ಭಯ ಜಾಸ್ತಿ ಆಗಿಬಿಟ್ಟಿದೆ. ಭಯ ಪಕ್ಕಕ್ಕಿಡಿ. ಪೇಷಂಟ್ ಡಾಕ್ಟರ್ ಟ್ರಸ್ಟ್ ಅನ್ನೋದು ತುಂಬ ಬರಬೇಕು. ನೀವು ಯಾವ ಡಾಕ್ಟರ್ ನಂಬ್ತೀರಲ್ವ, ಒಳ್ಳೆ ಡಾಕ್ಟ್ರನ್ನ ನಂಬಿ. ಒಳ್ಳೆ ಡಾಕ್ಟ್ರ್ ಹತ್ರ ಒಳ್ಳೆ ರಿಲೇಷನ್ಶಿಪ್ ಅನ್ನೋದು ಮೇಂಟೈನ್ ಮಾಡ್ಕೋಬೇಕು. ಆ ಡಾಕ್ಟ್ರ್ ಹತ್ರ ಹೋಗಬೇಕು, ಹೇಳ್ಕೋಬೇಕು ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ. ಆ ಡಾಕ್ಟ್ರು ಏನು ಅಂತ ಹೇಳಿದ್ರೆ ರೂಲ್ ಔಟ್ ಮಾಡಬೇಕು, ಕರೆಕ್ಟಾಗಿ ರೂಲ್ ಔಟ್ ಮಾಡಬೇಕು, ಇಲ್ಲ ಈ ಥರ ಪ್ರಾಬ್ಲಮ್ ಆಗಿಲ್ಲ ಅಂತ. ಆ ಡಾಕ್ಟರ್ ರೂಲ್ ಔಟ್ ಮಾಡಿ ಹೇಳಿದ್ದನ್ನು ಆ ಪೇಷಂಟ್ ಮತ್ತೆ ನಂಬಬೇಕು. ಸೊ ದ ಡಾಕ್ಟರ್ ಮೇ ನಾಟ್ ಬಿ ರೈಟ್ 100% ಆಫ್ ದ ಟೈಮ್ಸ್. ಯಾಕಂತ ಹೇಳಿದ್ರೆ ದಿಸ್ ಇಸ್ ಲೈಫ್, ದಿಸ್ ಇಸ್ ನಾಟ್ ಮ್ಯಾಥಮೆಟಿಕ್ಸ್. ನಿನಗೇನು ಇಲ್ಲ ಅಂತ ಇವತ್ತು ಹೇಳಿದ್ರೆ ನಾಳೆ ಪ್ರಾಬ್ಲಮ್ ಬರ್ಬೋದು. ದಟ್ ಈಸ್ ಯು ಕ್ಯಾನಾಟ್ ಗ್ಯಾರಂಟಿ ದಟ್ ಯು ಆರ್ ಕಂಪ್ಲೀಟ್ಲಿ ಆಲ್ ರೈಟ್, ಬಟ್ ದಟ್ ಪರ್ಟಿಕ್ಯುಲರ್ ಸಿಂಪ್ಟಮ್ ಏನಿದೆ ಅದು ಹಾರ್ಟಿಂದ ಬಂದಿಲ್ಲ ಅಂತ ತಿಳ್ಕೊಬೇಕು. ಸೊ ಯಾವಾಗ ಆ ಥರ ವಾರ್ನಿಂಗ್ ಸಿಂಪ್ಟಮ್ಸ್ ಬರುತ್ತೆ, ಆ ವಾರ್ನಿಂಗ್ ಸಿಂಪ್ಟಮ್ಸು ಈ ಹಾರ್ಟ್ ಪ್ರಾಬ್ಲಮ್ ಇಂದ ಅಲ್ಲ ಅಂತ ತಿಳ್ಕೊಬೇಕಾಗತ್ತೆ. ಇಲ್ಲ ಏನು ಪ್ರಾಬ್ಲಮ್ ಇಲ್ದಿರ ಇದ್ದರೂ ರೆಗ್ಯುಲರ್ ಹಾರ್ಟ್ ಹೆಲ್ತ್ ಚೆಕಪ್ಸ್ ಅಂತ ಹೇಳ್ತೀವಿ.
ಅದು ಯಾರು ಮಾಡಿಸ್ಕೋಬೇಕು, ಯಾರು ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇರೋರು, ರಿಸ್ಕ್ ಫ್ಯಾಕ್ಟರ್ಸ್ ಇರೋರು ಮಾಡಿಸ್ಕೊಳ್ಳೇಬೇಕು. ಅಂದರೆ ಒಂದು 5-6 ಇಯರ್ಸಿಂದ ಡಯಾಬಿಟಿಸ್ ಇದೆ, ಹೈಪರ್ ಟೆನ್ಷನ್ ಇದೆ, ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಅಪ್ಪ ಅಮ್ಮ ಇಲ್ಲ ಅಣ್ಣ ತಮ್ಮ, ಇಲ್ಲ ಅಪ್ಪನ ಅಣ್ಣ ಅಮ್ಮನ ಅಣ್ಣ ತಮ್ಮ, ಈ ಥರ ಯಾರಾದರೂ ಕ್ಲೋಸ್ ಫ್ಯಾಮಿಲಿ ರಿಲೇಟಿವ್ಸಲ್ಲಿ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಯೂಶ್ವಲಿ ಅವ್ರು ಯಾವ ಏಜಲ್ಲಿ ಹಾರ್ಟ್ ಪ್ರಾಬ್ಲಮ್ ಆಗಿರುತ್ತೆ. ಸಪೋಸ್ ಅಮ್ಮಗೆ 50 ಇಯರ್ಸಲ್ಲಿ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ನನ್ನ ಪ್ರಾಕ್ಟೀಸಲ್ಲಿ ನಾನು ನೋಡಿದ ಪ್ರಕಾರ ಮಗನಿಗೆ 40 ಇಯರ್ಸಲ್ಲಿ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ವಿ ಆರ್ ಸೀಯಿಂಗ್ ದಿಸ್ಸಿಂದ ನಾನು ಇದಕ್ಕೆ ಮುಂಚೆನೇ ಹೇಳಿದ ಥರ ವಿ ಆರ್ ಸೀಯಿಂಗ್ ಇಟ್ ಇನ್ ಮೋರ್ ಆ್ಯಂಡ್ ಮೋರ್ ಯಂಗರ್ ಜನ್ರೇಷನ್ ಪಾಪ್ಯುಲೇಷನ್ಸ್. ಸೊ ಆ ಥರ ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಯಾರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಯಾರು ಸ್ಮೋಕ್ ಮಾಡ್ತಾರೆ, ಇವರೆಲ್ಲ ರೆಗ್ಯುಲರ್ ಹಾರ್ಟ್ ಚೆಕಪ್ಸ್ ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ನಾರ್ಮಲ್ ಇದ್ದರು ದೇ ಹ್ಯಾವ್ ಟು ಪ್ರಿವೆಂಟ್ ಆಲ್ ದೋಸ್ ರಿಸ್ಕ್ ಫ್ಯಾಕ್ಟರ್ಸ್. ಡಯಾಬಿಟಿಸ್ ಕಂಟ್ರೋಲ್ ಮಾಡಬೇಕು, ಹೈಪರ್ ಟೆನ್ಷನ್ನ ಕಂಟ್ರೋಲ್ ಮಾಡ್ಕೋಬೇಕು, ದೇ ಶುಡ್ ಬಿ ಮೋರ್ ಪೀಸ್ಫುಲ್, ರೆಗ್ಯುಲರ್ ಎಕ್ಸಸೈಸ್ ಬೇಕು, ಸ್ಮೋಕಿಂಗ್ ಇರಬಾರ್ದು, ಆಲ್ಕೋಹಾಲ್ ಜಾಸ್ತಿ ಇರಬಾರ್ದು, ಸ್ಟ್ರೆಸ್ ಲೆವೆಲ್ಸ್ ತುಂಬ ಕಡಿಮೆ ಇಟ್ಕೋಬೇಕು. ಸೊ ವಾಟ್ ಎವರ್ ಪಾಸಿಬಲ್ ವಿ ಹ್ಯಾವ್ ಟು ಡೂ. ಸೊ ಅದೆಲ್ಲ ಮಾಡಿಕೊಂಡು ವಿ ಹ್ಯಾವ್ ಟು ಲೀಡ್ ಎ ಹ್ಯಾಪಿ ಲೈಫ್ ಅಷ್ಟೇ. ಶಾಂತಿಗ್ರಾಮ ನಮ್ಮೂರು. ನನಗೆ ಅದೇ ಒಂದು ಅರ್ಧ ಹೊತ್ತಿನಲ್ಲಿ ಎದೆ ನೋವು ಬತ್ತು. ಎದೆ ನೋವು ಬತ್ತಲ್ಲ ಅಂತ ಬೆಳಗ್ಗೆಗೆ ಇಂಡಿಯಾ ಆಸ್ಪತ್ರೆಗೆ ಬಂದು ಅಲ್ಲಿಂದ ಬಂದು ಒಂದು 4 ದಿವಸ ಅಡ್ಮಿಂಟ್ ಮಾಡಿಕೊಂಡ್ರು. ನೋವು ಪವು ಎಲ್ಲ ಕಡಿಮೆ ಆದಮೇಲೆ ಕಳಿಸಿದ್ರು. ಇನ್ನು ಎದೆ ನೋವು ಬರಲಿಲ್ಲ. ಮತ್ತು ಇನ್ನೊಂದು 4 ದಿವಸ ಬಿಟ್ಟು ಬರೋಕ್ಕೆ ಹೇಳಿದ್ರು, ಬಂದು ಅಲ್ಲಿಗೆ. ಮತ್ತು ಇನ್ನೊಂದು 2 ದಿವಸ ಅಡ್ಮಿಂಟ್ ಮಾಡಿಕೊಂಡ್ರು. ಅಡ್ಮಿಂಟ್ ಮಾಡ್ಕೊಂಡ್ಮೇಲೆ ಮತ್ತೆ ಅದೇ ಎಲ್ಲ ಇಂಜಿನಿಯರೆಲ್ಲ ಮಾಡಿ ಶ್ರೀನಿವಾಸ್ ಡಾಕ್ಟ್ರು ಇದು ಮಾಡಿದರು, ಆಪ್ರೇಷನ್ ಆಗಲೇಬೇಕಿದು ಅಂತ. ಆಗ ಶ್ರೀನಿವಾಸ್ ಡಾಕ್ಟ್ರು ಬಂದು ಇಲ್ಲಿ ಮಂಗಳ ಆಸ್ಪತ್ರೆಗೆ ಇದು ಮಾಡ್ಕೊಂಡ್ರು. ಆಗ ಇಲ್ಲಿಗೆ ಬಂದು ಇವ್ರು ಬರೋಕ್ಕೆ ಹೇಳಿದರು. ಇಲ್ಲಿಗೆ ಬಂದು ಅವ್ರು ಕರ್ಕೊಬಂದಾಗ ನನಗೆ ಭಯ ಆಯ್ತು ಇರೋದು ಸಖತ್ತು. ಆಪ್ರೇಷನ್ನು ಅಂದಾಗ ಸಖತ್ತು ಭಯ ಆಗೋದು. ಹಂಗೆ ಅವತ್ತು ಇರಲಿಲ್ಲ, ನಾಳೆಗೆ ಬರ್ತೀವಿ ಅಂತ ಹೋಗ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಇನ್ನು ಮತ್ತೆ ಬರಲೇಬೇಕು ಅಂದ್ರಲ್ಲ, ಆವಾಗ ಬಂದು ಏನೇನೋ ಒಂಥರ ಧೈರ್ಯ ಮಾಡ್ಕೊಂಬಂದು ಅತ್ಲಿಗೆ ಬಂದು ಆಪ್ರೇಷನ್ ಮಾಡಿಸ್ಕೊಂಡು ಚೆನ್ನಾಗಿ ಮಾಡಿದರು. ನಮಗೆ ಡಾಕ್ಟ್ರಿಂದ ಯಾವ ನೋವು ಇಲ್ಲ, ಇದು ಸಿಸ್ಟ್ರು ಇವರು ಯಾರಿಂದಲೂ ನೋವಿಲ್ಲ. ಎಲ್ಲ ಕ್ಲೀನಾಗಿ ನಮ್ಮನ್ನು ನೋಡಿ ಮಾಡಿ ಮನೆ ಜನ ನೋಡಿ ಕಳಿಸಿದ್ರು ನಮ್ಮನ್ನು. ನನ್ನ ಹೆಸರು ಗಿರಿಜಾ, ಊರು ಶಾಂತಿಗ್ರಾಮ. ಅಮ್ಮನಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅಂತ ಹೇಳಿ ಮಂಗಳ ಹಾಸ್ಪಿಟಲ್ ಶ್ರೀನಿವಾಸ್ ಡಾಕ್ಟ್ರ್ ಹತ್ರ ಹೇಳಿ ಕರ್ಕೊಂಡು ಬಂದ್ವಿ. ಅಮ್ಮನಿಗೂ ತುಂಬ ಭಯ ಇತ್ತು. ಏಜ್ ಆಗಿದೆ, ಓಪನ್ ಹಾರ್ಟ್ ಸರ್ಜರಿ ಮಾಡಿದರೆ ಸಕ್ಸಸ್ ಆಗುತ್ತಾ, 90% ಓಕೆ ಕೊಡ್ತಾರೆ, ಆದರೆ ಇನ್ನು 10% ಹೇಗಾಗುತ್ತೋ ಅನ್ನೋ ಭಯ ಇತ್ತು ನಮ್ಮಲ್ಲಿ. ಆದರೆ ಶ್ರೀನಿವಾಸ್ ಡಾಕ್ಟ್ರು ಹೇಳಿದಂಥ ಸಲಹೆಗಳಿದೆಯಲ್ಲ, ಅದು ಎಂಥರಿಗೂ ಧೈರ್ಯ ತುಂಬ ಅಂತ ಮಾತುಗಳದು. ಆ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಅದರಲ್ಲೂ ನಮ್ಮ ಅಮ್ಮನ ಕೂರಿಸ್ಕೊಂಡು ನಮ್ಮಮ್ಮ ತುಂಬ ಭಯ ಬಿದ್ದಿದ್ರು. ಅವ್ರಿಗೆ ಇದೇ ಥರ ಮಾಡ್ತೀವಿ, ಏನಾಗಲ್ಲ, ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಅಂತ ಎಲ್ಲ ಹೇಳಿದ ಮೇಲೆ ನಮ್ಮ ಅಮ್ಮನೂ ಧೈರ್ಯ ತಗೊಂಡ್ರು, ನಾವು ಧೈರ್ಯ ತಗೊಂಡು ಆಪ್ರೇಷನ್ ಮಾಡೋದಕ್ಕೆ. ನಮಗೆ ಬೇರೆ ಕಡೆನೂ ಅವರು ಆಗಾಗುತ್ತೆ ಈಗಾಗುತ್ತೆ ಅಂತ ಎಲ್ಲ ಭಾಳ ಎದುರಿಸಿದ್ರು. ಆದರೆ ಶ್ರೀನಿವಾಸ್ ಡಾಕ್ಟ್ರುಗಳ ಮಾತುಗಳು ನಮಗೆ ತುಂಬ ಧೈರ್ಯ ತುಂಬಿ ನಾವು ಆಪ್ರೇಷನ್ ಮಾಡಿಸೋದಕ್ಕಿಲ್ಲೇ ಬಂದ್ವಿ. ಬಂದಾದಮೇಲೆ ಶ್ರೀನಿವಾಸ್ ಡಾಕ್ಟ್ರು ತುಂಬ ಅಚ್ಚುಕಟ್ಟಾಗಿ ಓಪನ್ ಹಾರ್ಟ್ ಸರ್ಜರಿನ ಮಾಡಿಕೊಟ್ರು. ನಮ್ಮಮ್ಮ ಒಂದಿನ ಆಪ್ರೇಷನ್ ನೋವಿತ್ತಷ್ಟೇ, ಅದಾದಮೇಲೆ ತುಂಬ ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ. ಏನೀಗ 8ರಿಂದ 10 ದಿನ ಆಗಿದೆ, ಸ್ಟೆಪ್ಪೆಲ್ಲ ತಿಳಿತಾರೆ, ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ. ಡಾಕ್ಟ್ರು ಮಾತ್ರ ದೇವ್ರ ಥರ. ಅಮ್ಮನಿಗೆ ಆಪ್ರೇಷನ್ನು ಹೇಗಾಗುತ್ತೋ ಅಂತ ಹೆದ್ರದಂಥ ಸಮಯದಲ್ಲಿ ನಮಗೆ ಈ ಡಾಕ್ಟ್ರು ಸಿಕ್ಕಿದ್ದು ಪುಣ್ಯ ಅಂತ ಅನ್ಕೋತೇನೆ ನಾನು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಹೃದಯದ ಬಗ್ಗೆ, ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ, ಮತ್ತೆ ಅದನ್ನ ಹೇಗೆ ಟ್ರೀಟ್ಮೆಂಟ್ ಕೊಡ್ಬೋದು, ಸರ್ಜರಿ ಬೇಕಾದ್ರೆ ಸರ್ಜರಿ ಮಾಡ್ಬೋದು, ಯಾವ್ದಕ್ಕೆ ಅವಶ್ಯಕತೆ ಇದೆ ಅದಕ್ಕೆ ಮಾತ್ರ ಸರ್ಜರಿ ಅವಶ್ಯಕತೆ ಇದೆ, ಇಲ್ಲ ಅಂತಂದ್ರೆ ಸುಮ್ನೆ ಸರ್ಜರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಮತ್ತಷ್ಟು ಮಾಹಿತಿಯನ್ನ ಹೊತ್ತು ತರ್ತೀನಿ. ಹಾಗೇನೆ ಇಷ್ಟೊತ್ತು ನಮ್ಮ HCN ವಾಹಿನಿಗೆ ಆಗಮಿಸಿ ಕಾರ್ಡಿಯೋ ಸರ್ಜರಿ ಬಗ್ಗೆ ಬಹಳಷ್ಟು ಮಾಹಿತಿ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಶ್ರೀನಿವಾಸ್ ಅಂತ ಹೇಳ್ತಾ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾರೆ HCN. ನಮಸ್ಕಾರ.